ಮಳೆ ಇರಲಿಲ್ಲ. ಇದು ಪ್ರೀ ಮಾನ್ಸೂನ್ ಶವರ್ಸ್ ಅಂತ ಹೇಳ್ತೀವಿ. ಸೊ ಈ ಸಣ್ಣ ಆಲಿಕಲ್ ಬಿದ್ದಿದೆ ನಮ್ಮ ಅದೃಷ್ಟ. ಹೆವಿ ಲೋಡ್ ಬಿದ್ದಿದೆ. ಕೆಲವು ದೇಶಗಳು ಫಾಸ್ಫರಸ್ ಬಾಂಬ್ ಹಾಕಿದೆ. ಬಿಲ್ ಗೇಟ್ಸ್ ದೊಡ್ಡ ಯೋಜನೆ ಹಾಕೊಂಡು ಫೇಲ್ ಆಯ್ತು. ಬೆಂಗಳೂರು ಬೆಳೆಸ್ತಾ ಹೋದ್ರೆ ನೀವು ಎಲ್ಲಿಂದ ತನಕ ಬೆಳೆಸ್ತೀರಾ? ರೋಡು ಫ್ಲೈಓವರ್ ಕಟ್ಬಿಡ್ತೀರಾ, ನೀರು ಎಲ್ಲಿಂದ ತರ್ತೀರಾ? ಆ ಮೋಡುಗಳು ಬಂದು ಅಲ್ಲಿ ಮಳೆ ಸುರಿಸ್ತಾ ಇತ್ತು. ಜೂನ್ ಟು ಸೆಪ್ಟೆಂಬರ್ ಬಗ್ಗೆ ನಾನು ಹೇಳೋದಾದ್ರೆ ಕಡಿಮೆ ಇದೆ. ಕೆರೆ ಅಭಿವೃದ್ಧಿಗೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಬೆಂಗಳೂರು ಇಸ್ ಹೌಸ್ಫುಲ್, ಡೋಂಟ್ ಕಮ್ ಅಂತ. ನಮ್ಮಷ್ಟು ಗುಗ್ಗುಗಳು ಯಾರು ಇಲ್ಲ. ನಮ್ಮಲ್ಲಿ ರಾಜಕೀಯ ಮೆಚುರಿಟಿ ಇಲ್ಲ. ರಾಜಕಾರಣಿಗಳೇ ನೀವು ಕಣ್ಬಿಟ್ಟು ಸ್ವಲ್ಪ ಕಲ್ತ್ಕೊಳ್ರಿ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಬೆಂಗಳೂರಿಗೊಂದು ದೊಡ್ಡ ಅಲರ್ಟ್ ಅನ್ನಿಸ್ತಾ ಇದೆ. ಸುಡು ಬಿಸಿಲು, ತಾಪಮಾನವನ್ನು ತಡೆಯೋಕ್ಕಾಗ್ತಿರ್ಲಿಲ್ಲ. ಆ ಥರದ ಹೀಟ್ ಅಲರ್ಟನ್ನು ತುಂಬ ಕೊಟ್ಟಿದ್ರು. ಆದರೆ ಆಲ್ ಆಫ್ ಎ ಸಡನ್ ಇಡೀ ವಾತಾವರಣ ಬದಲಾಗ್ಬಿಡುತ್ತೆ. ನೆನ್ನೆ ಸುರಿದಂತಹ ಧಾರಾಕಾರ ಮಳೆ ಮತ್ತು ಮಳೆಯ ಜೊತೆಗೆ ಬೆಂಗಳೂರಲ್ಲಾಗಿರುವಂಥ ಅವಾಂತರಗಳು, ಅದು ಆಸ್ತಿಪಾಸ್ತಿ ನಷ್ಟ ಆಗಿರಲಿ, ಜನಜೀವನ ಅಸ್ತವ್ಯಸ್ತ ಆಗಿರಲಿ ಮತ್ತು ಪ್ರಾಣಹಾನಿಯೂ ಆಗಿರಲಿ, ಇದೊಂದು ರೀತಿ ಬೆಂಗಳೂರಿಗೆ ಪ್ರತಿ ಸರಿ ಅಲರ್ಟ್. ಆದರೆ ಈ ಸುಡು ಬಿಸಿಲಲ್ಲಿ ಈ ಥರದ ಬದಲಾವಣೆ ಯಾಕೆ? ಹವಾಮಾನ ಶಾಸ್ತ್ರ ಏನು ಹೇಳುತ್ತೆ? ಅದಕ್ಕೆ ನಿಖರವಾದಂಥ ಮಾಹಿತಿಯನ್ನು ಕೊಡಿಸೋಕ್ಕೋಸ್ಕರ ಇದ್ದಂಗೆ ಏನು ನಡೀತಾ ಇದೆ ಈ ಬೆಂಗಳೂರಿನಲ್ಲಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಆನ್ ನ್ಯೂಸು. ನಾನು ಹರೀಶ್ ನಾಗರಾಜು. ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಎಕ್ಸ್ಪರ್ಟ್, ಭೂವಿಜ್ಞಾನ ತಜ್ಞರು ಮತ್ತು ಹವಾಮಾನ ಶಾಸ್ತ್ರದ ಎಕ್ಸ್ಪರ್ಟ್ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ HSM ಪ್ರಕಾಶ್ ಅವರು. ನಮಸ್ಕಾರ ವೀಕ್ಷಕರಿಗೆ. ಏನು ನಡೀತಾ ಇದೆ ಬೆಂಗಳೂರಿನಲ್ಲಿ ಡಾಕ್ಟ್ರೆ? ನೋಡಿ, ನಿನ್ನೆ ಮಧ್ಯಾಹ್ನ ತನಕ 36-37 ಡಿಗ್ರಿ ಸೆಂಟಿಗ್ರೇಡು ತಾಳಲಾರದ ತಾಪಮಾನ. ಇದು ಏನು ಹೊಸದಲ್ಲ. ಈಗ ನಾನು ಬೆಂಗಳೂರಿಗೆ ಬಂದು ಸುಮಾರು 35 ವರ್ಷಗಳಾದ. 91ರಲ್ಲಿ ನಾನು ಬಂದಿದ್ದೆ ಬೆಂಗಳೂರಿಗೆ. 76, 77, 78ರಲ್ಲೂ ಕೂಡ ಇದ್ದೆ. ಅಖಿಲ ಭಾರತ ಸೇವೆ ಆಲ್ ಓವರ್ ಇಂಡಿಯಾ ಕೆಲಸ ಮಾಡಿದ್ದಾದಮೇಲೆ 91ಕ್ಕೆ ಬಂದಿದ್ದು. ಆಗಲಿಂದ ಸುಮಾರು 10-12 ಬಾರಿ ಇದೇ ರೀತಿಯ ವಿಪರೀತ ಧಗೆಯ ದಿನಗಳಿದ್ದಾವೆ. ಸೊ ಈ ವರ್ಷ ಸ್ವಲ್ಪ ಹೆಚ್ಚೇ ಇತ್ತು ಅಂತ ಹೇಳ್ಬೋದು. ಯಾತಕ್ಕೆ ಅಂದರೆ ಕಳೆದ ಹಿಂಗಾರು ಅಕ್ಟೋಬರ್ ಟು ಡಿಸೆಂಬರ್ 25 3 ತಿಂಗಳ ಕಾಲ ಮಳೆ ಇರಲಿಲ್ಲ, ಎಕ್ಸೆಪ್ಟ್ ಎ ಫ್ಯೂ ಶವರ್ಸ್. ಇಲ್ಲಿ ನಂತರ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು, 6 ತಿಂಗಳು ಪ್ಲಸ್ ಏಪ್ರಿಲ್ನಲ್ಲಿ 1-2 ಸಣ್ಣ ಮಳೆಗಳು ಬಂದು, ಅದು ಬಿಟ್ಟರೆ 7 ತಿಂಗಳು 210 ದಿನಗಳ ಕಾಲ ಮಳೆ ಕಂಡಿಲ್ಲ ಬೆಂಗಳೂರು. ಹಾಗಾಗಿ ಮಳೆ ಬರ್ತಾಯಿದ್ರೆ ಸ್ವಲ್ಪ ಹ್ಯೂಮಿಡಿಟಿ ಅಂತ ನಾವೇನು ಹೇಳ್ತೀವಿ, ರಿಲೇಟಿವ್ ಹ್ಯೂಮಿಡಿಟಿ, ತೇವಾಂಶ ಗಾಳಿನಲ್ಲಿರುತ್ತೆ. ಆ ಗಾಳಿನಲ್ಲಿ ತೇವಾಂಶ ಇದ್ದಾಗ ಈ ಸೂರ್ಯನ ರಶ್ಮಿಯ ತಾಪ ಕಡಿಮೆ ಆಗುತ್ತೆ. ಆಗ ಬಿಸಿಲು ಕಡಿಮೆ ಫೀಲ್ ಆಗುತ್ತೆ. ಸೂರ್ಯ ರಶ್ಮಿ ತನ್ನ ಉಷ್ಣತೆ ತಾನು ಕಾಪಾಡ್ಕೊಂಡಿರುತ್ತೆ ಪ್ರತಿ ವರ್ಷ, ಅದೇನು ಕಮ್ಮಿ ಆಗಲ್ಲ. ಯಾವ ವರ್ಷವೂ ಕೂಡ ಆದರೂ ರೇಡಿಯೇಷನ್ ಎಫೆಕ್ಟ್ ಇದ್ದೇ ಇರುತ್ತೆ. ಆದರೆ ಈ ವಾತಾವರಣ ವಾಯು ಪದರ ಏನಿದೆ ಬೆಂಗಳೂರು ಮೇಲೆ, ಮೈಸೂರು ಮೇಲೆ ಅಥವಾ ಅಮೇರಿಕಾ ಮೇಲೆ, ಇಡೀ ಗ್ಲೋಬಲ್ ನಾವೇನು ಹೇಳ್ತೀವಿ ಲಿಥೋಸ್ಫಿಯರ್, ಹೈಡ್ರೋಸ್ಫಿಯರ್, ಅಟ್ಮಾಸ್ಫಿಯರ್, ಅದರಲ್ಲಿ ಕೆಲವು ವೇರಿಯೇಷನ್ಸ್ ಆದಾಗ ಈ ಎಫೆಕ್ಟ್ ಕಮ್ಮಿ ಇರುತ್ತೆ, ಇಲ್ಲ ಜಾಸ್ತಿ ಇರುತ್ತೆ. ಬಟ್ ಈ ಅತಿ ಹೆಚ್ಚು ತಾಪಮಾನ ಅಂದರೆ 40 ಡಿಗ್ರಿ ಕ್ರಾಸ್ ಆಗ್ತಿದೆ, 41, 42 ತನಕ ಮ್ಯಾಕ್ಸಿಮಮ್ ರೀಚ್ ಆಗ್ತಿದೆಯಲ್ಲ ಸರ್, ಇದೊಂದಷ್ಟು ಆತಂಕಕ್ಕೀಡು ಮಾಡಿದೆ. ಈಗ 40-41 ಅನ್ನೋದು ಈ ಗ್ಲೋಬಲ್ ವಾರ್ಮಿಂಗ್ ಥಿಯರಿ ಅಂತ ಕೆಲವರು ಮಾಡಿಬಿಟ್ಟಿದ್ದಾರೆ. ಗ್ರೀನ್ ಹೌಸ್ ಎಫೆಕ್ಟು, ಕಾರ್ಬನ್ ಡೈಆಕ್ಸೈಡ್ ಎಫೆಕ್ಟು, ಈ ರೀತಿಯ ಕಥೆ ಹೇಳ್ಕೊಂಬಂದಿದ್ದಾರೆ ಕಳೆದ 30 ವರ್ಷಗಳಿಂದ. ವೆಹಿಕಲ್ ಆರ್ ಪೊಲ್ಯೂಷನ್ನು ಮತ್ತು ಇಂಡಸ್ಟ್ರಿಯಲ್ ಎಮಿಷನ್ ಜಾಸ್ತಿ ಆದಮೇಲೆ CO2 ಎದ್ದು ಕಾಣುತ್ತೆ. ಅದನ್ನು ಆಧಾರವಾಗಿ ಇಟ್ಕೊಂಡು ಒಂದು ಫೇಕ್ ಥಿಯರಿ, ಈ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಮಾಡಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು, ಹೈಪ್ ಕ್ರಿಯೇಟ್ ಮಾಡಿದ್ರು ಆಲ್ ಓವರ್ ದಿ ವರ್ಲ್ಡ್. ಅದಕ್ಕೆ ನಿಮಗೆಲ್ಲ ಗೊತ್ತೇ ಇದೆ, ಅದು ಕಾರ್ಬನ್ ಟ್ಯಾಕ್ಸೇಷನ್, ಕಾರ್ಬನ್ ಸಿಕ್ವೆಸ್ಟ್ರೇಷನ್, ಅದನ್ನೆಲ್ಲ ಮಾಡಿ ಕೊನೆಗೆ ಅದು ಯಾವುದೂ ವರ್ಕೌಟ್ ಆಗದೆ ಇದ್ದಾಗ ಕಾರ್ಬನ್ ಕ್ಯಾಪ್ಚರಿಂಗ್ ಬಗ್ಗೆ ಅಟೆಂಪ್ಟ್ ಮಾಡಿದ್ರು. ಗಾಳಿನಲ್ಲಿರ್ತಕ್ಕಂಥ CO2 ಎಲ್ಲ ನಾವು ಕ್ಯಾಪ್ಚರ್ ಮಾಡಿ ಲಿಕ್ವಿಫೈ ಮಾಡಿ ಭೂಮಿ ಒಳಗಡೆ ಕಳಿಸ್ಬಿಡ್ತೀವಿ ಅಂತ. ರೀ ಕೆಲವರು ಕ್ವಶನ್ ಮಾಡಿದ್ರು, ನೀವು CO2 ಪೂರ್ತಿ ತೆಗೆದುಬಿಟ್ರೆ ಗಾಳಿಯಿಂದ ತೆಗಿಯೋದು ಇಂಪ್ರಾಕ್ಟಿಕಲ್, ಅದು ಬೇರೆ ವಿಷಯ. ಬಿಲ್ ಗೇಟ್ಸ್ ದೊಡ್ಡ ಯೋಜನೆ ಹಾಕೊಂಡು ಫೇಲ್ ಆಯಿತು. ನೀವು CO2 ತೆಗೆದುಬಿಟ್ರೆ ಗಿಡ ಮರಗಳು ಹೇಗೆ ಬದುಕೋದು? ಅವಕ್ಕೂ ಅದೇ ಆಧಾರ ಅಲ್ವಾ. CO2 ತಗೊಂಡು ಅವು ಆಕ್ಸಿಜನ್ ಬಿಡ್ತವೆ, ನ್ಯಾಚುರಲ್ ಪ್ರೋಸೆಸ್ಸು. ಇದರಲ್ಲಿ ಒಂದು ಸ್ವಲ್ಪ ಇತ್ತೀಚಿನ ವರ್ಷಗಳಲ್ಲಿ 30-40 ವರ್ಷಗಳಲ್ಲಿ ಅಡಿಷ್ನಲ್ CO2 ಬರ್ತಾ ಇದೆ. ಫಾಸಿಲ್ ಫ್ಯೂಯಲ್ ಬರ್ನಿಂಗಿಂದ ಇರ್ಬೋದು, ಏರೋಪ್ಲೇನ್ಗಳ ಸಂಖ್ಯೆ ಜಾಸ್ತಿ ಆಗಿದ್ದರಿಂದ ಇರಬಹುದು, CO2 ಎಂಟ್ರಿ ಜಾಸ್ತಿ ಆಗ್ತಾಯಿದೆ. ಅದು ಎಷ್ಟು ಅಂದರೆ 1900ರಲ್ಲಿ ಇದ್ದಂತಹ 330 PPMನಿಂದ ಈಗ 440 PPMಗೆ ಬಂದಿದೆ ಅಂತ ಒಂದು ಅಂದಾಜು. ಅದು ಎಲ್ಲಿ ಹವಾಯ್ ಅಬ್ಸರ್ವೇಟ್ರಿನಲ್ಲಿ ಅವ್ರು ಕ್ಯಾಲ್ಕುಲೇಟ್ ಮಾಡಿರೋದು, ಅಬ್ಸರ್ವ್ ಮಾಡಿರೋದು. ಈ 400
440 PPM ಅಂದರೆ ಏನು ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡಲ್ಲ. 440 ಪಾರ್ಟ್ಸ್ ಪರ್ ಮಿಲಿಯನ್ ಅಂತ, ಅಂದರೆ 1 ಮಿಲಿಯನ್ ಪಾರ್ಟಿಕಲ್ಸಲ್ಲಿ 440 ಪಾರ್ಟಿಕಲ್ಸು ಕಾರ್ಬನ್ ಡೈಆಕ್ಸೈಡು, ಉಳಿದಿದ್ದು ಬೇರೆ ಎಲ್ಲ ಮಾಲಿಕ್ಯೂಲ್ಸ್ ಇವೆ. ಆಕ್ಸಿಜನ್ನು ಇದೆ, ಹೈಡ್ರೋಜನ್ನು ಇದೆ, ನೈಟ್ರೋಜನ್ನು ಇದೆ, ಸಲ್ಫರ್ ಕಾಂಪೌಂಡ್ಸ್ ಇವೆ, ಇವೆಲ್ಲವೂ ಕೂಡ ಇರ್ತವೆ. ಅವುಗಳ ಪಾತ್ರ ಏನು ಅದನ್ನು ಎಕ್ಸ್ಪ್ಲೈನ್ ಮಾಡಲ್ಲ. ವಾಟರ್ ಮಾಲಿಕ್ಯೂಲ್ ಅದು ಕೂಡ ಗ್ರೀನ್ ಹೌಸ್ ಎಫೆಕ್ಟು ಅಂತ ಹೇಳಿದ್ದಾರೆ, ಮೀಥೇನ್ ಹೇಳಿದ್ದಾರೆ, ಅಮೋನಿಯಾ ಟು ಸಮ್ ಎಕ್ಸ್ಟೆಂಟ್ ಹೇಳಿದ್ದಾರೆ. ಆದರೆ ಇವು ಬಿಟ್ಟು ಉಳಿದ ಮಾಲಿಕ್ಯೂಲ್ಸ್ ಇವೆಯಲ್ಲ, ಅವು ತಂಪು ಮಾಡ್ತವೋ ಬಿಸಿ ಮಾಡ್ತವೋ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಇನ್ನೊಂದು ರೆಸಿಡೆನ್ಸಿ ಪೀರಿಯಡ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ, ಅದು ಎಷ್ಟು ವರ್ಷದ ತನಕ ಹಾಗೆ ಉಳ್ಕೊಂಡಿರುತ್ತೆ, ಅದರ ಬಗ್ಗೆ ಕ್ಲಾರಿಟಿ ಇಲ್ಲ. ಯಾವ ಕ್ಲೈಮೇಟ್ ಸೈಂಟಿಸ್ಟು ಕೂಡ ಡೆಫಿನೇಷನ್ ಕೊಟ್ಟಿಲ್ಲ. ನಾವು ಭೂವಿಜ್ಞಾನಿಗಳು ಈ ಅಂಶವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ನಮ್ಮ ಫಂಡಮೆಂಟಲ್ ಲೆಸನ್ಸ್ ಇದು, ಆರಂಭದಲ್ಲೇ ಇದನ್ನು ಹೇಳ್ಕೊಡ್ತಾರೆ. ಸಮುದ್ರ ತಳದಲ್ಲಿ ತುಂಬ ದಪ್ಪನಾದ 100, 200, 300 ಮೀಟರ್ ದಪ್ಪನಾದ ಲೈಮ್ಸ್ಟೋನ್ ಬೆಡ್ಸ್ ಕ್ರಿಯೇಟ್ ಆಗುತ್ತೆ, ಡಿಪಾಸಿಟ್ ಆಗುತ್ತೆ. ಅದಕ್ಕೆ ಆಧಾರ ವೀಕ್ ಕಾರ್ಬನಿಕ್ ಆ್ಯಸಿಡ್ ಅಂತ HCO3. ಅದು Fe+Mg+Ca ಜೊತೆ ಸೇರಿಕೊಂಡು ಕ್ಯಾಲ್ಶಿಯಂ ಕಾರ್ಬನೇಟ್, Mg ಕಾರ್ಬನೇಟ್, ಡಾಲಮೈಟ್ ಮತ್ತು Fe ಕಾರ್ಬನೇಟ್, ಫೆರಿಕ್, ನಮ್ಮ ಆ್ಯಂಕಿರೈಟ್, ಸಿಡರೈಟ್, ಆ ರೀತಿಯ ಸಾಲ್ಟ್ಸ್ ಡೆಪಾಸಿಟ್ ಆಗುತ್ತೆ. ಸೊ ಲೈಮ್ಸ್ಟೋನ್ ಡೆಪಾಸಿಟ್ ಆಗೋದು ಈ ಥರ. ಅದಕ್ಕೆ ಕಾರಣ HCO3 ಅಂದರೆ ಮಳೆಯಲ್ಲಿ ಮೋಡದಲ್ಲಿ ಮಾಯಿಶ್ಚರ್ ಪ್ಲಸ್ CO2 ಎರಡು ಮಿಕ್ಸ್ ಆಗಿ, H2O ಪ್ಲಸ್ CO2 ಎರಡು ಮಿಕ್ಸ್ ಆಗಿ HCO3 ಆಗುತ್ತೆ. ಅದು ವೀಕ್ ಕಾರ್ಬನಿಕ್ ಆ್ಯಸಿಡ್ ಕೆಳಗಡೆ ಬರುತ್ತೆ, ಮಳೆ ರೂಪದಲ್ಲಿ ಬರುತ್ತೆ. ಅದೇ ಥರ ಬೇರೆ ಎಲ್ಲ ಆಸಿಡ್ಸ್ ಫಾರ್ಮ್ ಆಗಿ ಬೀಳ್ತವೆ. ವೀಕ್ ನೈಟ್ರಿಕ್ ಆ್ಯಸಿಡ್ ಇರ್ಬೋದು, ಫೀಬಲ್ ಸಲ್ಫರಿಕ್ ಆ್ಯಸಿಡ್ ಇರ್ಬೋದು, ಫೀಬಲ್ ಹೈಡ್ರೋ ಕ್ಲೋರಿಕ್ ಆ್ಯಸಿಡ್ ಇರ್ಬೋದು, ಬೋರಿಕ್ ಆ್ಯಸಿಡ್ ಇರ್ಬೋದು, ಅಯೋಡಿಕ್ ಆ್ಯಸಿಡ್, ಇವೆಲ್ಲವೂ ಕೂಡ ಸ್ಮಾಲ್ ಕ್ವಾಂಟಿಟಿನಲ್ಲಿ ಮೋಡದಲ್ಲಿ ಸಲ್ಫೈಡ್ ಆಗಿ ಅದು ಕೆಳಗಡೆ ಬರುತ್ತೆ, ಹರಿದು ಹೋಗಿ ಸಮುದ್ರಕ್ಕೆ ಸೇರ್ಕೊಳ್ಳುತ್ತೆ. ಸಮುದ್ರದಲ್ಲಿ ಥಿಕ್ ಕಾರ್ಬನೇಟ್ ಬೆಡ್ಸ್ ಆಗಿ ಡೆಪಾಸಿಟ್ ಆಗ್ತವೆ. CO2 ಪ್ಲಸ್ H2O ಹೇಗೆ ಮಿಕ್ಸ್ ಆಗುತ್ತೆ ಅಂತ ಹೇಳ್ತೀನಿ. ನಾವು ಈ ಕ್ಲಬ್ ಸೋಡಾ ಅದೆಲ್ಲ ಕುಡಿತೀವಲ್ಲ, ಈ ಕೋಕಾ ಕೋಲಾ ಅದೆಲ್ಲ, ನೀರಿಗೆ ಅದನ್ನು ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿರ್ತಾರೆ, ಅದು ಕಾರ್ಬನಿಕ್ ಆ್ಯಸಿಡ್ ಆಗುತ್ತೆ. ಹೆಚ್ಚು CO2 ಪಾಸ್ ಮಾಡಿದಷ್ಟು ಅದು ಸೋಡಾ, ಸ್ಟ್ರಾಂಗ್ ಸೋಡಾ ಆಗುತ್ತೆ. ಹಾಗೆ ನೀರಿನ ಜೊತೆ CO2 ತುಂಬ ಈಸಿಯಾಗಿ ಮಿಕ್ಸ್ ಆಗುತ್ತೆ. ಇದು ಆನ್ಯುವಲ್ ಸೈಕಲ್. ನಾವು ವಾಟರ್ ಸೈಕಲ್ ಅಂತ ಏನು ಹೇಳ್ತೀವಿ, ಈ ನೀರು, ನದಿ, ಸಮುದ್ರದ ನೀರೆಲ್ಲ, ನಾವು ಅಡುಗೆ ಮಾಡಿದ್ದು ಕುಕ್ಕರಿಂದ ಬಂದ ವೇಪರು, ಇದೆಲ್ಲ ಮೇಲಕ್ಕೆ ಹೋಗಿ ಅದ್ರ ಜೊತೆಗೆ ಈ ಕಾರ್ಬನ್ ಡೈಆಕ್ಸೈಡು ಬೇರೆ ಗ್ಯಾಸಸ್ ಮಿಕ್ಸ್ ಆಗಿ ರೀಸೈಕಲ್ ಆಗುತ್ತೆ. ಇದು ಆನ್ಯುವಲ್ ವಾಟರ್ ಸೈಕಲ್. ಇದು ಬಿಟ್ಟು ಇನ್ನೊಂದು ವಾಟರ್ ಸೈಕಲ್ ಇದೆ, ಅದು ಹೊಸ ಸೈಂಟಿಫಿಕ್ ಫೈಂಡ್, ಡೀಪರ್ ವಾಟರ್ ಸೈಕಲ್ ಆ್ಯಂಡ್ ಲಾಂಗರ್ ವಾಟರ್ ಸೈಕಲ್. ಅದು ಬೇರೆ ಇದೆ, ಅದು ಜಿಯಾಲಜಿಕಲ್ ಪ್ರೋಸೆಸ್ಸು, ಟೆಕ್ಟಾನಿಕ್ ಪ್ರೋಸೆಸ್ ಜೊತೆ ಅದು ನಡೆಯುತ್ತೆ. ಅದನ್ನು ಆಮೇಲೆ ಹೇಳ್ತೀನಿ. ಈ ಆನ್ಯುವಲ್ ವಾಟರ್ ಸೈಕಲ್ ಜೊತೆ CO2 ರೀಸೈಕಲ್ ಆಗುತ್ತೆ ಅನ್ನೋ ವಿಷಯನ ಕ್ಲೈಮೇಟ್ ಸೈಂಟಿಸ್ಟ್ಗಳು ಹೇಳಲಿಲ್ಲ. ಅದನ್ನು ಮುಚ್ಚಿಟ್ಟು ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾಯಿದೆ, ತಾಪಮಾನ ಏರಿಕೆ ಆಗ್ತಾಯಿದೆ, ಇದಕ್ಕೆ ನಾವೆಲ್ಲ ಏನು ಕ್ಲೈಮೇಟ್ ಚೇಂಜ್ ಮೆಷರ್ಸ್ ತಗೊಬೇಕು, ಅಡಾಪ್ಟ್ ಮಾಡ್ಕೊಬೇಕು, ರಿಸಿಲಿಯೆಂಟ್ ಅಗ್ರಿಕಲ್ಚರ್ ಮಾಡಬೇಕು, ಈ ರೀತಿ ಎಲ್ಲ ಹೇಳಿ ಜನಗಳಿಗೆ ಮರಳು ಮಾಡಿದ್ರು. COP 24, 25, COP 26, COP 27, 28 ತನಕ ಮರಳು ಮಾಡಿದ್ರು. ಎಲ್ಲ ದೇಶಗಳು ನೀವು ಟ್ಯಾಕ್ಸ್ ಕೊಡಿ, ನಾವು ಕಾರ್ಬನ್ನ ಕ್ಯಾಪ್ಚರ್ ಮಾಡಿ ಲಿಕ್ವಿಫೈ ಮಾಡಿ ಸೀಕ್ವೆನ್ಸ್ಟ್ರೇಟ್ ಮಾಡ್ತೀವಿ ಭೂಮಿ ಒಳಗಡೆ ಅಂತ. ಆಗ ಕೆಲವು ಬಡ ದೇಶಗಳು ನಾವು ಕೊಡೋಕ್ಕಾಗಲ್ಲ, ನೀವೇ ಕೊಡಿ ಅಂತಂದರು. ಇವರು ಅಡ್ವಾನ್ಸ್ ಕಂಟ್ರೀಸ್ ಈ ಥಿಯರಿ ಯಾರು ಮುಂದುವರಿಸ್ತಾ ಇದ್ರು ಅವರು, ನಾವು ಕೊಡೋಕ್ಕಾಗಲ್ಲ, ನೀವು ಕೊಡಬೇಕಂತ. ಆ ಟಸಲ್ನಲ್ಲಿ ಪ್ಯಾರಿಸ್ ಟ್ರೀಟಿ ಏನಿತ್ತು 2015, ಆಗ 196 ದೇಶಗಳಲ್ಲಿ 195 ದೇಶಗಳು ಸೈನ್ ಆಗ್ದು ಪ್ಯಾರಿಸ್ ಟ್ರೀಟಿಗೆ. ಇಂಡಿಯಾ ಕೂಡ ಸೈನ್ ಆಗ್ತು. ಒಂದು ದೇಶ ಮಾತ್ರ ನಾವು ಹಾಕಲ್ಲ ಅಂದರು, ಅಮೇರಿಕಾ. ಆಗ ಇದೇ ಡೊನಾಲ್ಡ್ ಟ್ರಂಪ್, ನಾನು ಈ ಕ್ಲೈಮೇಟ್ ಚೇಂಜ್ ಥಿಯರಿ ನಾನು ಒಪ್ಪಲ್ಲ, ಅದರಿಂದ ನಾನು ಸೈನ್ ಹಾಕಲ್ಲ ಅಂತ ಒಂದೇ ಒಬ್ಬ ದೇಶ. ಆತನ ಕಾನ್ಫಿಡೆನ್ಸ್ ನೋಡಿ, ಆತ ಒಂದು ಸ್ವಲ್ಪ ಎರಾಟಿಕ್ ಇರ್ಬೋದು ಬೇರೆ ವಿಷಯಗಳು, ಪೊಲಿಟಿಕಲಿ ಅದು ಬೇರೆ ವಿಷಯ, ಆದರೆ ಕೆಲವು ವಿಷಯಗಳಲ್ಲಿ ಆತ ತುಂಬ ಬುದ್ಧಿವಂತ ಮತ್ತು ಫರ್ಮ್ ಇದ್ದಾರೆ. ಹಾಗಾಗಿ ಪ್ಯಾರಿಸ್ ಟ್ರೀಟಿ ದಟ್ ವಾಸ್ ದಿ ಟರ್ನಿಂಗ್ ಪಾಯಿಂಟ್. ಅದಾದಮೇಲೆ ಹಲವಾರು ಮೀಟ್ ಅದು COP 26, 27, 28, 29, ಈ 30ಗೆ ತಯಾರು ಮಾಡ್ತಾಯಿದ್ದಾರೆ. 29ನಲ್ಲಿ ಟ್ಯಾಗ್ಲೈನ್ ಚೇಂಜ್ ಮಾಡಿದ್ರು. ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಹೇಳ್ತಿದ್ರು ಅದನ್ನು ಬಿಟ್ಬಿಟ್ರು. ಅದನ್ನು ಏನು ಮಾಡಿದ್ರು, 2001ರಿಂದ ಇದನ್ನೇ ಹೇಳ್ಕೊಂಬಂದರು.
2016-17 ತನಕ ತಾಪಮಾನ ಜಾಸ್ತಿ ಆಗ್ತಾಯಿದೆ, ಹಿಮಗಡ್ಡೆಗಳು ಕರಗ್ತವೆ ಪೋಲಾರ್ನಲ್ಲಿ, ನಾರ್ತು ಸೌತಲ್ಲಿ, ಮತ್ತು ಎತ್ತರದಲ್ಲಿರ್ತಕ್ಕಂಥ ಗ್ಲೇಷಿಯರ್ಸ್ ಎಲ್ಲ ಕರಗಿ ನೀರು ಸಮುದ್ರಕ್ಕೆ ಬಂದು ಸಮುದ್ರ ಮಟ್ಟ ಹೆಚ್ಚಾಗುತ್ತೆ. ಇದರಿಂದ ಪ್ರಪಂಚದ ನಾನಾ ಭಾಗಗಳಲ್ಲಿ 20 ದೊಡ್ಡ ದೊಡ್ಡ ಕೋಸ್ಟಲ್ ಪೋರ್ಟ್ ಟೌನ್ಸ್ ಸಿಟೀಸ್ ಮುಳುಗೋಗ್ತವೆ ಅಂತ. ಅದು ನಾವು ಪ್ರತಿದಿನ ನೋಡಿ ಏನಪ್ಪ ಅಂತ ಭಯಪಡ್ತಾ ಇದ್ದೋ. ಮಂಗಳೂರು, ಬಾಂಬೆ, ಕಲ್ಕಟ್ಟ ಎಲ್ಲ ಮುಳುಗೋಗ್ತವೆ, ಚೆನ್ನೈ ಅಂತ. 26ರಲ್ಲಿದ್ದೀವಿ, ಒಂದು ಮುಳುಗಿಲ್ಲ. ಸೊ ಹಾಗಾಗಿ ಅದು ಸರಿ ಇಲ್ಲ ಅಂತ ನಂಗೆ ಡೌಟ್ ಬಂತು. ಆಗ ನಾನು ನಂತರ 18-19 ಕೊಡಗು, ಕೇರಳ ಜಲ ದುರಂತ ಸಮಯದಲ್ಲಿ ನಾನು ಅಧ್ಯಯನ ಶುರು ಮಾಡಿದೆ. ಇದಕ್ಕೆಲ್ಲ ಈ ಅರಣ್ಯೀಕರಣ ಇವೆಲ್ಲ, ಅರಣ್ಯ ಕಟ್ ಮಾಡೋದು ಇವೆಲ್ಲ ಕಾರಣ ಅಲ್ಲ, ಲೋಕಲ್ ಇವೆಲ್ಲ ಗ್ಲೋಬಲಿ ಒಂದು ಕಾರಣ ಇದೆ. ಅದೇನು ಅಂತ ಕಂಡುಹಿಡಿಯಬೇಕು ಅಂತ ನಾನು ತುಂಬ ತೀವ್ರವಾದ ಅಧ್ಯಯನ ಮಾಡಿದೆ. ಒಂದು ರೀತಿ ತಪಸ್ಸಿನ ಥರ ಸುಮಾರು ಒಂದು 10-12 ತಿಂಗಳು ಅದರ ಹಿಂದೆ ಬಿದ್ದೆ, ಇದಕ್ಕೆ ಕಾರಣ ಕಂಡುಹಿಡಿಯಬೇಕು ಅಂತ. ನಾವು ಪರಿಣಾಮ ನೋಡೋದು ಎಲ್ಲೆಲ್ಲೂ ನೋಡ್ತಾ ಇರ್ತೀವಿ ಪರಿಣಾಮ, ಅದರಿಂದ ಒಂದು ಕಾರಣ ಇರಬೇಕಲ್ಲ. ಆ ಅಸಲಿ ಕಾರಣ ಕಂಡುಹಿಡಿಯೋದಕ್ಕೆ ನಾನು ಅಧ್ಯಯನ ಮಾಡಿದೆ. ಆಗ ನನಗೆ ಅಧ್ಯಯನ ಏನೋ ಕಾರಣ ಕಂಡು ಬಂತು. ಇದು ಗ್ಲೋಬಲ್ ಸತ್ಯ. ಒಂದು ರೀತಿ ಹೇಳೋದಾದರೆ ಇದು ಅಂತಿಮ ಸತ್ಯ ಅಂತ ಹೇಳ್ಬೋದು. ಕೆಲವು ಅಂತಿಮ ಸತ್ಯಗಳಿವೆ. ಎಲ್ಲ ಏನು ಹೇಳುತ್ತೆ ಅಂತಿಮ ಸತ್ಯದ ರಿಸಲ್ಟ್ ಏನು? ಅದೇನು ಅಂತಂದರೆ ನೋಡಿ, 17, 18, 19 ಸಂದರ್ಭದಲ್ಲಿ ತುಂಬ ಹೈ ಲೆವೆಲ್ ಹೈಪರ್ ವಾಲ್ಕೆನಿಕ್ ಆ್ಯಕ್ಟಿವಿಟಿ ನಡೀತಾ ಇತ್ತು ಪ್ರಪಂಚದ ನಾನಾ ಭಾಗಗಳಲ್ಲಿ. ಅದು ಈಗಿಲ್ಲ, ತದನಂತರ ಕಂಡು ಬಂದಿಲ್ಲ. ನಾನು ಪ್ರತಿದಿನ ಪ್ರತಿ ರಾತ್ರಿ ಡೇಟಾ ಕಲೆಕ್ಟ್ ಮಾಡ್ತೀನಿ ಕೆಲವು ಆ್ಯಪ್ಗಳ ಮೂಲಕ. 20-21 ನಂತರ ಈ ರೀತಿಯ ಚಟುವಟಿಕೆಗಳು ಸಣ್ಣ ಪುಟ್ಟ ಆಗೊಮ್ಮೆ ಆಗಿವೆ. ಆದರೆ ಆ ಮಟ್ಟದ ಹೈಪರ್ ವಾಲ್ಕೆನಿಕ್ ಆ್ಯಕ್ಟಿವಿಟಿ ಆನ್ ಲ್ಯಾಂಡ್, ಆನ್ ಐಲ್ಯಾಂಡ್ಸ್ ಆ್ಯಂಡ್ ಮೋರ್ ಸೋ ಆನ್ ಓಷನ್ ಫ್ಲೋರ್, ಅಂಡರ್ ವಾಟರ್ ವಾಲ್ಕೆನಿಕ್ ಆ್ಯಕ್ಟಿವಿಟಿ ಅದು ಹೆಚ್ಚಾದ್ರಿಂದ ಆಗ ಆ ದುರಂತ ಆಯಿತು. ಈಗ ಅದು ಕಂಡು ಬರ್ತಾ ಇಲ್ಲ. ಈಗ ನಾನು ಪ್ರತಿದಿನ ಪ್ರತಿ ರಾತ್ರಿ ಆ ಡೇಟಾ ಕಲೆಕ್ಟ್ ಮಾಡ್ತೀನಿ ಕೆಲವು ಆ್ಯಪ್ಗಳ ಮೂಲಕ. ಈಗ ಜ್ವಾಲಾಮುಖಿ ಸ್ಫೋಟದ ಸಂಖ್ಯೆ ಮತ್ತು ಮಟ್ಟ ಕಡಿಮೆ ಮಟ್ಟದಲ್ಲಿದೆ. ನಮ್ಮ ಭಾರತ ಎಸ್ಪೆಷಲಿ ನಾವು ಫೋಕಸ್ ಮಾಡೋದಾದರೆ ನಮ್ಮ ಸುತ್ತಮುತ್ತ ಇರತಕ್ಕಂತಹ ಕೆಲವು ದ್ವೀಪಗಳು, ಸಮುದ್ರ ತಳದಲ್ಲಿರ್ತಕ್ಕಂಥ ಕೆಲವು ಎರಪ್ಷನಲ್ ಸೆಂಟರ್ಸು ಅವು ತುಂಬ ಲೋ ಮಟ್ಟದಲ್ಲಿದೆ, ನಿಲ್ ಆರ್ ಲೋ ಲೆವೆಲ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಕಳೆದ 6-7 ತಿಂಗಳು ನಾನು ಏನು ಹೇಳಿದೆ, ಆ ಸಮಯದಲ್ಲಿ ಜ್ವಾಲಾಮುಖಿ ಸ್ಫೋಟದಿಂದ ಹೊರಗಡೆ ಬರ್ತಕ್ಕಂಥ ಆವಿ ಬಿಡುಗಡೆ ಕಡಿಮೆ ಆಗಿದೆ. ಆವಿ ಇಲ್ಲ ಅಂದರೆ ಮಾಯಿಶ್ಚರ್ ಬಜೆಟ್ ಇನ್ ದಿ ಅಟ್ಮಾಸ್ಫಿಯರ್ ಕಡಿಮೆ ಆಗುತ್ತೆ. ಸೊ ಅದರಿಂದಾಗಿ ರಿಲೇಟಿವ್ ಹ್ಯುಮಿಡಿಟಿ ಕಮ್ಮಿ ಆಯಿತು. ಹ್ಯುಮಿಡಿಟಿ ಇಲ್ಲದೆ ಇರೋದ್ರಿಂದ ಈ ಬಿಸಿಲು ಧಗೆ ಜಾಸ್ತಿ ಆಯಿತು, ತಾಪ ಅನುಭವ. ಈಗ ನೋಡಿ, ನೀವು ಮನೆಯಲ್ಲಿ ನೀವು ನೆಲಕ್ಕೆ ನೀರು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ತಂಪಾಗುತ್ತೆ ಅಲ್ವಾ, ಆ ನೀರು ಗಾಳಿಗೆ ಬರುತ್ತೆ ಆವಿಯಾಗಿ. ಹಾಗೆ ನೀವು ಮನೆಯಲ್ಲಿ ಅಲ್ಲಲ್ಲೇ ತಂಪು ಏನಾದರೂ ಇಟ್ಟರೆ ಕಡಿಮೆ ಎಫೆಕ್ಟ್ ಆಗುತ್ತೆ. ಏನೂ ಇಲ್ಲ ಅಂದರೆ ಎಫೆಕ್ಟ್ ಜಾಸ್ತಿ, ಬೆವರ್ತಾ ಇರ್ತೀವಿ. ಬಟ್ ಈಗಲೂ ಅಂದರೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗೋ ಲಕ್ಷಣ ಕಾಣಿಸ್ತಿಲ್ಲ. ಅದು ಇಲ್ಲ, ಖಂಡಿತ ಇದು ಆ ರೀತಿ ನಾವು ಜನರಲೈಸ್ ಮಾಡಿ ಇದು ಏರಿಕೆಯನ್ನು ಕಾಣ್ತಾ ಇದೆ. ಮುಂದಿನ ವರ್ಷ ಇದೇ ಥರ ಇರುತ್ತೆ, ಅದ್ರ ಮುಂದಿನ ವರ್ಷ ಇನ್ನೂ ಏರುತ್ತೆ ಅಂತ ಹೇಳೋದು ತಪ್ಪು. ಈಗೇನು ಮಾಡಿದ್ರು, ಈ ಗ್ಲೋಬಲ್ ವಾರ್ಮಿಂಗ್ ಥಿಯರೀಸ್ ಏನು ಮಾಡಿದ್ರು, 2020ಕ್ಕೆ ಇಷ್ಟಾಗುತ್ತೆ ಅಂತ ಹೇಳಿದ್ದವರು ಈಗ 2030ಕ್ಕೆ ಬಂದರು 1.5 ಡಿಗ್ರಿ ಜಾಸ್ತಿ ಆಗುತ್ತೆ ಅಂತ. ಅದು ಕಂಡು ಬರ್ತಾ ಇದ್ದಾಗ 50ಕ್ಕೆ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಈಗ ಅವ್ರು ಗೋಲ್ ಪೋಸ್ಟ್ನ ಶಿಫ್ಟ್ ಮಾಡ್ತಿದ್ದಾರೆ. 50ಕ್ಕೂ ಸಾಧ್ಯತೆ ಇಲ್ಲ ಅಂದರೆ 2100ಕ್ಕೆ ಆಗುತ್ತೆ ಅಂತ. ಆಗ ನಾವು ಇರಲ್ಲ, ನೀವು ಇರಲ್ಲ. ಅಲ್ಲ ಸರ್, ಇನ್ ಪರ್ಟಿಕ್ಯುಲರ್ಲಿ ನಮ್ಮ ಬೆಂಗಳೂರು, ನಾವು ಉದ್ಯಾನ ನಗರಿ ಅಂತ ಕರೆದ್ಬಿಟ್ವಿ, ಸ್ವರ್ಗ ಅಂತೆಲ್ಲ ಕರೆದ್ಬಿಟ್ರಿ. ಅದರ ಪರಿಸ್ಥಿತಿ ಹಾಗಿಲ್ಲ. ಈಗಿನ ಅಲರ್ಟ್ ಏನು, ನಮ್ಮ ಹವಾಮಾನ ಶಾಸ್ತ್ರ ಏನು ಹೇಳ್ತಿದೆ? ಈಗ ಹವಾಮಾನ ಶಾಸ್ತ್ರಕ್ಕಿಂತ ಬೇರೆ ಭೂಮಿಯ ವಾತಾವರಣ ಕಂಡೀಷನ್ಗಿಂತ ಇದು ನಾವೇ ಮಾಡ್ಕೊಂಡು ದುರಂತ. ಬೆಂಗಳೂರಿನಲ್ಲಿ ನಗರೀಕರಣ ಹೆಚ್ಚಾಯಿತು, ಹೆಚ್ಚೆಚ್ಚು ಈ ಕೃಷಿ ಭೂಮಿನೆಲ್ಲ ಕನ್ವರ್ಟ್ ಮಾಡಿ ಬಡಾವಣೆಗಳು ಮಾಡ್ದು. ಕೆರೆಗಳು ನೀರು ನಿಲ್ಲೋ ಜಾಗ, ಅದರಿಂದ ತಂಪಿರುತ್ತೆ, ನೀರಿದ್ದರೆ ಆವಿ ಆಗುತ್ತೆ, ಸುತ್ತಮುತ್ತ ತಂಪಾದ ಹವೆ ಇರುತ್ತೆ, ಗಿಡಗಳು ಮರಗಳು ಬೆಳೆಯೋದಕ್ಕೂ ಅನುಕೂಲ ಆಗುತ್ತೆ. ಅವೆಲ್ಲ ಕಡಿಮೆ ಆಗೋಯ್ತು. ಈಗ ಲೇಔಟ್ಗಳು ಮಾಡಿ, ರೋಡ್ಗಳು ಮಾಡಿ, ಈಗ ಎಲ್ಲಿಂದ ಎಲ್ಲಿಗೆ ಬೆಂಗಳೂರು ಎಲ್ಲಿದೆ ಅಂತ ನಂಗೆ ಆಶ್ಚರ್ಯ. ಎಲ್ಲಿ ಶುರುವಾಗುತ್ತೆ ಎಲ್ಲಿ ಕೊನೆ ಆಗುತ್ತೆ ಅಂತ ಅಲ್ವಾ. ಸೊ ಆ ರೀತಿ 4 ದಿಕ್ಕು ಪ್ಲಸ್ 5ನೇ ದಿಕ್ಕಲ್ಲೂ ಕೂಡ ಬೆಂಗಳೂರು ಬೆಳೆಸ್ಬಿಟ್ಟು ಇಷ್ಟೊಂದು ಕಾಂಕ್ರೀಟ್ ಬಿಲ್ಡಿಂಗ್ಗಳು ಮಾಡಿ ಹೀಟ್ ಇವೆಲ್ಲನೂ ರಿಫ್ಲೆಕ್ಟ್ ಮಾಡುತ್ತೆ. ಈಗ ಸನ್ ರೇಸ್ ಅಷ್ಟೇ ಇರುತ್ತೆ, ಆದರೆ ಈ ಬಿಲ್ಡಿಂಗ್ಗಳು ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಹಿಡಿದಿಟ್ಕೊಳುತ್ತೆ. ರಾತ್ರಿ ಸಂಜೆ ಆದಮೇಲೆ ಈ ಮರ ಗಿಡಗಳು ತಂಪಾಗ್ತವೆ, ಈ ನನ್ನ ಮಣ್ಣು ಅನ್ನೋ ರೀತಿ ತಂಪಾಗುತ್ತೆ ಅಂತ ಹೇಳ್ಬೋದು.
ಆ ಬಿಲ್ಡಿಂಗ್ನಲ್ಲಿ ಇರ್ತಕ್ಕಂಥ ಶಾಖ ಅದು ರಾತ್ರಿ 9-10 ಗಂಟೆ ತನಕ ಬರ್ತಾ ಇರುತ್ತೆ, 11 ಗಂಟೆ ತನಕ ಬರ್ತಾ ಇರುತ್ತೆ. ಸೊ ಅದು ಕ್ಯುಮ್ಯುಲೇಟಿವ್ ಎಫೆಕ್ಟು ಸ್ವಲ್ಪ ನೆಕ್ಸ್ಟ್ ಡೇಗೂ ಉಳಿಯುತ್ತೆ. ನೆಕ್ಸ್ಟ್ ಡೇ ಸನ್ ಬೆಳಗಿನ ಸೂರ್ಯೋದಯ ಆದಮೇಲೆ ಮತ್ತೆ ಹೀಟ್ ಬರುತ್ತೆ. ಸೊ ಈ ರೀತಿ ಕ್ಯುಮ್ಯುಲೇಟಿವ್ ಎಫೆಕ್ಟು ಹೀಟ್ ಸಿಂಕ್ಗಳಾಗಿವೆ ನಮ್ಮವು. ಹೀಟ್ ಐಲ್ಯಾಂಡ್ ಅಂತ ನಾವೇನು ಹೇಳ್ತೀವಿ, ಅರ್ಬನ್ ಅಗ್ಲಾಮರೇಷನ್, ಇದು ಹೀಟ್ ಐಲ್ಯಾಂಡ್ ಆಗಿದೆ. ಅದು ಕಾರಣ. ಮಳೆ ಬರಬೇಕಾಗಿತ್ತು. ನಮ್ಮ ಬೆಂಗಳೂರು ಫೇಮಸ್ಸು, ಸಂಜೆ 5 ಗಂಟೆ ಆಗ್ತಿದ್ದಂಗೆ ಸಣ್ಣ ಶವರ್ ಬರೋದು. ಆಫೀಸ್ ಮಳೆಗಳು ಅನ್ನೋರಾಗ ನಾವು ಆಫೀಸಿಂದ ಹೊರಡ ತಕ್ಷಣ ಒಂದು 5 ನಿಮಿಷ ತಂಪಾದ ಮಳೆ ಬರೋದು. ಈಗೆಲ್ಲ ಬದಲಾಗಿದೆ. ಅದಕ್ಕೆ ನಾವೇ ಕಾರಣ. ಬೆಂಗಳೂರು ಬೆಳೆಸ್ತಾ ಹೋದ್ರೆ ನೀವು ಎಲ್ಲಿ ತನಕ ಬೆಳೆಸ್ತೀರಾ? ಯಾರಿಗೆ ಮಕ್ಕಳು ಬೆಳೆಸ್ತಾ ಇದ್ದೀರಿ ನೀವು? ಯಾವ ಜನ ಬಂದು ನೆಲೆಸ್ತಾ ಇದ್ದಾರೆ? ಈಶಾನ್ಯ ಭಾರತದವರು, ಬೆಂಗಾಲ್ನವರು, ಬಿಹಾರ್ನವರು, ಕೇರಳದವರು ಆ್ಯಂಡ್ ಬೇರೆ ಬೇರೆ ಏರಿಯಾದವರೆಲ್ಲ ಬಂದು ಬೆಂಗಳೂರಿನಲ್ಲಿ ನೆಲೆಸ್ತಾ ಇದ್ದಾರೆ. ಅವ್ರಿಗೋಸ್ಕರ ನಾವೆಲ್ಲ ವಸತಿ ಮಾಡಿಕೊಡ್ಬೇಕು. ಈಗ 2032ಕ್ಕೆ 2 ಕೋಟಿ ಪಾಪ್ಯುಲೇಷನ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೆಡ್ ಅಲ್ವಾ? ಅದಕ್ಕೆ ನಾವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು. ರೋಡು ಫ್ಲೈಓವರ್ ಕಟ್ಬಿಡ್ತೀರಾ, ನೀರು ಎಲ್ಲಿಂದ ತರ್ತೀರಾ? ಗ್ರೌಂಡ್ ವಾಟರ್ಗೂ ಒಂದು ಮಿತಿ ಇದೆ. ಇಲ್ಲಿ ಅಕ್ಕಪಕ್ಕ ನದಿ ಇಲ್ಲ, ಕಾವೇರಿ ನೀರು ಮೇಲೆ ಡಿಪೆಂಡ್ ಆಗಬೇಕು. KRS ನೀರು ಅದು ಹಂಚಬೇಕು ಎಲ್ಲರಿಗೂ. ಸೊ ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ ಎಷ್ಟು ಸಿಗುತ್ತೆ ನೀರು? ಸೊ ಅದನ್ನು ನಾವು ಆಲೋಚನೆ ಮಾಡಬೇಕು. ಬೆಂಗಳೂರು ಎನಿ ನಗರನ ಬೆಳೆಸೋದು ಸುಲಭ. ಎನಿ ನಗರ ಒಂದು 50 ಲಕ್ಷ ಜನಸಂಖ್ಯೆ ಸಾಕೋ ಶಕ್ತಿ ಇರುತ್ತೆ. ಅದ್ರ ಡಬ್ಬಲ್ 1 ಕೋಟಿ ಇಟ್ಕೊಳ್ಳಿ, ಓಕೆ, ಹೇಗೋ ಮೇಂಟೈನ್ ಮಾಡ್ಬೋದು. ಈಗ 1.5 ಕೋಟಿ ಆಗಿದೆ. 2032ಕ್ಕೆ 2 ಕೋಟಿ ಅಂತೀರ ನೀವು. ನೀರು ಎಲ್ಲಿಂದ ತರ್ತೀರ? ಈಗ 1 ಲಕ್ಷ ಜನ ಬೆಂಗಾಲಿಗಳು ಬಂದರು, 1 ಲಕ್ಷ ಜನ ಬಾಂಗ್ಲಾದೇಶದವ್ರು ಬಂದರು, 1 ಲಕ್ಷ ಜನ ಬಿಹಾರಿಗಳು ಬಂದರು. ಬಾಂಗ್ಲಾದೇಶದಿಂದ ಪದ್ಮಾ ನದಿಯಿಂದ 1 TMC ನೀರು ತರಿಸಿ ಇಲ್ಲಿಗೆ. ಈಗ ಬಿಹಾರಿಂದ 1 TMC ನೀರು ಇಲ್ಲಿ ಗಂಗಾ ನದಿಯಿಂದ ಇಲ್ಲಿಗೆ ತರಿಸಿ. ನೋಡಿ, ಪರಿಸರ, ನ್ಯಾಚುರಲ್ ರಿಸೋರ್ಸಸ್ಸು ಮತ್ತು ಲೈವ್ ಸ್ಟಾಕ್ ಅಂದರೆ ಪ್ರಾಣಿ ಸಂಖ್ಯೆ, ನಾವು ಪ್ರಾಣಿಗಳೇ ಆಯಿತಾ. ಈ ಸಂಖ್ಯೆನ ಡಿಸ್ಟ್ರಿಬ್ಯೂಟ್ ಮಾಡಿರುತ್ತೆ, ಎಲ್ಲ ಒಂದೇ ಕಡೆ ಇರಲ್ಲ. ಕ್ರಿಯೇಷನ್ನಲ್ಲಿ, ನೇಚರ್ನಲ್ಲಿ ಇದೊಂದು ಎಲ್ಲ ಕಡೆ ಡಿಪೆಂಡಿಂಗ್ ಆನ್ ದಿ ರಿಸೋರ್ಸಸ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅದನ್ನು ಬಿಟ್ಟು ನಾವು ಎಲ್ಲವನ್ನೂ ಒಂದೇ ಕಡೆ ತಂದು ತುಂಬಿದ್ರೆ ಹೇಗೆ ನೇಚರ್ ಸಪೋರ್ಟ್ ಮಾಡುತ್ತೆ? ಲಾಜಿಕಲಿ ಈಗ ಬೆಂಗಳೂರಿಗೆ ನೀರು ಸಿಗ್ತಿರೋದು ಹೆಂಗೆ? ಒಂದು ಕಾವೇರಿಯಿಂದ ನೀರು ಸಿಗಬೇಕು, ಇಲ್ಲ ಬೋರ್ ವಾಟ್ರಿಂದ ನೀರು ತೆಗಿಬೇಕು. ಇರೋ ಸೋರ್ಸ್ ಅಷ್ಟೇ ನಮಗೆ ಗೊತ್ತಿರೋದು. ಈ ಸಡನ್ನಾಗಿ ಈ ಮಳೆ ಬಂತಲ್ಲ ಸರ್, ಈಗ ನೆನ್ನೆ ಸಡನ್ನಾಗಿ ಬಿಸ್ತಿತ್ತು, ಬಂದಿದ್ದ ಮಳೆ ತಡ್ಕೊಳಕ್ಕಾಗಲಿಲ್ಲ. ಆಲಿಕಲ್ಲು ಬಿದ್ದಂತಹ ಮಳೆ ಇದು ಅಕಾಲಿಕವೋ ಅಥವಾ ವಾಡಿಕೆಯೋ ನಿಮ್ಮ ಪ್ರಕಾರ? ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ನೋಡಿ, ಯಾವಾಗ ತಾಪಮಾನ ತುಂಬ ಜಾಸ್ತಿ ಆಗುತ್ತೆ, ಬೆವರು ಬರೋಕ್ಕೆ ಶುರು ಮಾಡುತ್ತೆ, ಚುರು ಅಂತ ಆಗುತ್ತೆ, ಆಗ 1-2 ದಿನದಲ್ಲಿ ಮಳೆ ಬರೋದು ಗ್ಯಾರಂಟಿ. ಇದು ನಾವು ನೋಡಿರೋದು ಅನುಭವ, ತಲಾಂತರದಿಂದ ಆಗಿರೋ ಅನುಭವ. ಈಗ ನೆನ್ನೆ ಬಿದ್ದ ಮಳೆ ಏನಾಗಿದೆ, ಆಲಿಕಲ್ ಮಳೆ, ಅದು ಅಕಾಲಿಕನೂ ಅಲ್ಲ, ಬೇರೆ ಇನ್ನೇನು ಕಾರಣ ಇಲ್ಲ. ಇದು ಪ್ರೀ ಮಾನ್ಸೂನ್ ಶವರ್ಸ್ ಅಂತ ಹೇಳ್ತೀವಿ. ಏಪ್ರಿಲ್ ಕೊನೆಗೆ ಮಧ್ಯಕ್ಕೆ ಬರಬೇಕಾಗಿತ್ತು. ಏಪ್ರಿಲ್ 14-15 ಪ್ರೀ ಮಾನ್ಸೂನ್ ಶವರ್ಸ್ ಬರ್ತವೆ. ಲಾಸ್ಟ್ ಇಯರು ಮೇನಲ್ಲೇ ಮುಂಗಾರು ಆರಂಭವಾದ ಲಕ್ಷಣಗಳಿದ್ದ. ಜೂನ್ 1ಕ್ಕೆ ಶುರು ಆಗಬೇಕಾಯಿತು, ಆದರೆ ಮೇ ಮಧ್ಯಭಾಗಕ್ಕೆ ಮುಂಗಾರು ಶುರುವಾಯಿತು. ಮಾರುತಗಳು ಬಂದೋ, ದೊಡ್ಡ ಮಳೆಗಳು ಬಂದೋ, ಅದಕ್ಕೆ ಜೂನ್ನಲ್ಲೇ KRS ತುಂಬೋಯ್ತು. ಆ ರೀತಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಒಂದ್ಸರಿ. ಅದು ಕಾರಣ ಬೇರೆ ಇದೆ. ಸೊ ಈಗ ಪ್ರಸಕ್ತ ಸಮ್ಮರ್ ಶವರ್ಸ್ ಅಂತ ಹೇಳ್ತೀವಿ, ಲೋಕಲ್ ಶವರ್ಸ್. ಯಾವಾಗ ಬಿಸಿಲು ಜಾಸ್ತಿ ಆಗುತ್ತೋ ಅಲ್ಲಿನ ಮಾಯಿಶ್ಚರ್ ಏನಾಗಿದೆ ಅಲ್ಲೇ ಮೋಡ ಕಟ್ಟಿ 1-2-3 ಕಿಲೋಮೀಟ್ರ್ ಮೇಲ್ಗಡೆ ಅಲ್ಲಿಂದನೇ ಮಳೆ ಬಿದ್ದುಬಿಡುತ್ತೆ. ಅದು ಸಮ್ಮರ್ ಶವರ್ಸ್. ಆದರೆ ಇದು ಪ್ರೀ ಮಾನ್ಸೂನ್ ಶವರ್ಸ್. ಬೇರೆ ಎಲ್ಲಿಂದನೂ ಮಾರುತಗಳು ಬರ್ತವೆ, ಈ ಬಿಸಿಯಾದ ನೆಲಕ್ಕೆ ಮಳೆ ಬೀಳಿಸಿ ಅದನ್ನು ತಂಪು ಮಾಡ್ತವೆ. ಸೊ ಇದು ಬಿಟ್ಟು ರೆಗ್ಯುಲರ್ ಮಾನ್ಸೂನ್ ಶುರುವಾಗೋದು 1 ಜೂನಿಂದ ನಮ್ಮ ಸೈಕಲ್. ಅದು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ನಾವು ಕರೆದುಬಿಟ್ಟಿದ್ದೀವಿ. ಆದರೆ ನಾನು ಕಳೆದ 6-7 ವರ್ಷಗಳಿಂದ ನೋಡ್ತಾ ಇದ್ದೀನಿ, ಕೇರಳ ಕಡೆಯಿಂದ ಎಂಟ್ರಿ ಆಗೋದು ಕಡಿಮೆ ಆಗಿದೆ. ಪೂರ್ವದಿಂದ ಮತ್ತು ಸೌತ್ ಈಸ್ಟಿಂದ ಮತ್ತು ನಾರ್ತ್ ಈಸ್ಟಿಂದನೂ ನಾರ್ತ್ ಈಸ್ಟ್ ಆ್ಯಂಡ್ ಸೌತ್ ಈಸ್ಟ್ ಈ ಕಡೆಯಿಂದ ಹೆಚ್ಚು ಮಾರುತಗಳು ಬರ್ತಾ ಇವೆ. ಬದಲಾವಣೆ ಆಗಿದೆ, ಅದು ಕಾರಣಗಳಿವೆ. ಸೊ ಈ ರೀತಿ ಪ್ರೀ ಮಾನ್ಸೂನ್ ಶವರ್ಸು ಕೂಡ ತುಂಬ ಹೆಚ್ಚಿರುತ್ತೆ. ಕೆಲವು ಟೈಮು ಏನಾಗುತ್ತೆ, ಈಗ ಕಳೆದ 3 ತಿಂಗಳಿಂದ ಧಗೆ ಜಾಸ್ತಿ ಆಯಿತು. ಈ ಸರ್ಫೇಸ್ ವಾಟರ್ ಎಲ್ಲ ಎವಾಪ್ರೇಟ್ ಮೇಲಕ್ಕೆ ಹೋಗುತ್ತೆ. ಗಾಳಿ ಬಿಸಿಯಾದಷ್ಟು ಅದು ಮೇಲಕ್ಕೆ ಏರ್ತಾ ಹೋಗುತ್ತೆ ಲೈಟ್ ಆದಾಗ. ಅದ್ರ ಜೊತೆಗೆ ಮಾಯಿಶ್ಚರ್ ಕೂಡ ಮೇಲಕ್ಕೆ ಹೋಗುತ್ತೆ. ಮೇಲಕ್ಕೆ ಹೋಗಿ ಟ್ರೋಪೋಸ್ಫಿಯರ್ನ ಅಪ್ಪರ್ ಪಾರ್ಟಲ್ಲಿ ಅಂದರೆ ಸುಮಾರು 8-9-10 ಕಿಲೋಮೀಟರ್ ಲೆವೆಲ್ನಲ್ಲಿ ಮೋಡಗಳಾಗ್ತವೆ. ಟ್ರೋಪೋಪಾಸ್ ಅಂತ ಒಂದು ಬರುತ್ತೆ, ಅದು ಮಿತಿ ಟ್ರೋಪೋಸ್ಫಿಯರ್ಗೆ. ನಾರ್ಮಲಾಗಿ ಅದನ್ನು ಬಿಟ್ಟು ಮೇಲಕ್ಕೆ ಹೋಗಲ್ಲ, ಆದರೆ ಹೆಚ್ಚಾದಾಗ ಅದು ಮಿಟ್ಟು ಮೇಲಕ್ಕೆ ಹೋಗುತ್ತೆ. ಸ್ಟ್ರಾಟೋಸ್ಫಿಯರ್ 12-15 ಕಿಲೋಮೀಟ್ರ್ ತನಕ
ಮೋಡ ಗಟ್ಟುತ್ತವೆ. ಈ ಟ್ರೋಪೋಸ್ಫಿಯರ್ನಲ್ಲಿರ್ತಕ್ಕಂಥ ಮೋಡಗಳು ಆಗಾಗ್ಗೆ ಹೆವಿಯಾಗಿ ಅಥವಾ ಪ್ರಿಸಿಪಿಟೇಸ್ 0 ಡಿಗ್ರಿ ತಲುಪಿದಾಗ ಅವು ಹನಿಯಾಗಿ ಕೆಳಗಡೆ ಮಳೆ ಬಂದುಬಿಡುತ್ತೆ. ಈ ಸರ್ತಿ ಏನಾಗಿದೆ, ಮೇಲಕ್ಕೆ ಹೋಗಿದ್ದು ಅಷ್ಟು ಬೇಗ ಕೆಳಗಡೆ ಬಂದಿಲ್ಲ, ಅಲ್ಲಿ ಸ್ಟೋರ್ ಆಗಿದೆ ಹೈಯರ್ ಲೆವೆಲಲ್ಲಿ, ಪ್ರಾಬ್ಲಿ ಟ್ರೋಪೋಪಾಸ್ ಮತ್ತು ಲೋಯರ್ ಸ್ಟ್ರಾಟೋಸ್ಫಿಯರ್. ಅಲ್ಲಿ ಸ್ಟೇಷ್ನರಿಯಾಗಿ ಕಲೆಕ್ಟಾಗಿ ತುಂಬ ಜಮಾ ಆಗಿ ಆ್ಯಂಡ್ ಅದು ಕೂಲ್ ಆಗ್ತಾ ಏನಾಗುತ್ತೆ ಅಂದರೆ ಮಂಜು ಕಟ್ಟುತ್ತಲ್ಲ ಈ ಆಲಿಕಲ್ಲು, ನಮಗೇನೋ ಸದ್ಯ ಗೋಲಿ ಸೈಜ್ ಬಿತ್ತು, ಈಗ ಕೆಲವು ಕಡೆ ನಿಂಬೆಹಣ್ಣು ಸೈಜ್ ಬೀಳುತ್ತೆ, ಕೆಲವು ಕಡೆ ನೀವು ನೋಡಿರ್ಬೋದು ಫುಟ್ಬಾಲ್ ಸೈಜು, ಇನ್ನೂ ದೊಡ್ಡ ಸೈಜ್ ಮೂಟೆಗಟ್ಟಲೆ ಒಂದು ದೊಡ್ಡ ಬೌಲ್ಡರ್ ಸೈಜೆಲ್ಲ ಬಿದ್ದಿವೆ ಕೆಲವು ಕಡೆ. ಕಾರ್ ಜಖಮ್ ಆಗ್ಬಿಡುತ್ತೆ, ಮನುಷ್ಯರು ಹೊರಟೋಗ್ತಾರೆ. ಸೊ ಈ ಸಣ್ಣ ಆಲಿಕಲ್ಲು ಬಿದ್ದಿದೆ ನಮ್ಮ ಅದೃಷ್ಟ. ಸೊ ಆ ರೀತಿ ಆಲಿಕಲ್ಲು ಐಸ್ ಆಗಿ ಮೋಡದಲ್ಲಿ ಅದು 0 ಇಂದ 1 ಡಿಗ್ರಿ ಚೇಂಜ್ ಬಂದಾಗ, ಸ್ವಲ್ಪ ವಾರ್ಮಿಂಗ್ ಆದಾಗ ಮಳೆ ಹನಿಯಾಗಿ ಕೆಳಗಡೆ ಬಿದ್ದುಬಿಡುತ್ತೆ. ಅದೇ ಸಮಯದಲ್ಲಿ ಈ ಆಲಿಕಲ್ಲು ಕೂಡ ಕೆಳಗಡೆ ಬಂದುಬಿಡುತ್ತೆ ಒಂದೇ ಸರ್ತಿ. ಈ ಸರ್ತಿ ಈಗ ಮಾರ್ಚ್ ಎಂಡಿಗೆ ಏಪ್ರಿಲ್ ಮೊದಲನೇ ವಾರದಲ್ಲಿ 10ನೇ ತಾರೀಕು ಒಂದಷ್ಟು ಮಳೆಗಳು ಬಂದಿದ್ದರೆ ಈ ಹೆವಿ ಮಳೆ ಆಗ್ತಿರಲಿಲ್ಲ, ಹಾಗಾಗಿ ಬಿದ್ದುಬಿಟ್ಟಿದ್ರೆ ಇಷ್ಟೊಂದು ಲೋಡ್ ಆಗ್ತಿರಲಿಲ್ಲ. ಹೆವಿ ಲೋಡ್ ಈ ಸರಿ ಬಿದ್ದಿದೆ. ಇದು ಅಕಾಲಿಕನೂ ಅಲ್ಲ, ಸಕಾಲಿಕನೂ ಅಲ್ಲ, ನೇಚರು ತನ್ನ ಪಾಡಿಗೆ ತಾನು ಮಾಡ್ಕೊಳ್ಳೋ ಅಂಥ ಒಂದು ಪ್ರಕ್ರಿಯೆ. ಅಲ್ಲ ಸರ್, ಈಗ ಮೊದಲೆಲ್ಲ ನಮಗೆ ಮಳೆ ಬಂತು ಅಂದರೆ ಅದು ಗ್ರಾಮೀಣ ಭಾಗದಲ್ಲಿರಲಿ ಅಥವಾ ನಗರ ಪ್ರದೇಶದಲ್ಲಿರಲಿ ಒಂದು ಖುಷಿ ಆಗ್ತಿತ್ತು. ಮಳೆ ಯಾವಾಗಲೂ ಒಂಥರ ತಣ್ಣು ಎರಿಯುತ್ತೆ ನಮಗೆ, ಯಾವಾಗಲೂ ಬೇಸಿಗೆ ಕಾಲದಲ್ಲಿ ಬಂತು ಅಂತ. ಈಗ ಹಂಗಲ್ಲ, ಮಳೆ ಬಂತು ಅಂದರೆ ಭಯ ಪಡುವಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ. ನೆನ್ನೆ ನೋಡಿ, ಆಸ್ತಿ ಪಾಸ್ತಿಯಿಂದ ಹಿಡಿದು ಪ್ರಾಣಹಾನಿಯ ತನಕನೂ ನೋಡ್ಬಿಟ್ಟಿದ್ದೀವಿ ನಾವು. ಹೆಂಗಿದು ಅಂತ. ಹೌದು ನೋಡಿ, ಇದು ಮಳೆ ಜೀವದಾಯಕ, ನೀವು ಹೇಳ್ದಂಗೆ ಖುಷಿ ಪಡೋ ವಿಚಾರ. ಆದರೆ ಕೆಲವೊಮ್ಮೆ ಎಕ್ಸ್ಟ್ರೀಮ್ ಆಗ್ತಾಯಿದೆ. ಇಲ್ಲ ಅನ್ನೋ ಕಂಡೀಷನು ಇಲ್ಲ, ತುಂಬ ಮಳೆ, ಅತಿವೃಷ್ಟಿ ಅನಾವೃಷ್ಟಿ ಅಂತೀವಲ್ಲ, ಆ ಥರ ಕಂಡೀಷನ್ಸ್ ಕ್ರಿಯೇಟ್ ಆಗ್ತಾಯಿದೆ. ಇದಕ್ಕೆ ಬೇರೆ ಕಾರಣಗಳು ಇವೆ, ಒಂದು ಬ್ರೀಫಾಗಿ ಹೇಳ್ತೀನಿ. ಈಗ ನಿನ್ನೆ ನೋಡಿ, ಸುಂಟ್ರ ಗಾಳಿ ಜೊತೆ ದೊಡ್ಡ ಮಳೆ ಬಂತು. ಈ ನೇಚರ್ನಲ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ. ಈ ಒಣ ರೆಂಬೆಗಳು, ಒಣ ಎಲೆಗಳು, ಒಣ ಮರಗಳು ಎಲ್ಲ ಬಿದ್ದೋಗ್ಬಿಡ್ತವೆ ಈ ಗಾಳಿಗೆ. ನೇಚರು ಗಿಡ ಮರಗಳು ಹೆಲ್ಪ್ ಮಾಡುತ್ತೆ. ಇಲ್ಲ, ನಿನ್ನೆ ಸರ್ಜಾಪುರದ ಕಡೆ ಗುಡುಗು ಮಿಂಚು ಸಮೇತ ಮಳೆ ಬಂದಿದೆ. ಆಗ ಏನಾಗುತ್ತೆ, ಈ ಗಿಡ ಮರಗಳೆಲ್ಲದನ್ನು ಎಲ್ಲ ಬೀಳಿಸ್ಬಿಡುತ್ತೆ, ಒಣಗಿದ ಎಲೆ ರೆಂಬೆ ಕೊಂಬೆಗಳೆಲ್ಲ. ಹೊಸ ಎಲೆ ರೆಂಬೆ ಕೊಂಬೆಗಳು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಇದು ಪ್ರಕೃತಿನಲ್ಲಿ ನಡೀತಾ ಹೋಗುತ್ತೆ. ಇನ್ನೊಂದು ಉದಾಹರಣೆ ನಾನು ನೋಡಿರೋದು ಹೇಳ್ತೀನಿ. ಕೆಲವು ಮರಗಳಿವೆ, ಬೂರ್ಗದ ಮರಗಳು ಅಂತ. ಈ ಬೂರ್ಗದ ಮರಗಳು ಏಪ್ರಿಲ್ ಮಧ್ಯಭಾಗ ಕೊನೆಗೆ ಒಣಗಿಬಿಡ್ತವೆ. ಆ ಹಣ್ಣು ಕೂಡ ಒಣಗಿಬಿಟ್ಟಿರುತ್ತೆ, ಬಿರಿಯೋ ಟೈಮ್ನಲ್ಲಿ ಆ ಬೀಜ ಹತ್ತಿ ಥರ ಇರುತ್ತೆ, ನೀವು ನೋಡಿರ್ಬೋದು. ಅದು ಹೊರಗಡೆ ಬಂದು ಹಾರಬೇಕದು. ಆ ಟೈಮಲ್ಲಿ ದೊಡ್ಡ ಗಾಳಿ ಬರುತ್ತೆ, ಸುಂಟ್ರ ಗಾಳಿ. ಆ ಸುಂಟ್ರ ಗಾಳಿ ಬಂದು ಆ ಒಣಗಿರೋ ಬೂರ್ಗದ ಹಣ್ಣನ್ನು ಹೊತ್ಕೊಂಡು ಅದರ ಬೀಜಗಳನ್ನು, ಅದರ ಹತ್ತಿನೆಲ್ಲ ಹೊತ್ಕೊಂಡು ದೂರ ತನಕ ತಗೊಂಡೋಗುತ್ತೆ. ಇದು ಸೀಡ್ ಡಿಸ್ಪರ್ಷನ್, ವಿಂಡ್ ಡಿಸ್ಪರ್ಷನ್ ಅಂತ. ಸೊ ಈ ಸುಂಟ್ರ ಗಾಳಿ ಮರ ಡಿಸ್ಪರ್ಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇದು ಪ್ರಕೃತಿನಲ್ಲಿ ಒಂದಕ್ಕೊಂದು ಅವಲಂಬನ. ನಾನು ಯಾವಾಗಲೂ ಅದನ್ನೇ ಹೇಳೋದು. ಇದು ಟೋಟಲ್ ಸೈನ್ಸ್ ಅಂದರೆ ಲಿಥೋಸ್ಫಿಯರ್, ಅಟ್ಮಾಸ್ಫಿಯರ್, ಹೈಡ್ರೋಸ್ಫಿಯರ್ ಮತ್ತು ಬಯೋಸ್ಫಿಯರ್, ಈ 4 ನಾವು ಒಟ್ಟಾಗಿ ಇಟ್ಕೊಂಡು ನಾವು ಅಧ್ಯಯನ ಮಾಡಬೇಕು. ಈಗೇನು ಮಾಡಿಬಿಟ್ಟಿದ್ವಿ ನಾವು, ಬಯೋಸ್ಫಿಯರೇ ಬೇರೆ, ಬಯಾಲಜಿ ಬೇರೆ, ಮೆಡಿಸಿನ್ ಬೇರೆ, ಜಿಯಾಲಜಿ ಬೇರೆ, ಫಿಸಿಕ್ಸ್ ಬೇರೆ, ಕೆಮಿಸ್ಟ್ರಿ ಬೇರೆ, ಈ ಥರ ಎಲ್ಲನೂ ಬೇರೆ ಬೇರೆಯಾಗಿ ನೋಡಿ ಅವರ ಸೀಮಿತ ದಾರಿನಲ್ಲಿ ಮಾತ್ರ ಯೋಚನೆ ಮಾಡ್ತಾರೆ, ಕಂಪಾರ್ಟ್ಮೆಂಟಲೈಸೇಷನ್ ಝೈಲೋಸ್ನಲ್ಲಿ. ಆದರೆ ಒಟ್ಟಾಗಿ ಇಂಟಿಗ್ರೇಟ್ ಮಾಡಿದಾಗ ನಮ್ಗೆ ಅರ್ಥವಾಗುತ್ತೆ, ವಾಟ್ ಈಸ್ ದಿಸ್ ಕ್ರಿಯೇಷನ್, ವಾಟ್ ಈಸ್ ದಿಸ್ ಅರ್ತ್, ಹೌ ಇಟ್ ಈಸ್ ವರ್ಕಿಂಗ್. 4 ಸ್ಫಿಯರ್ಗಳು ಇಂಟಿಗ್ರೇಟ್ ಮಾಡಿ ನೋಡಬೇಕು, ಒಂದಕ್ಕೊಂದು ಪೂರಕ ಸಂಬಂಧ ಇದೆ. ದೇರ್ ಇಸ್ ಅನ್ ಎಫೆಕ್ಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಸ್ಫಿಯರ್ ಆನ್ ದಿ ಅದರ್ ಸ್ಫಿಯರ್, ಆ್ಯಂಡ್ ಇಂಟರ್ಫಿಯರೆನ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಆಫ್ ಈಚ್ ಆ್ಯಂಡ್ ಎವ್ರಿ ಸ್ಫಿಯರ್ ಆನ್ ದಿಸ್ ಅದರ್ ಸ್ಫಿಯರ್. ಸರ್, ಅಲರ್ಟ್ ಕೊಡ್ತಾನೆ ಇರುತ್ತೆ ಹವಾಮಾನ ಇಲಾಖೆ. ಈಗಲೂ ಹವಾಮಾನ ಇಲಾಖೆ ಅಲರ್ಟ್ ಕೊಡ್ತು. ಒಂದು ಹೀಟ್ ವೇವ್ ಇದೆ, ಹುಷಾರು, ಅದರಿಂದ ಆರೋಗ್ಯದ ಮೇಲಾಗುವಂಥ ಪರಿಣಾಮಗಳ ಬಗ್ಗೆ ಆರೋಗ್ಯ ಇಲಾಖೆ. ಈಗ ಹವಾಮಾನ ಇಲಾಖೆ, ಅದು ಮಳೆಯ ಬಗ್ಗೆ. ಇಷ್ಟೆಲ್ಲ ಇದ್ದರೂ ಕೂಡ ಯಾಕೆ ಈ ಸ್ಥಿತಿ ನಮಗೆ? ಯಾಕೆ ಅಂತಂದರೆ ನೋಡಿ, ಬೆಂಗಳೂರ್ದು ವಿಚಿತ್ರ ಪೊಸಿಷನ್ ಬಿಡಿ, ಡೆಲ್ಲಿನೂ ಅದೇ ಥರ ಇದೆ, ಕಲ್ಕಟ್ಟನೂ ಅದೇ. ಈ ವರ್ಷ ಎಲ್ಲ ಕಡೆ ಡೆಲ್ಲಿ ಅಂತೂ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ನಾವು. ಅಲ್ಲಿ 44 ಡಿಗ್ರಿಗೆ ಹೋಗುತ್ತೆ. ನಾನು ಡೆಲ್ಲಿನಲ್ಲಿದ್ದೆ 1 ಇಯರ್. ಮಧ್ಯಪ್ರದೇಶನಲ್ಲಿ 81ರಿಂದ 84 ತನಕ ಇದ್ದೆ. 48 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಕೆಲಸ ಮಾಡಿದ್ದೀನಿ ನಾನು. 3 ತಿಂಗಳಿರುತ್ತೆ ಸತತವಾಗಿ, ಮಾರ್ಚ್, ಏಪ್ರಿಲ್, ಮೇ.
ಆ್ಯಂಡ್ 5 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಅದಕ್ಕೆ ಬೇಕಾದ ಕ್ರಮಗಳು ನಾವು ತಾಂತೀವಿ ಬದುಕಬೇಕು ಅಂತಂದರೆ, ಸರ್ವೈವ್ ಆಗಬೇಕು ಅಂದರೆ, ಅದು ಬೇರೆ ವಿಷಯ. ಸೊ ಕೆಲವು ಕಡೆ ಹೆಚ್ಚಿದೆ. ನಮ್ಮ ಈಕ್ವೆಟಾರ್ ಮೇಲ್ಭಾಗ ಈಗೇನಿದೆ ಟ್ರಾಪಿಕ್ ಆಫ್ ಕ್ಯಾನ್ಸರು, ಅದ್ರ ಮೇಲ್ಭಾಗ ಉತ್ತರಕ್ಕೆ ಹೋದರೆ ಡೆಲ್ಲಿ, ಆಮೇಲೆ ಉತ್ತರಕ್ಕೆ ಶಿಮ್ಲಾ, ಇನ್ನೂ ಉತ್ತರಕ್ಕೆ ಹೋದಾಗ ಅಲ್ಲಿ ತನಕ ಹೆಚ್ಚುತ್ತಾ ಹೋಗುತ್ತೆ ಇದು ಉಷ್ಣತೆ. ಸೊ ಈ ಟಿಲ್ಟ್ ಆಫ್ ದಿ ಅರ್ತ್, ಸ್ಪಿನ್ ಆಫ್ ದಿ ಅರ್ತ್, ರೊಟೇಷನ್ನು, ರೆವಲ್ಯೂಷನ್ನು, ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಋತುಗಳನ್ನು ನಾವು ಅರ್ಥ ಮಾಡಿಕೊಂಡು, ಋತು ಯಾವ ಇಂಟರ್ಫರೆನ್ಸು ಇಲ್ಲ, ಯಾವ ಇನ್ಫ್ಲೂಯೆನ್ಸು ಇಲ್ಲ ಅಂದರೆ ತನ್ನ ಪಾಡಿಂದಾನು ಆ್ಯಸ್ ಪರ್ ಟೈಮ್ ಟೇಬಲ್ ನಡ್ಕೊಂಡು ಹೋಗುತ್ತೆ ಋತುಗಳು. ಆದರೆ ಸ್ವಲ್ಪ ವೇರಿಯೇಷನ್ಸ್ ಕಾಣ್ತಾ ಇದ್ದೀವಿ ಇತ್ತೀಚೆಗೆ. ಅದಕ್ಕೆ ಕಾರಣ ಸಮ್ ಇಂಟರ್ಫರೆನ್ಸ್. ಒಂದು ಲಿಟಲ್ ಬಿಟ್ ಪೊಲ್ಯೂಷನ್ ಎಫೆಕ್ಟ್ ಇರ್ಬೋದು. ಎರಡನೇದು ಮೊನ್ನೆ ವಾರ ಆಯಿತು, ಅಷ್ಟೊಂದು ಬಾಂಬ್ಗಳು, ಧೂಳು, ಬಿಲ್ಡಿಂಗ್ ಧೂಳು ಆ್ಯಂಡ್ ಪಾಯ್ಸನಸ್ ಗ್ಯಾಸಸ್ ರಿಲೀಸ್ ಆಗಿವೆ. ನೀವು ಗಮನಿಸಿದ್ರೆ ಹೇಗೋ ಕೆಲವು ದೇಶಗಳು ಫಾಸ್ಫರಸ್ ಬಾಂಬ್ ಹಾಕಿದ್ದಾರೆ, ವೈಟ್ ಫಾಸ್ಫರಸ್ ಅಂತ. ಅದು ಟಾಕ್ಸಿಕ್, ಅದು ಪಾಯ್ಸನಸ್ ಎಫೆಕ್ಟ್ ಇರುತ್ತೆ. ಈ ಗ್ಯಾಸ್ಗಳು, ಧೂಳು ಎಲ್ಲ, ಕಾರ್ಬನ್ ಡೈಆಕ್ಸೈಡು ಇವೆಲ್ಲ ಮೇಲ್ಗಡೆ ಹೋಗಿ ಅವು ಪೂರ್ವಕ್ಕೆ ಹೋಗ್ಬೋದು, ಪಶ್ಚಿಮಕ್ಕೆ ಹೋಗ್ಬೋದು, ಇಲ್ಲ ಅಲ್ಲೇ ನೆಲೆ ನಿಲ್ಬೋದು. ಅಲ್ಲೂ ಎಫೆಕ್ಟ್ ಆಗುತ್ತೆ, ಸುತ್ತಮುತ್ತಲ ದೇಶಗಳಿಗೂ ಎಫೆಕ್ಟ್ ಆಗುತ್ತೆ. ಇದು ನಾನು ಅಬ್ಸರ್ವ್ ಮಾಡಿದ್ದು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ಶಿಲಾಂಗ್ನಲ್ಲಿ 2 ವರ್ಷ ಇದ್ದೆ. ಅಲ್ಲಿ ಚಿರಾಪುಂಜಿ ಎಲ್ರಿಗೂ ಚಿರಪರಿಚಿತ, ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ಅದಕ್ಕೆ ಖ್ಯಾತಿ ಇತ್ತು ಒಂದು ಕಾಲಕ್ಕೆ. ಇಟ್ ವಾಸ್. ಈಗ 20 ವರ್ಷದ ಕೆಳಗಡೆ ಏನು ಮಾಡಿದ್ರು, ಅಲ್ಲಿನ ಲೈಮ್ ಸ್ಟೋನ್ ಡಿಪಾಸಿಟ್ಸ್ ಇದೆ, ತುಂಬ ರಿಚ್ ಕಾರ್ಬನ್ ಕಂಟೆಂಟ್, ಕ್ಯಾಲ್ಶಿಯಂ ಕಾರ್ಬೊನೇಟ್ ಕಂಟೆಂಟ್. ಅದನ್ನು ಉಪಯೋಗಿಸ್ಕೊಂಡು ಒಂದು ಸಿಮೆಂಟ್ ಫ್ಯಾಕ್ಟ್ರಿ ಮಾಡಿದ್ರು. ಆ ಸಿಮೆಂಟ್ ಫ್ಯಾಕ್ಟ್ರಿ ಹೈ ಲೆವೆಲ್ ಚಿಮ್ನಿ ಇದೆ, ಅದರಿಂದ 24 ಗಂಟೆ ಸ್ಮೋಕ್ ಹೊರಗಡೆ ಬರ್ತಾ ಇರುತ್ತೆ, ಗ್ಯಾಸಸ್ಸು. ಅದು ಅಲ್ಲೇ ಒಂದು ಪಾಕೆಟ್ ಆಗ್ಬಿಡ್ತು. ಅದು ಹೆಚ್ಚು ಚಲಿಸಲ್ಲ, ಗಾಳಿ ಕಡಿಮೆ ಅಲ್ಲಿ ಆ ಪ್ರದೇಶದಲ್ಲಿ. ಮಳೆ ಹೆಚ್ಚು, ಬಟ್ ಗಾಳಿ ಮೂಮೆಂಟ್ ಕಡಿಮೆ, ಅಲ್ಲಿ ಬ್ರೀಸ್ ಕಡಿಮೆ. ಸೊ ಆ ಪಾಕೆಟ್ ಆಯಿತು, ಸ್ಮೋಕ್ ಪಾಕೆಟು. ಇದು ನಾವು ಅಲ್ಲಿ ತಂಗರಂಗ್ ಅಂತ ಒಂದು ಪೀಕ್ ಇದೆ, 4500 ಅಡಿ ಎತ್ತರದ ಪೀಕ್. ಅದ್ರ ಮೇಲೆ ನಿಂತ್ಕೊಂಡು ಬಾಂಗ್ಲಾದೇಶ್ ಕಡೆ, ಬೇ ಆಫ್ ಬೆಂಗಾಲ್ ಕಡೆ ನೋಡ್ತಾ ಇದ್ದರೆ ಅಲ್ಲಿಂದ ತನಕ ಕಾಣಿಸುತ್ತೆ. ಬಾಂಗ್ಲಾದೇಶದಿಂದ ಆಚೆಗೆ ಸಮುದ್ರ ಕೂಡ ನೋಡ್ಬೋದು, ಅಷ್ಟು ಎತ್ತರದ ಪ್ರದೇಶ. ನೋಡ್ತಾ ಇದ್ರೆ ಅಲ್ಲಿಂದ ಒಂದು ಲೈನ್ ಮೋಡುಗಳು ಬರ್ತವೆ, ಸೀದಾ ಆ ಬೆಟ್ಟದ ಕಡೆಗೆ ಬರ್ತಾ ಇರ್ತವೆ. ನಾವು ಅಲ್ಲಿ ನಿಂತಿದ್ರೆ ಅವು ಬಂದು ನಮ್ಮನ್ನು ಆಲಗನ್ಸ್ಕೊತವೆ, ನಾವು ಅವನ್ನ ತಬ್ಕೊಂತೀವಿ ಮೋಡುಗಳನ್ನು. ಅದು ಒಂಥರ ಅಪರೂಪದ ಅನುಭವ. ಸೊ ಅಂಥ ಜಾಗ ಅದು. ಆ ಮೋಡುಗಳು ಬಂದು ಅಲ್ಲಿ ಮಳೆ ಸುರಿಸ್ತಾ ಇದ್ದು. ಈ ಫ್ಯಾಕ್ಟ್ರಿ ಆದಮೇಲೆ, ಈ ಸ್ಮೋಕ್ ಪಾಕೆಟ್ ಆದಮೇಲೆ ಮೋಡುಗಳು ಅಲ್ಲಿಂದ ತನಕ ಬರ್ತವೆ. ಈ ಸ್ಮೋಕ್ ಪಾಕೆಟ್ ಕ್ರಾಸ್ ಮಾಡೋಕ್ಕಾಗಲ್ಲ, ಡಿಕ್ಕಿ ಹೊಡೆದು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಡಿಟೂರ್ ತಾಂತವಲ್ಲ, ವೆಸ್ಟ್ ವರ್ಲ್ಡ್ ಪಕ್ಕಕ್ಕೆ ಬಂದು 20 ಕಿಲೋಮೀಟ್ರ್ ದೂರಕ್ಕೆ ಹೋಗಿ ಅಲ್ಲಿ ಮೌಸಿನ್ ರಾಮ್ ಅಂತ ಒಂದು ಜಾಗ ಇದೆ, ಅಲ್ಲಿ ಹೆಚ್ಚು ಮಳೆ ಬೀಳ್ತಾ ಇದೆ. ಈಗ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೌಸಿನ್ ರಾಮ್ ಅಂತ. ಈಗ ಚಿರಾಪುಂಜಿಗೆ ಆ ಕ್ರೆಡಿಟ್ ಇಲ್ಲ. ಸೊ ಇದು ಒಂದು ಎಕ್ಸಾಂಪಲ್ ಹೇಳಿದೆ, ಯಾವ ರೀತಿ ಸ್ಮೋಕ್ ಪಾಕೆಟ್ಟು ಚಲಿಸುವ ಮೋಡಗಳ ದಿಕ್ಕನ್ನು ಬದಲಾಯಿಸ್ಬೋದು ಅನ್ನೋದಕ್ಕೆ. ಹಾಗೆ ಮಿಡ್ಲ್ ಈಸ್ಟಲ್ಲಾದಂತಹ ಒಂದು ದುರಂತ ಏನಿದೆ, ಬಾಂಬ್ಗಳು, ಈ ಬರ್ನಿಂಗು, ಬಿಲ್ಡಿಂಗ್ ಪಾರ್ಟಿಕಲ್ಸು, ಡಸ್ಟು, ಈ ಪಾಯ್ಸನಸ್ ಗ್ಯಾಸಸ್ಸು, ಇವೆಲ್ಲ ಅದು ಒಂದು ಎಷ್ಟೊಂದು ಕಾಲ ಇರುತ್ತೆ ಹೇಳೋಕ್ಕಾಗಲ್ಲ. ಬಟ್ ಇರೋ ದಿವಸ ಈ ಮಳೆ ಎಫೆಕ್ಟ್ ಮಾಡುತ್ತೆ. ಅಲರ್ಟ್ ಏನು ಸರ್? ಬೆಂಗಳೂರಿಗೆ ಅಲರ್ಟ್ ಏನು, ಕರ್ನಾಟಕಕ್ಕೆ ಅಲರ್ಟ್ ಏನು? ಬೆಂಗಳೂರಿಗೆ ಈಗ ಮುಂದಿನ ದಿನಗಳ ಬಗ್ಗೆ ನಾವು ಆಲೋಚನೆ ಮಾಡಿದ್ರೆ, ನನ್ನ ಜಿಯೋಮೀಟಿಯಲಾಜಿಕಲ್ ಸ್ಟಡೀಸ್ ಪ್ರಕಾರ ಇದನ್ನು ಕಳೆದ 19ರಿಂದ ನಾನು ಪ್ರತಿ ವರ್ಷ ಹೇಳಿಕೆ ಕೊಡ್ತಾ ಇದ್ದೀನಿ, ನಿಖರವಾಗಿ ಹೇಳಿದ್ದೀನಿ. 23ರಲ್ಲೂ ಕೂಡ ಕೊರತೆ ಅಂತ ಹೇಳಿದ್ದೆ. ಈಗ ಆಲ್ರೆಡಿ ಅದೇ ರೀತಿ ಆಯಿತು. 23ರಲ್ಲಿ ಇದೇ ಥರ ವಿಪರೀತ ಧಗೆ ಇತ್ತು, ಮಳೆ ಕಡಿಮೆ ಇತ್ತು. ಜೂನ್ ಟು ಸೆಪ್ಟೆಂಬರ್ 4 ತಿಂಗಳ ಅವಧಿಯ ಮುಂಗಾರು ಮುನ್ಸೂಚನೆ ಯಾವ ರೀತಿ ಅಂತ ಆಗ ಆಲೋಚನೆ ಮಾಡಿ ಕೊರತೆ ಅಂತ ಹೇಳಿದ್ದೆ. ಅದೇ ರೀತಿ ಕೊರತೆ ಆಯಿತು ಆ ವರ್ಷದಲ್ಲಿ. ಸೊ 24ರಲ್ಲಿ ಸಾಮಾನ್ಯ, 25ರಲ್ಲಿ ತುಸು ಕೊರತೆ ಅಂತ ಹೇಳಿದ್ದೆ. ಮೈಸೂರು, ಚಾಮರಾಜನಗರ, ಮಂಡ್ಯ ಈ ಭಾಗದಲ್ಲಿ ಕಡಿಮೆ ಮಳೆ ಬಿತ್ತು. ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಮಳೆ ಬಿತ್ತು. ಮಧ್ಯ ಭಾರತದಲ್ಲಿ ಸಿಕ್ಕಾಪಟ್ಟೆ ಮಳೆ ಬಿತ್ತು. ಅದಕ್ಕೆ ಬೇರೆ ಕಾರಣ, ಅದಕ್ಕೆ ಪ್ರಬಲವಾದ ವೈಜ್ಞಾನಿಕ ಕಾರಣ ಇದೆ. ಅದನ್ನು ನಂತರ ಹೇಳ್ತೀನಿ. ಅದನ್ನು ಕೇಳಿದ್ರೆ ಜನಗಳಿಗೆ ಆಶ್ಚರ್ಯ ಆಗ್ಬೋದು, ಯಾಕೆಂದರೆ ಮೊದಲ ಬಾರಿಗೆ ಈ ರೀತಿಯ ಅಂಶಗಳು ಬೆಳಕಿಗೆ ಬರ್ತಾ ಇವೆ ನನ್ನ ಅಧ್ಯಯನದ ಫಲವಾಗಿ. ಸೊ ಮುಂದಿನ ದಿನಗಳಿಗೆ, ಈಗ
ಬಗ್ಗೆ ನಾವು ಕಣ್ಮುಂದೆ ಇಟ್ಕೊಂಡು ಅದು ಯಾವ ರೀತಿ ಇರ್ಬೋದು ಅಂತ ನಾವು ಒಂದು ಚಿತ್ರಣ ಮಾಡ್ಕೊಂಡ್ರೆ ಈ ಮೇ ಈಸ್ ನೋ ಡಿಫ್ರೆಂಟ್ ಫ್ರಮ್ ಏಪ್ರಿಲ್ ಅಂತ ಅನ್ಸುತ್ತೆ ನನಗೆ. ಈ ಮಾತನ್ನು ನಾನು ಡಿಸೆಂಬರಿಂದ ಹೇಳ್ತಾ ಇದ್ದೀನಿ. ಜನವರಿ ಈಸ್ ನೋ ಡಿಫ್ರೆಂಟ್ ಫ್ರಮ್ ಡಿಸೆಂಬರ್ ಅಂತ ಹೇಳಿದ್ದೆ. ಫೆಬ್ರವರಿ ನೋ ಡಿಫ್ರೆಂಟ್ ಫ್ರಮ್ ಜನವರಿ. ಮಾರ್ಚ್ ನೋ ಡಿಫ್ರೆಂಟ್ ಫ್ರಮ್ ಫೆಬ್ರವರಿ. ಏಪ್ರಿಲ್ ನೋ ಡಿಫ್ರೆಂಟ್ ಫ್ರಮ್ ಮಾರ್ಚ್ ಅಂತ ಹೇಳಿದ್ದೆ. ಈಗ ಮೇ ನೋ ಡಿಫ್ರೆಂಟ್ ಫ್ರಮ್ ಏಪ್ರಿಲ್ ಅನಿಸುತ್ತೆ. ಇದೇ ರೀತಿಯ ಶಾರ್ಟೇಜ್ ಇರುತ್ತೆ. ಬೀಳಬೇಕಾದ ಮಳೆಗಳು ಬೀಳ್ತಾ ಇಲ್ಲ. ಸಣ್ಣ ಪುಟ್ಟ ಮಳೆಗಳು ಬೀಳ್ತವೆ. ನೆನ್ನೆ ಬಿತ್ತಲ್ಲ ಆ ರೀತಿಯ 4-5 ಮಳೆಗಳು ಬೀಳ್ತವೆ. ಉಷ್ಣಾಂಶ ಶಾಖ ಇದಕ್ಕೆ ನೆನ್ನೆಗಿಂತ ಕಡಿಮೆ ಆಗುತ್ತೆ. ಇವತ್ತು ಧಗೆ ಜಾಸ್ತಿ ಇದೆ. ಇದು ಮಳೆ ಬಿದ್ದ ಮೇಲೆ 1-2 ದಿನ ಧಗೆ ಇರುತ್ತೆ. ಆದರೆ ಮೇನಲ್ಲಿ ಮಳೆ ಅಂಶ ಕಡಿಮೆ ಆಗುತ್ತೆ. ಆಮೇಲೆ ಮುಂದಿನ ಜೂನ್ ಟು ಸೆಪ್ಟೆಂಬರ್ ಬಗ್ಗೆ ನಾನು ಹೇಳೋದಾದರೆ ಕಡಿಮೆ ಇರುತ್ತೆ, ಕೊರತೆ ಇರುತ್ತೆ. ಅದಕ್ಕೆ ಕಾರಣ ಈ ಜ್ವಾಲಾಮುಖಿಗಳ ಚಟುವಟಿಕೆ ಕಡಿಮೆ ಮಟ್ಟ ಇರೋದ್ರಿಂದ. ಈಗಾಗಲೇ IMD ಅವರು ಹೇಳಿದ್ದಾರೆ, ಬೇರೆ ಏಜೆನ್ಸಿಯವರೆಲ್ಲ ಹೇಳಿದ್ದಾರೆ, ಸ್ಕೈಮೆಟ್ ಮತ್ತು ಬೇರೆ ಬೇರೆ ಏಜೆನ್ಸಿಯವರು, ಇವನ್ ಗ್ಲೋಬಲಿ ಕೂಡ ಕೆಲವರೆಲ್ಲ ಹೇಳಿದ್ದಾರೆ. ಜಪಾನ್ ಮತ್ತು ಬ್ರಿಟಿಷ್ ಏಜೆನ್ಸೀಸ್ ಎಲ್ಲ ಹೇಳಿದ್ದಾರೆ ಗ್ಲೋಬಲಿ ಮಳೆ ಕಮ್ಮಿ ಆಗುತ್ತೆ ಅಂತ. ಅವರ ಲೆಕ್ಕಾಚಾರ ಬೇರೆ. ಈ IMD ಅವ್ರ ಲೆಕ್ಕಾಚಾರ ಏನು ಅಂದರೆ ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಅಂತ, ಲಾಂಗ್ ಪೀರಿಯಡ್ ಆವ್ರೇಜ್ ಅಂತ ಅಂತಾರೆ. ಕಳೆದ 100 ವರ್ಷಗಳ ರೈನ್ಫಾಲ್ ಡೇಟಾ ತಗೊಂಡು ಒಂದು ಸೂಪರ್ ಕಂಪ್ಯೂಟ್ರಿಗೆ ಫೀಡ್ ಮಾಡಿ ಅದನ್ನೆಲ್ಲ ಲೆಕ್ಕ ಹಾಕಿ ನೆಕ್ಸ್ಟ್ ಇಯರ್ ಎಷ್ಟಿರುತ್ತೆ ಅಂತ ಅದೊಂದು ಪ್ರೊಜೆಕ್ಷನ್ ಕೊಡುತ್ತೆ, ಒಂದು ಮಾಡಲ್ ಕೊಡುತ್ತೆ, ಒಂದು ಎಸ್ಟಿಮೇಟ್ ಕೊಡುತ್ತೆ. ಅದು ರಿಯಲಿಸ್ಟಿಕ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ರಿಯಲಿಸ್ಟಿಕ್ ಆಗ್ಬೋದು ಬೈ ಕೋಇನ್ಸಿಡೆನ್ಸ್, ಆಗದೇ ಇರ್ಬೋದು, ಯಾಕೆಂದರೆ ಅದು ಮೆಷಿನ್ ಅದು ಅಲ್ವಾ. ಆಮೇಲೆ ಇನ್ನು ಕೆಲವು ಏಜೆನ್ಸೀಸು ಎಲ್ನಿನೋ ಮತ್ತು ಲಾನಿನೋ ಬಗ್ಗೆ ಮಾತಾಡ್ತಿದ್ದಾರೆ. ಅದು ಕೂಡ ಸೆಂಟ್ರಲ್ ಪ್ಯಾಸಿಫಿಕ್ ಮತ್ತು ಈಸ್ಟ್ ಪ್ಯಾಸಿಫಿಕ್ನಲ್ಲಿ ಮಾತ್ರ ವಾರ್ಮಿಂಗ್ ಆದಾಗ ಎಲ್ನಿನೋ ಅಂತ ಹೇಳ್ತಾರೆ. ಈಗ ಸೋಲಾರ್ ರೇಡಿಯೇಷನ್ನಿಂದ ನಿಮಗೆ ಪ್ಯಾಸಿಫಿಕ್ನಲ್ಲಿ ವಾರ್ಮಿಂಗ್ ಆಗೋದಾದರೆ ಇಂಡಿಯನ್ ಓಷನ್ನಲ್ಲಿ ಯಾತಕ್ಕಾಗಲ್ಲ, ಅಟ್ಲಾಂಟಿಕಲ್ಲಿ ಯಾತಕ್ಕೆ ವಾರ್ಮಿಂಗ್ ಆಗಲ್ಲ? ಯಾಕೆಂದರೆ ಭೂಮಿ 24 ಗಂಟೆಗಳಲ್ಲಿ ಒಂದು ಸುತ್ತು ಹೊಡೆಯುತ್ತೆ. ಸೂರ್ಯನ ರಶ್ಮಿ ಎಲ್ಲ ಕಡೆ ಅದೇ ಪ್ರಕಾರದಲ್ಲಿ ಬಿದ್ದಿರುತ್ತೆ. ನೀವು ಈಸ್ಟ್ ಪ್ಯಾಸಿಫಿಕ್ ವಾರ್ಮಿಂಗ್ ಆದರೆ ಅಟ್ಲಾಂಟಿಕ್ ಕೂಡ ವಾರ್ಮಿಂಗ್ ಆಗಬೇಕಲ್ವಾ? ಸೊ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಎಲ್ಲಿನೋ ಬಗ್ಗೆ ನಾವೇನು ಯೋಚನೆ ಮಾಡಬೇಕಾಗಿದ್ದಾರೆ. ಎಲ್ಲಿನೋ ನೋಡಿ ಏನು ಅಂತಂದರೆ ಜಸ್ಟ್ ಈಗ ಸೆಂಟ್ರಲ್ ಪ್ಯಾಸಿಫಿಕ್ ಮತ್ತು ಈಸ್ಟ್ ಪ್ಯಾಸಿಫಿಕ್ ಸಮುದ್ರದ ಮಟ್ಟದ ನೀರಿನಲ್ಲಿ ನಾರ್ಮಲ್ ಆಗಿ ಅದು 24 ಡಿಗ್ರಿ ಇರಬೇಕು. 24 ಡಿಗ್ರಿ ಇರಬೇಕು. 2 ಡಿಗ್ರಿ ಜಾಸ್ತಿ ಆದರೆ 26ಕ್ಕೆ ಬಂದರೆ ಅದು ವಾರ್ಮಿಂಗ್ ಅಂತ. ಅದು 2 ಡಿಗ್ರಿ ಕಮ್ಮಿ ಆಗಿ 22ಕ್ಕೆ ಬಂದರೆ ಅದು ಕೂಲಿಂಗ್ ಅಂತ. ಇದು ಎಲ್ನಿನೋ ಮತ್ತು ಲಾನಿನ. ಯಂಗ್ ಬಾಯ್, ಯಂಗ್ ಚೈಲ್ಡ್ ಆ್ಯಂಡ್ ಯಂಗ್ ಗರ್ಲ್, ಬಾಯ್ ಅದು ಯಂಗ್ ಬಾಯ್ ಆ್ಯಂಡ್ ಯಂಗ್ ಗರ್ಲ್. ಸೊ ಅದು ಯಾವುದೋ ಒಂದು ಸಂದರ್ಭದಲ್ಲಿ ಡಿಸೆಂಬರ್ 25 ಸುತ್ತಮುತ್ತ ಕ್ರಿಸ್ಮಸ್ ಟೈಮ್ನಲ್ಲಿ ಇದು ಆಗಿದ್ದರಿಂದ ಆ ಕ್ರೈಸ್ಟ್ ಯಂಗ್ ಬಾಯ್ ಅನ್ನಂದ್ರೆ ಯಂಗ್ ಇನ್ಫೆಂಟ್, ಯಂಗ್ ಬಾಯ್ ಅಂತ ಅದನ್ನು ಕರೆದ್ರು. ಅದಕ್ಕೆ ಆಪೋಸಿಟ್ ಯಂಗ್ ಗರ್ಲ್ ಅಂತ ಕರೆದಿದ್ದಾರೆ. ಇಷ್ಟೇ ಅದು. ಈಗ 2 ಡಿಗ್ರಿ ಜಾಸ್ತಿ ಆಗುತ್ತಾ, 3 ಡಿಗ್ರಿಗೆ ಹೋಗುತ್ತಾ, 4 ಡಿಗ್ರಿಗೆ ಹೋಗುತ್ತಾ, ಅಥವಾ ಇನ್ನೂ ಕಡಿಮೆ ಆಗುತ್ತಾ? ಇಟ್ ಆಲ್ ಡಿಪೆಂಡ್ಸ್ ಆನ್ ನಾಟ್ ಸೋಲಾರ್ ರೇಡಿಯೇಷನ್. ಸೋಲಾರ್ ರೇಡಿಯೇಷನ್ ನೋಡಿ ಹೆಚ್ಚಾದರೆ ಅಸ್ಟ್ರಾನಮರ್ಸ್ ನಮ್ಗೆ ವಾರ್ನಿಂಗ್ ಕೊಡ್ತಾರೆ, ನಾಸಾದವರು ವಾರ್ನಿಂಗ್ ಕೊಡ್ತಾರೆ. ಸನ್ ಸ್ಪಾಟ್ಸ್ ಆಗ್ತಾಯಿದೆ, ಕರೋನಾ ಏನಿದೆ ಸನ್ ಕರೋನಾ, ಹೆಚ್ಚು ತಾಪಮಾನ ಬರ್ತಾ ಇದೆ, ಹೆಚ್ಚು ಬರ್ನಿಂಗ್ ಆಗ್ತಾಯಿದೆ. ಇದಕ್ಕೆ ಸೋಲಾರ್ ಫ್ಲೇರಪ್ ಅಂತ ಹೇಳ್ತಾರೆ, ಸೋಲಾರ್ ಸನ್ ಸ್ಪಾಟ್ ಅಂತ. ಅದಾದಾಗ ಹೆಚ್ಚು ರೇಡಿಯೇಷನ್ ಬರ್ತದೆ. ಈ ವರ್ಷ ಯಾವ ರಿಪೋರ್ಟು ಇಲ್ಲ, ನಾಸೋದವರು ಹೇಳಿಲ್ಲ. ಸೊ ಇದು ಸೂರ್ಯನಿಂದ ಆಗುತ್ತಿರುವುದಲ್ಲ. ಖಂಡಿತ ನಾನೊಬ್ಬ ವಿಜ್ಞಾನಿಯಾಗಿ ಜನಗಳಿಗೆ ಇದನ್ನು ಮನವರಿಕೆ ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ಸೆಂಟ್ರಲ್ ಪ್ಯಾಸಿಫಿಕ್ ಮತ್ತು ಈಸ್ಟ್ ಪ್ಯಾಸಿಫಿಕಲ್ಲಿ ಎಸ್ಪೆಷಲಿ ಅಲಾಂಗ್ ದಿ ವೆಸ್ಟರ್ನ್ ಮಾರ್ಜಿನ್ ಆಫ್ ಸೌತ್ ಅಮೆರಿಕಾ, ಸೆಂಟ್ರಲ್ ಅಮೆರಿಕಾ ಆ್ಯಂಡ್ ನಾರ್ತ್ ಅಮೆರಿಕಾ 100 ಜ್ವಾಲಾಮುಖಿಗಳಿವೆ. ಅದರಲ್ಲಿ 10 ಜ್ವಾಲಾಮುಖಿಗಳು ಸದಾ ಸಕ್ರಿಯವಾಗಿರ್ತವೆ ದೊಡ್ಡ ಮಟ್ಟದಲ್ಲಿ. ಹಾಗೆಯೇ ಆ ಸಮುದ್ರದ ಒಳಗಡೆ ಹತ್ತಿರದಲ್ಲಿ ಸಮುದ್ರದ ತಳದಲ್ಲೂ ಕೂಡ ಲಾಟ್ ಆಫ್ ಮ್ಯಾಗ್ಮಾ ಹೊರಗಡೆ ಬರ್ತಾ ಇರುತ್ತೆ. ಆಮೇಲೆ ಸಬ್ಮರೈನ್ ವಾಲ್ಕಿನೋಸ್ ಇವೆ. ಇದು ಭಾಳ ವಿಜ್ಞಾನಿಗಳಿಗೆ ಗೊತ್ತಿಲ್ಲ, ಗಮನ ಕೊಡಲ್ಲ. ನಾವು ನೆಲದ ಮೇಲೆ ದ್ವೀಪಗಳಲ್ಲಿ 100 ಜ್ವಾಲಾಮುಖಿಗಳನ್ನು ನೋಡಿದ್ರೆ ಸಮುದ್ರದ ಒಳಗಡೆ 1000 ಸಕ್ರಿಯ ಜ್ವಾಲಾಮುಖಿಗಳಿವೆ, ಗೊತ್ತಾಯ್ತಾ? ಸೊ ಆ ಸಕ್ರಿಯ ಜ್ವಾಲಾಮುಖಿಗಳು ಒಳಗಡೆ ಸ್ಫೋಟವಾಗಿರುತ್ತೆ, ನಮಗೆ ವರದಿ ಬರಲ್ಲ. ಯಾಕೆಂದರೆ ಯಾವ ಅಬ್ಸರ್ವೇಟ್ರೀಸ್ ಇಲ್ಲ. ಅಬ್ಸರ್ವೇಟ್ರಿ ಇಲ್ಲ ಅಂದರೆ ರಿಪೋರ್ಟ್ ಇಲ್ಲ ಅಂದರೆ ಯಾರೂ ಗಮನ ಕೊಡಲ್ಲ. ಆದರೆ ನನ್ನ ಕೆಲವು ಆ್ಯಪ್ಗಳ ಮೂಲಕ ಕೆಲವು ಸೂಚನೆಗಳು ಸಿಗ್ತವೆ.
ಆ ಸೂಚನೆಗಳು ಅಲ್ಲಿ ಒಳಗಡೆ ಸ್ಫೋಟ ಆಗಿದೆ ಅಂತ. ಆ ಸ್ಫೋಟ ಆಗಿದೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಂಡು ಎಷ್ಟು ಮಟ್ಟಿಗಾಗಿದೆ, ಎಷ್ಟು ತಾಪಮಾನ ನೀರಿಗೆ ಬಂದಿದೆ. ಒಂದು ಸರ್ತಿ ಲಾವಾರಸ ನೀರಿನ ಸಂಪರ್ಕ ಬಂದರೆ 1000 ಡಿಗ್ರಿ ಉಷ್ಣಾಂಶ ನೀರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸಮುದ್ರ ನೀರು 12-15 ಡಿಗ್ರಿ ಇರ್ಬೋದು. 1200 ಡಿಗ್ರಿ ಉಷ್ಣಾಂಶ ನೀರಿಗೆ ಬಂದರೆ ಅದು ಕುದಿಯೋಕ್ಕೆ ಶುರು ಮಾಡುತ್ತೆ. ಒಂದು ಉದಾಹರಣೆ, ಕವಾಚಿ ಅಂತ ಒಂದು ಸಬ್ಮರೈನ್ ವಾಲ್ಕೆನೋ, ಅದನ್ನು ನೀವು ಗೂಗಲ್ನಲ್ಲಿ ಟೈಪ್ ಮಾಡಿದ್ರೆ ಅದರ ಆ್ಯಕ್ಟಿವಿಟಿ ನೀವು ನೋಡ್ಬೋದು. ಕೆಂಪು ಲಾವ ಹೊರಗಡೆ ಬರ್ತಾ ಇರೋದು, ಅದರ ಸುತ್ತಮುತ್ತ ನೀರು ಕುದೀತಾ ಇರೋದು, ನೀರು ಆವಿ ಆಗ್ತಾ ಇರೋದು ಕಾಣಿಸುತ್ತದೆ. ಆ ರೀತಿ ನೂರಾರು ಇದ್ದಾವೆ ಪ್ರಪಂಚದಾದ್ಯಂತ. ಜಪಾನು, ಕಾಮ್ಚಟ್ಕ, ಫಿಲಿಪೀನ್ಸು, ಇಂಡೋನೇಷ್ಯಾ ಮತ್ತು ನ್ಯೂಜಿಲೆಂಡ್ ಸುತ್ತಮುತ್ತ, ಸಾಲಮನ್ ಐಲ್ಯಾಂಡ್ಸು, ವನುವತು, ಟೋಂಗಾ, ಈ ಭಾಗ, ಪಾಪುವಾ ನ್ಯೂಗಿನಿ, ಇಂಡೋನೇಷ್ಯಾ, ನಮ್ಮ ಸುಮಾತ್ರ, ಪಶ್ಚಿಮದಲ್ಲಿ ನಮ್ಮ ಮಾರಿಷಸ್ ಸುತ್ತಮುತ್ತ ಕೆಲವಿದ್ದಾವೆ. ನನ್ನ ಆ ಕಡೆ ಹೋದರೆ ನಿಮಗೆ ಅಟ್ಲಾಂಟಿಕ್ ನೆಲದಲ್ಲಿ, ಸಮುದ್ರ ತಳದಲ್ಲಿ ಕೆಲವಿದ್ದಾವೆ. ಸೊ ಈ ರೀತಿ ಸಮುದ್ರದ ತಳದಲ್ಲಿ ಆಗ್ತಕ್ಕಂಥ ಸಾಮಾನ್ಯ ಚಟುವಟಿಕೆ ಮತ್ತು ಅತಿ ಹೆಚ್ಚಿನ ಜ್ವಾಲಾಮುಖಿ ಸ್ಫೋಟ, ಅದನ್ನು ಗಮನದಲ್ಲಿಟ್ಕೊಂಡು ನಾನು ಹೇಳ್ತೀನಿ. ಈಗ ನಾನು ಹೇಳಿದಾಗೆ ಎಲ್ ನಿನೋ 24 ಡಿಗ್ರಿಯಿಂದ 2 ಡಿಗ್ರಿ ಜಾಸ್ತಿ ಆಯಿತು, 26 ಡಿಗ್ರಿ ಆಯಿತು. ಅದಕ್ಕೆ ಕಾರಣ ಒಳಗಡೆ ಇರತಕ್ಕಂಥ ಆ ಪ್ರದೇಶದಲ್ಲಿರ್ತಕ್ಕಂಥ ಜ್ವಾಲಾಮುಖಿಗಳು. ಅವುಗಳು ಒಳಗಡೆ ಬರ್ನರ್ ಇದ್ದಾಗೆ, ನೀರಿನ ಒಳಗಡೆ ಒಂದು ಬಕೆಟ್ ಒಳಗಡೆ ಬರ್ನರ್ ಇದ್ದರೆ, ಹೀಟಿಂಗ್ ಕಾಯಿಲ್ ಇದ್ದರೆ ಹೀಟ್ ಆಗುತ್ತೆ. ಆ ರೀತಿ ಇವೆಲ್ಲ ಒಳಗಡೆ ಸಕ್ರಿಯವಾಗಿರತಕ್ಕಂಥ ನೂರಾರು ಜ್ವಾಲಾಮುಖಿಗಳು. ಎಸ್ಪೆಷಲಿ ಪ್ಯಾಸಿಫಿಕ್ ಮತ್ತು ಈಸ್ಟ್ ಪ್ಯಾಸಿಫಿಕ್ ಮತ್ತು ಸೆಂಟ್ರಲ್ ಪ್ಯಾಸಿಫಿಕ್. ಯಾಕೆ ಅಂದರೆ ಅತಿ ಹೆಚ್ಚು ಚಟುವಟಿಕೆ ನಡೀತಾ ಇದೆ ಅಲ್ಲಿ. ವೆರಿ ಹೈ ಲೆವೆಲ್ ಟೆಕ್ಟಾನಿಕ್ ಆ್ಯಕ್ಟಿವಿಟಿ ನಡೆಯುವ ಜಾಗ ಅದು. ಅದೇ ರೀತಿ ವೆಸ್ಟರ್ನ್ ಪ್ಯಾಸಿಫಿಕ್ ಕೂಡ, ಫಿಲಿಪೀನ್ಸ್ ಸುತ್ತಮುತ್ತ ಮತ್ತು ಕ್ಯುರಲ್ ಐಲ್ಯಾಂಡ್ಸ್, ಜಪಾನ್ ಐಲ್ಯಾಂಡ್ಸ್ ಇವೆಲ್ಲನೂ. ಆದರೆ ಈಗ ಸದ್ಯದಲ್ಲಿ ಅಲ್ಲಿ ಚಟುವಟಿಕೆ ಕಡಿಮೆ ಕಂಡು ಬರ್ತಾ ಇದೆ. ಪೂರ್ವದಲ್ಲಿ ಜಾಸ್ತಿ ಇದೆ. ಅಲ್ಲಿ ಎಂತೆಂಥ ಭಯಂಕರ ಜ್ವಾಲಾಮುಖಿಗಳಿವೆ. ಸಗಾಯ್ ಅಂತ ಒಂದು, ನಂತರ ಪೋಪೋಕಾಟೋಬೆಟಿ ಮೆಕ್ಸಿಕೋ ಸುತ್ತಮುತ್ತ, ಮತ್ತು ಫ್ಯೂಗೋ ಅಂತ ಒಂದು ಗ್ವಾಟಮಾಲಾ, ಈಕ್ವೆಡಾರ್, ಅಲ್ಲಿರತಕ್ಕಂಥ ಜ್ವಾಲಾಮುಖಿಗಳೆಲ್ಲ ಸದಾ ಚಟುವಟಿಕೆ. ಅವು ಆಚೆ ಬಂದಾಗ ನಮಗೆ ಗೊತ್ತಾಗುತ್ತೆ. ಮೋಡ 5-10 ಕಿಲೋಮೀಟ್ರ್ ಆಚೆಗೆ ಹೋದಾಗ ಬೂದಿ ಮತ್ತು ಆವಿ, ಅದ್ರ ಬಾಯಿಂದ ಹರಿದು ಬರ್ತಕ್ಕಂಥ ರೆಡ್ ಹಾಟ್ ಲಾವಾ ಹೊರಗಡೆ ಬಂದಾಗ ನಮಗೆ ಗೊತ್ತಾಗುತ್ತೆ. ಆದರೆ ಅದರ ಒಳಗಡೆ 10 ಕಿಲೋಮೀಟ್ರ್ ಆಳದಿಂದ ಮ್ಯಾಗ್ಮಾ ನಿಧಾನಕ್ಕೆ ಮೇಲಕ್ಕೆ ಏರ್ತಾ ಬರುತ್ತೆ. 9, 8, 7, 3, 2, 1 ಕಿಲೋಮೀಟ್ರ್ ಆಳಕ್ಕೆ ಬರುತ್ತೆ. ಆ ಪ್ರತಿ ಹಂತದಲ್ಲಿ ಅದಕ್ಕೆ ಮೇಲಕ್ಕೆ ಏರಿದಾಗೆಲ್ಲ ಭೂಮಿ ಒಳಗಡೆ ಇರತಕ್ಕಂಥ ನೀರು, ಅಂತರ್ಜಲ, ಗ್ರೌಂಡ್ ವಾಟ್ರ್ ಏನಿದೆ ಅದು ಹೀಟ್ ಆಗುತ್ತೆ. ಹಾಗೆ ಸುತ್ತಮುತ್ತಲ ಸಮುದ್ರದಲ್ಲ ತಳದಲ್ಲಿರ್ತಕ್ಕಂಥ ನೀರು ಕೂಡ ಹೀಟ್ ಆಗುತ್ತೆ. ಈ ರೀತಿ ವಾರ್ಮಿಂಗ್ ಆಗುತ್ತೆ. ಈ ವಾರ್ಮಿಂಗೇ ಎಲ್ ನಿನೋ ಇದು ಕಾರಣ. ನೀರಿನ ಒಳಗಡೆ ಇರ್ತಕ್ಕಂಥ ಬರ್ನರ್ಗಳು ಕಾರಣ ಆಗ್ತವೆ. ಸನ್ ರೇಡಿಯೇಷನ್, ಸೋಲಾರ್ ರೇಡಿಯೇಷನ್ನು ಅದರ ಎಫೆಕ್ಟ್ ಇರುತ್ತೆ, ನೋ ಡೌಟ್. ಬಟ್ ಈ ರೀತಿಯ ಅಬ್ನಾರ್ಮಾಲಿಟೀಸಿಗೆ ಕಾರಣ ಅಲ್ಲ. ಇದನ್ನು ನಾನು ಹಲವಾರು ವರ್ಷಗಳ ಅಧ್ಯಯನದ ನಂತರ ಹೇಳ್ತಾ ಇದ್ದೀನಿ. ಸರ್, ಜನಸಾಮಾನ್ಯರಿಗೆ ಡೇ ಟು ಡೇ ಲೈಫ್ ಕಷ್ಟ ಆಗ್ತದೆ. ಅದು ಅತಿ ಹೆಚ್ಚು ಬಿಸಿಲಿನಿಂದ ಮತ್ತು ಈಗ ಸುರಿದಂಥ ಮಳೆಯಿಂದ. ವಯಸ್ಸಾಗಿರೋರ್ಗೆ ಒಂದು ಅಲರ್ಟ್ ಇರುತ್ತೆ, ಪುಟಾಣಿ ಮಕ್ಳಿಗೆ ಒಂದು ಅಲರ್ಟ್ ಇರುತ್ತೆ, ಆರೋಗ್ಯ ಸರಿ ಇಲ್ಲದ್ರೆ ಒಂದು ಅಲರ್ಟ್ ಇರುತ್ತೆ. ಇದನ್ನೆಲ್ಲ ಹೇಗೆ ತೊಗೊಳ್ಳೋದು ಸರ್? ಹೌ ವಿ ಫೀಲ್, ನಾವು ಹೆಂಗೆ ಸೇಫು ಅಂತ ಅನಿಸುತ್ತೆ ಸರ್? ಈಗ ನೋಡಿ, ಪ್ರಕೃತಿ ಆಧಾರಿತ ಜೀವನ ನಮ್ಮದು. ಗಾಳಿ, ನೀರು, ಸೂರ್ಯನ ಬೆಳಕು, ಪಂಚಭೂತಗಳು ಆಧಾರಿತ ಜೀವನ. ಸೊ ಇದರಲ್ಲಿ ಹೆಚ್ಚು ಕಡಿಮೆ ಆದಾಗ ನಮಗೂ ತೊಂದರೆ ಆಗುತ್ತೆ. ಒಂದು ಭೂಕಂಪ ಆದಾಗ ಎಲ್ಲ ಮನೆಗಳು, ಬಿಲ್ಡಿಂಗ್ಗಳು ಬಿದ್ದು ಊರೂರೇ ನಾಶ ಆಗ್ಬಿಡುತ್ತೆ. ಅತಿ ಹೆಚ್ಚು ಮಳೆ ಆದಾಗ ಪ್ರವಾಹದಿಂದ, ನದಿ ಪ್ರವಾಹದಿಂದ ಕೊಚ್ಕೊಂಡು ಹೋಗುತ್ತೆ. ಸುನಾಮಿ ಆದಾಗ ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಸುಂಟ್ರು ಗಾಳಿ, ಬಿರುಗಾಳಿ, ಸೈಕ್ಲೋನ್ಗಳ, ಚಂಡಮಾರುತಗಳಾದಾಗ ದುರಂತ ಆಗುತ್ತೆ. ಇದನ್ನು ಹಿಂದೆ ಅರ್ಥವಾಗ್ತಿರಲಿಲ್ಲ ಜನಗಳಿಗೆ. ಈಗ ಒಂದು 20 ವರ್ಷದ ಹಿಂದೆ ಅನಾಹುತಗಳಿಗೆ ನೇರವಾಗಿ ಗುರಿ ಆಗ್ತಾಯಿದ್ದ. ಆದರೆ ಈ ಇಸ್ರೋ ಸ್ಯಾಟಲೈಟ್ಗಳು, ಈ ರೀತಿ ಸ್ಯಾಟಲೈಟ್ಗಳೆಲ್ಲ ಬಂದ ಮೇಲೆ ಮಾನಿಟ್ರಿಂಗ್ ಮಾಡಿ ಎಲ್ಲಿ ಚಂಡಮಾರುತ ಆಗಿದೆ, ಇನ್ನು ಅರ್ಧ ಗಂಟೆ ಆದಮೇಲೆ ಎಲ್ಲೋಗುತ್ತೆ, ಇನ್ನು ಅರ್ಧ ಗಂಟೆ ಆದಮೇಲೆ ಎಲ್ಲೋಗಿರುತ್ತೆ, ಯಾವ ದೇಶಕ್ಕೆ ಅದು ತಗಲುತ್ತೆ, ಅದನ್ನೆಲ್ಲ ಈಗ ನಿಖರವಾಗಿ ಹೇಳೋಕ್ಕೆ ಸಾಧ್ಯ ಆಗಿದೆ. ಅದರಿಂದಾಗಿ ಸೈಕ್ಲೋನ್ ವಾರ್ನಿಂಗ್ಸ್ ಇದೆ, ಸುನಾಮಿ ವಾರ್ನಿಂಗ್ ಇದೆ. ಈಗ ಅರ್ಥಕ್ವೇಕ್ ವಾರ್ನಿಂಗ್ ಅಷ್ಟು ಸಕ್ಸಸ್ಫುಲ್ ಆಗಿಲ್ಲ, ಅದು ಬೇರೆ ವಿಷಯ. ಮಳೆ ಬಗ್ಗೆ ಹವಾಮಾನ ಇಲಾಖೆಯವರು ಈಗ ಹೆಚ್ಚು ಕಡಿಮೆ ಸ್ವಲ್ಪ ಕೆಲವು ತಪ್ಪುಗಳಾದ ಮೇಲೆ ಎಲ್ಲ ನಿಖರವಾಗಿ ಬರ್ತಾ ಇದ್ದಾರೆ. ಆದರೂ ಕೂಡ ನಮ್ಮ IMD ಅವರು
10 ಬುಲೆಟನ್ನು ಹೇಳಿದರೆ 2 ನಿಜ ಆಗಿರುತ್ತೆ, 8 ನಿಜ ಆಗಿರಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಅವ್ರ ಹತ್ರ. IMD ಅವ್ರು ನನ್ನನ್ನು ಚರ್ಚೆ ಕರೆದ್ರೆ ನಾನು ಹೇಳ್ತೀನಿ ಯಾಕೆ ಅವರೆಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅಂತ. ಅವರು ಹವಾಮಾನ ಪದರನ ಮಾತ್ರ ನೋಡ್ತಾರೆ. ಅಟ್ಮಾಸ್ಫಿಯರ್ಗೆ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇಲ್ಲ. ಅದು ಲಿಥೋಸ್ಫಿಯರ್ ಮೇಲೆ ಡಿಪೆಂಡ್ ಆಗುತ್ತೆ, ಹೈಡ್ರೋಸ್ಫಿಯರ್ ಮೇಲೆ ಡಿಪೆಂಡ್ ಆಗುತ್ತೆ, ಬಯೋಸ್ಫಿಯರ್ ಮೇಲೆ ಟು ಸಮ್ ಎಕ್ಸ್ಟೆಂಟ್, ಬಟ್ ಹೆಚ್ಚು ಲಿಥೋಸ್ಫಿಯರ್ ಅಂದರೆ ಈ ಜ್ವಾಲಾಮುಖಿಗಳು. ಈ ರೀತಿ ಸೂಪರ್ ವಾಲ್ಕನಿಕ್ ಆ್ಯಕ್ಟಿವಿಟಿ ಜಾಸ್ತಿ ಆದಾಗ ಇಡೀ ಪ್ರಪಂಚಕ್ಕೆ ಎಫೆಕ್ಟ್ ಆಗುತ್ತೆ. ಒಂದೇ ಒಂದು ಸೂಪರ್ ವಾಲ್ಕನೋ ಎರಪ್ಟ್ ಆದರೂ ಸಾಕು, 5-6 ವರ್ಷ 10 ವರ್ಷ ಇಡೀ ಪ್ರಪಂಚದ ವಾತಾವರಣ ಅಲ್ಲೋಲಕಲ್ಲಾಗುತ್ತೆ. ಒಂದು ಉದಾಹರಣೆ ವೀಕ್ಷಕರು ಗೂಗಲ್ನಲ್ಲಿ ನೋಡ್ಬೋದು. 1815 ತಂಬೋರಾ ಅಂತ ಟೈಪ್ ಮಾಡಿ, ಅದು 15ರಿಂದ 21 ತನಕ ಏನೇನಾಗಿತ್ತೋ ಅದೆಲ್ಲ ಕಣ್ಮುಂದೆ ಬರುತ್ತೆ ಸ್ಕ್ರೀನ್ ಮೇಲೆ. ಡಿಸಾಸ್ಟರ್ ಅದು ಒಂದಾಗಿದ್ದಕ್ಕೆ ಅದೇ ಏಕಕಾಲಕ್ಕೆ ನೀವು 6 ಖಂಡಗಳಲ್ಲೂ ಒಂದೊಂದು 6 ಸೂಪರ್ ವಾಲ್ಕನ್ಗಳು ಎರಪ್ಟ್ ಆದರೆ ಇನ್ನೇನು ಕತೆ ಅಲ್ವಾ. ಈ ಥರ ನೂರಾರು ಸಾವಿರಾರು ಬರೀ ಆಗಿದೆ ಜಿಯಾಲಜಿಕಲ್ ಪಾಸ್ಟಲ್ಲಿ. ಜಿಯಾಲಜಿಕಲ್ ಪಾಸ್ಟ್ ಅಂದರೆ ಕಳೆದ 4500 ಮಿಲಿಯನ್ ಇಯರ್ಸ್ ಹಿಸ್ಟ್ರಿ, 4.5 ಬಿಲಿಯನ್ ಇಯರ್ಸ್ ಹಿಸ್ಟ್ರಿ. ನಾವು ನಮ್ಮ ಹಿಸ್ಟ್ರಿ 1000 ವರ್ಷದ ನಾವು ಕಣ್ಮುಂದೆ ಇಟ್ಕೊತೀವಿ, ಏನೇನಾಗಿದೆ ಅಂತ ದಾಖಲೆ ಇರುತ್ತೆ. 2000 ವರ್ಷದ್ದು ಒಂದು ಸ್ವಲ್ಪ ಇದೆ. 10,000 ವರ್ಷದ ಹಿಂದೆ ಏನಾಗಿದೆ, 1,00,000 ವರ್ಷದಿಂದ ಏನಾಗಿದೆ ಆಗಿದೆ, ಖಂಡಿತ ಆಗದೇ ಇರಲ್ಲ. ಕ್ಷಾಮ, ಭೀಕರ ಕ್ಷಾಮ 70-80 ವರ್ಷ ಬಿದ್ದಿದೆ ಹಿಂದೆ. ಡೋಗ್ರಿ ಬರ ಅನ್ನೋರು, ಡೊಂಗಿ ಬರ ಅಂತಾರೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ. ಅದು ಬಿದ್ದರೆ ತಿನ್ನೋದಕ್ಕೇನೂ ಇರೋಲ್ಲ ಜನಗಳಿಗೆ, ಕುಡಿಯೋಕೆ ನೀರಿಲ್ಲ, ಆಹಾರ ಇಲ್ಲ. ಜನಗಳೆಲ್ಲ ಡೋಗಿ ಅಂದರೆ ಅಸ್ಥಿಪಂಜರ ಅಂತ, ಆ ಅಸ್ಥಿಪಂಜರ ನಡ್ಕೊಂಡು ಹೋದಂಗೆ ಕಾಣಿಸ್ತಿತ್ತಂತ ಆಗೆಲ್ಲ ಜನಗಳು ನಡ್ಕೊಂಡು ಹೋಗ್ತಿದ್ರೆ. ಅಂಥ ಬರಗಳು ಕೂಡ ಬಿದ್ದಿವೆ. ಸೊ ಕ್ಷಾಮ, ಬರ, ಅತಿ ವೃಷ್ಟಿ, ಪ್ರವಾಹ ಇವೆಲ್ಲವೂ ಕೂಡ ದಾಖಲೆ ಇದೆ, ಚರಿತ್ರೆ ಇದೆ. ನೀವು ತಂಬೋರ ಟೈಪ್ ಮಾಡಿ 1815ರಲ್ಲಿ 130 ದಿನಗಳ ಕಾಲ ಸತತವಾಗಿ ಲಂಡನ್ನಲ್ಲಿ ಮತ್ತು ವೆಸ್ಟರ್ನ್ ಯುರೋಪ್ನಲ್ಲಿ ಮಳೆ ಬಿದ್ದಿತ್ತು. 131 ದಿನಗಳ ಕಾಲ. ಹಬ್ಬ ಅದೆಷ್ಟು ಬಂತು, ಆವಿ ಎಲ್ಲಿಂದ ಬಂತು ಅಷ್ಟೊಂದು? ಎಲ್ಲನೂ ಇಲ್ಲೇ ಉತ್ಪತ್ತಿಯಾಗದೆ. ಈ ಭೂಮಿಯ ಗ್ರಾವಿಟೇಷನಲ್ ಫೀಲ್ಡ್ ಏನಿದೆ, ಇಲ್ಲಿಂದ ಆಚೆಗೆ ಒಂದು ಕಣ ಕೂಡ ಆಚೆಗೆ ಹೋಗೋದು ಕೂಡ ಅಲ್ಲ, ಎಲ್ಲವೂ ಕೂಡ ಮೇಲಕ್ಕೆ ಹೋಗಿ ಮತ್ತೆ ವಾಪಸ್ ಬರುತ್ತಲ್ವ, ರೀಸೈಕಲ್ ಆಗಬೇಕು. ಹಾಗೆ ಈ ಆವಿ ಮೇಲಕ್ಕೆ ಹೋಗುತ್ತೆ, ಮಳೆ ಆಗಿ ಬರುತ್ತೆ. ಸರ್, ನಮ್ಮ ಬೆಂಗಳೂರು ಫೇಮಸ್ಸೇ ವಾತಾವರಣಕ್ಕೆ. ಎಂಥ ಅದ್ಭುತವಾದಂಥ ಊರು ನಿಮ್ಮದು ಅಂತಾರೆ ಯಾವಾಗಲೂ. ಈ ಊರಿನ ಸ್ಥಿತಿನೇ ಹಿಂಗಿರಬೇಕಾದ್ರೆ ನಾವು ಉತ್ತರ ಕರ್ನಾಟಕ ಅಂತ ಜ್ಞಾಪಿಸ್ಕೊಂಡ್ರೆ, ಅಥವಾ ಬಿಸಿಲು ಅಂದರೆ ರಾಯಚೂರು ಜ್ಞಾಪಿಸ್ಕೊಂಡ್ರೆ, ಇವಾಗಿನ ಪರಿಸ್ಥಿತಿ ಹೆಂಗೆ ಸರ್ ಹಂಗಾರೆ? ಕಷ್ಟ ಇದೆ. ಇದು ನಾವೇ ಮಾಡ್ಕೊಂಡಿದ್ದು ಕಾರಣ ನೋಡಿ. ಈಗ 20-25 ವರ್ಷದ ಕೆಳಗಡೆ ಇಲ್ಲೇ ಪಕ್ಕದಲ್ಲೇ ಒಂದು ಬಾವಿ ಇತ್ತು. ಆ ಬಾವಿನಲ್ಲಿ ನಾವು ಹಗ್ಗ ಹಾಕಿ ಬಕೆಟ್ ನೀರು ಸೇದ್ಕೊತಾ ಇದ್ದು. ಈಗ ಎಲ್ಲಿದೆ ಬಾವಿಗಳೆಲ್ಲಿದೆ? ನೀವು 150, 200, 300, 500 ಅಡಿ ಹೋದ್ರೆ 1500 ಅಡಿಗೆ ಹೊರಟು ಎಳೆದು ಬಿಟ್ಟಿದ್ದೀವಿ ನಾವು ನೀರು. ನಾನು ಯಾತಕ್ಕೆ ಉದಾಹರಣೆ ಹೇಳಿ ಅಂತಂದರೆ, 20-30 ಅಡಿ ಆಳದಲ್ಲಿ ನೀರಿದ್ದರೆ ಆ ತೇವಾಂಶ ಮಣ್ಣಿನಲ್ಲೂ ಇರೋದು, ಮಣ್ಣಿನಿಂದ ಹುಲ್ಲುಗಳ ಮೂಲಕ ಮೇಲಕ್ಕೆ ಬರೋದು. ಅದು ಆವಿ ತಂಪಾಗಿರೋದು ಎಲ್ಲ ಕಡೆ. ಈಗ ಹುಲ್ಲುಗಾವಲೇ ಇಲ್ಲ, ಈಗ ಹುಲ್ಲೇ ಕಾಣಿಸಲ್ಲ ಎಲ್ಲೂ. ಸಿಟಿ ಭಾಗದಲ್ಲಿ, ಬೇರೆ ಭಾಗದಲ್ಲಿ ಡ್ರೈ ಲ್ಯಾಂಡು ವೆಟ್ ಲ್ಯಾಂಡ್ ಡಿಫ್ರೆನ್ಸೇ ಇಲ್ಲ, ಡಿಫ್ರೆನ್ಸೇ ಇಲ್ಲ. ಹಂಗಾಗಿದೆ. ಈ ಥರ ನಾವೇ ಮಾಡಿರೋದು ಇದೆಲ್ಲ. ಡೀಪ್ ವಾಟರ್, ಗ್ರೌಂಡ್ ವಾಟರ್ ಟೇಬಲ್ ಆಗಿದೆ. ಈಗ ನಾನು ಕೆಲವ್ರನ್ನ ಪಾಯಿಂಟ್ಔಟ್ ಮಾಡಿದ್ರೆ ಅವ್ರು ನನ್ನನ್ನು ಬ್ಲೇಮ್ ಮಾಡಬಾರ್ದು. ಅಪಾರ್ಟ್ಮೆಂಟ್ ಕಲ್ಚರ್ ಬಂದ್ಬಿಟ್ಟು ನಮಗೆ ಡೀಪ್ ಬೋರ್ವೆಲ್ಸು ಅವ್ರು ಎಷ್ಟು ಎಳ್ಕೊಂತಿದ್ದಾರೆ ಲೆಕ್ಕ ಹಾಕೋರು ಯಾರೂ ಇಲ್ಲ. ಒಂದು ಬೋರ್ವೆಲ್ ಅವ್ರು ಲೆಕ್ಕ ಕೊಟ್ಟರೆ 4 ಬೋರ್ವೆಲ್ ಇಟ್ಕೊಂಡಿರ್ತಾರೆ. ಎಲ್ಲರೂ ಅಂತ ಎಳ್ಕೊಂತಿದ್ದಾರೆ 5 ಸ್ಟಾರ್ ಹೋಟ್ಲುಗಳು. ಆ್ಯಂಡ್ ನಿಮಗೆ ಇನ್ನೊಂದು ಉದಾಹರಣೆ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ಬೆಂಗಳೂರು ಸುತ್ತಮುತ್ತ ಫ್ಲಾರಿಕಲ್ಚರ್, ಗುಲಾಬಿ ಬೆಳೆಯೋದು, ಆ ಫ್ಲವರ್ಸ್ ಬೆಳೆಯೋದು ಎಕ್ಸ್ಪೋರ್ಟ್ ಆಗುತ್ತೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ. ಕಳೆದ ಅಂಕಿ ಅಂಶ ಪ್ರಕಾರ 15 ಲಕ್ಷ ಗುಲಾಬಿಗಳು ಮಿಡ್ಲ್ ಈಸ್ಟ್ಗೆ ಹೋಗಿದ್ದು. ಅಷ್ಟು ಒಂದು ಗುಲಾಬಿ ಬೆಳೆಯೋಕ್ಕೆ 100 ಲೀಟ್ರ್ ನೀರು ಉಪಯೋಗಿಸಿದ್ರೆ ಅಷ್ಟು ನೀರು ನಾವು ಕಳಿಸ್ಬಿಟ್ಟಿದ್ದೀವಿ ಹೊರಗಡೆಗೆ ಅಲ್ವಾ. ಬಳಸಿದ್ದೀವಿ, ಅದು ಬೆಳೆದಿದೆ, ಅದು ಆಚೆಗೆ ಹೋಗಿದೆ. ಅಷ್ಟು ನೀರು ಈ ಥರ ಅತಿಯಾಗಿ ಬೆಳೆಸ್ತಾ ನಾವು. ಸರ್, ಉತ್ತರ ಕರ್ನಾಟಕ ಭಾಗ ಹೇಗೆ ಸರ್? ಉತ್ತರ ಕರ್ನಾಟಕ ಈ ಸರ್ತಿ ನಾರ್ಮಲ್ ಆಗಿರುತ್ತೆ, ವಾಡಿಕೆ ಮಳೆ ಬೀಳುತ್ತೆ. ಆದರೆ ಬೆಂಗಳೂರಿನ ಥರ ಕರ್ನಾಟಕಕ್ಕೆ ಟೋಟಲಿ ಕಡಿಮೆನೇ ಇದೆ. ಸೆಂಟ್ರಲ್ ಇಂಡಿಯಾಗೂ ಕೂಡ ಕಡಿಮೆ ಇದೆ, ನಾರ್ತ್ ಇಂಡಿಯಾಗೂ ಕೂಡ ಕಡಿಮೆ ಇದೆ. ಬಟ್ ಹಿಮಾಲಯಾಸ್ ಬಗ್ಗೆ ನಾನು ಸ್ಟಡಿ ಮಾಡಿಲ್ಲ, ಅದರ ಬಗ್ಗೆ ಫೋಕಸ್ ಇಲ್ಲ, ಅದರಿಂದ ನಾನು ಹೇಳಲ್ಲ. ಯಾಕೆಂದರೆ ಅದರ ಕಂಟ್ರೋಲಿಂಗ್ ಫ್ಯಾಕ್ಟರ್ಸ್ ಬೇರೆ ಇದೆ. ಅದರ ಹಿಮಾಲಯನ್ ರೀಜನ್ ಐಸ್, ಸ್ನೋ ಮತ್ತು ರೈನ್ ಡಿಟರ್ಮಿನೇಷನ್
ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸ್ ಬೇರೆ ಬೇರೆ ಇದೆ. ಸೊ ನಮ್ಮ ಪೆನಿನ್ಸುಲರ್ ಇಂಡಿಯಾ ಮಾತ್ರ ಕೇಳೋದಾದರೆ ಕಳೆದ ಬಾರಿ ವಿಪರೀತ ಮಳೆ ಬೀಳೋದಕ್ಕೊಂದು ಕಾರಣ ಇದೆ. ಅದು ಈ ಸರ್ತಿ ಕಂಡು ಬರ್ತಾ ಇಲ್ಲ. ಅದು ರಷ್ಯಾದ ಕಾಮ್ಚಟ್ಕ ಅದು ಏನೋ ಪರ್ಯಾಯ ದ್ವೀಪದ ಪೂರ್ವದಲ್ಲಿ ಸಮುದ್ರ ತಳದಲ್ಲಿ ಆದಂತಹ ಒಂದು ವಿಚಿತ್ರ ಘಟನೆ. 8.8 ಮ್ಯಾಗ್ನಿಟ್ಯೂಡ್ ಅರ್ಥಕ್ವೇಕ್ ಆಗಿತ್ತು. ಅದಾದಮೇಲೆ 3,000 ಆಫ್ಟರ್ ಶಾಕ್ಸ್ ಆದವು. ಅಂದರೆ ಒಂದೊಂದು ಅರ್ಥಕ್ವೇಕು 4 ಪ್ರಮಾಣದ್ದು, 5 ಪ್ರಮಾಣದ್ದು, 6 7 ಆ ಥರ 3,000 ಘಟನೆಗಳಾದ. ಅದರಲ್ಲಿ 1,000 ಅರ್ಥಕ್ವೇಕ್ಗಳು ವಾಲ್ಕನಿಕ್ ಅರ್ಥಕ್ವೇಕ್ಸ್. ನಾನು ಮಾನಿಟ್ರ್ ಮಾಡ್ತಾ ಡೇಟಾ ಇದೆ ನನ್ನ ಹತ್ರ. ಸೊ 2,000 ಟೆಕ್ಟಾನಿಕ್ ಅರ್ಥಕ್ವೇಕ್ಸ್. ಆ 1,000 ವಾಲ್ಕನಿಕ್ ಅರ್ಥಕ್ವೇಕ್ಸ್ ಆದಾಗ ಮ್ಯಾಗ್ಮಾ ಮೇಲೆ ಬಂದು ಸಮುದ್ರ ತಳದಲ್ಲಿ ಹರಡಿ ಆ ತಾಪಮಾನ ಉಷ್ಣತೆ ನೀರಿಗೆ ಬಂದು ಆವಿಯಾಗಿ ಮೋಡಗಟ್ಟಿ ಅದು ಈ ಕಡೆ ಬಂದಿದೆ. ಅಂದರೆ ಪ್ರಪಂಚದ ಎಲ್ಲೋ ಏನೋ ಆಯಿತು ಅಂತ ನೆಮ್ಮದಿಯಾಗಿ ಇರಂಗೂ ಇಲ್ಲ. ಅದೆಲ್ಲದರ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಇಲ್ಲಿ ಹೊಡಿತಾ ಇದೆ. ಖಂಡಿತ. ಅದು ಗ್ಲೋಬಲ್ ವಿಲೇಜ್ ಅಂತ ನಾವು ಒಪ್ಕೊಂಡ್ಬಿಡ್ತೀವಿ. ಅಲ್ಲಿಂದ ಏನು ಆಪಲ್ ತರಿಸ್ಕೊತೀವಿ, ತಿಂದುಬಿಡ್ತೀವಿ. ಇಲ್ಲಿ ಮಳೆ ಬೀಳುತ್ತೆ, ಅಲ್ಲಿಂದ ಬಂದಿದೆ ಅಂತ ನಾವು ಯೋಚನೆ ಮಾಡಲ್ಲ. ಇಲ್ಲಿ ಯಾವುದೋ ಒಂದು ಜ್ವಾಲಾಮುಖಿ ಸ್ಫೋಟವಾಗಿದೆ, 25-30 ಕಿಲೋಮೀಟ್ರ್ ಎತ್ತರಕ್ಕೆ ಹೋಗಿದೆ ಅಂತ ಇಟ್ಕೊಳ್ಳಿ. ಅದು ಕೆಲವೊಮ್ಮೆ ಆಗುತ್ತೆ. ಟೋಂಗಾ ಎರಪ್ಟ್ ಆದಾಗ 1,20,000 ಅಡಿ ಅಂದರೆ ಎಷ್ಟಾಯಿತು, 42 ಕಿಲೋಮೀಟ್ರ್ ಎತ್ತರಕ್ಕೆ ಏರಿತ್ತದು, ಹೈಟ್ ಹೋಗಿತ್ತದು. ಅದು ಎತ್ತರಕ್ಕೆ ಹೋದ್ಮೇಲೆ ಯಾವ್ಯಾವುದಕ್ಕೆ ಹೋಗುತ್ತೋ ಎಷ್ಟು ಕಡೆ ಎಫೆಕ್ಟ್ ಆಗಿದೆ, ಎಲ್ಲ ಕಡೆಗೂ ಹೋಗಿರುತ್ತೆ, ಹರಡಿರುತ್ತೆ. ಸೊ ಈ ರೀತಿಯ ಘಟನೆಗಳು ಕೆಲವೊಮ್ಮೆ ಆಗ್ತವೆ. 22 ಜನವರಿ 12ನೇ ತಾರೀಕು ಆಗಿತ್ತದು, 22ರಲ್ಲಿ. ಅದಾದಮೇಲೆ ಆ ಮಟ್ಟದ್ದು ಆಗಿಲ್ಲ. ಕೆಲವು ಮಟ್ಟದ ಕೆಲವೇ ಆಗ್ತಾಯಿವೆ. ಬಟ್ ಸೂಪರ್ ವಾಲ್ಕೆನೋ, ಸೆಮಿ ಸೂಪರ್ ವಾಲ್ಕೆನೋ, ಇಂಡೆಕ್ಸ್ 6, 5, 4 ಮಟ್ಟದ್ದು ಯಾವುದೂ ಆಗಿಲ್ಲ. ಈಗೆಲ್ಲ ಆಗ್ತಾ ಇರೋದು 3 ಕಡಿಮೆನೇ, 2 ಮತ್ತು 1 ಮಟ್ಟದ ಚಿಕ್ಕ ಪುಟ್ಟ ವಾಲ್ಕನೋಗಳು. ಪ್ರತಿದಿನ 40-45 ಜ್ವಾಲಾಮುಖಿಗಳು ಸ್ಫೋಟವಾಗ್ತವೆ. ಆಗೊಮ್ಮೆ ಈಗೊಮ್ಮೆ ತುಂಬ ದೊಡ್ಡ ಮಟ್ಟದಲ್ಲಾಗುತ್ತೆ. ಆಗ ಎಫೆಕ್ಟು ಯಾವುದೋ ಒಂದು ದೇಶಕ್ಕಾಗುತ್ತೆ. ಅದು ನಾವು ನೋಡೋದು. ಸೊ ಇದು ಭೂಮಿಯಿಂದ ನಾವು ಒಂದು ಘಟಕವಾಗಿ ನೋಡಬೇಕು. ಅದನ್ನು ಅಲ್ಲಿರತಕ್ಕಂಥ ಪ್ರತಿಯೊಂದು ಅಂಶ ಕೂಡ ಒಂದಕ್ಕೊಂದು ಪೂರಕವಾಗಿದೆ. ಪ್ರತಿಯೊಂದು ಕೂಡ ಮಾಲಿಕ್ಯೂಲ್ ಲೆವೆಲ್ನಲ್ಲಿ ನಡೆಯುತ್ತೆ. ಗಾಳಿ ಮಾಲಿಕ್ಯೂಲು, ನೀರು ಮಾಲಿಕ್ಯೂಲು, ಆಹಾರ ಮಾಲಿಕ್ಯೂಲು, ನಾವು ಮಾಲಿಕ್ಯೂಲು, ಎಲೆ ಮಾಲಿಕ್ಯೂಲು, ಪ್ರತಿ ಮಾಲಿಕ್ಯೂಲು ಕೂಡ ಒಂದಕ್ಕೊಂದು ಎಕ್ಸ್ಚೇಂಜ್ ಆಗುತ್ತೆ. ಈಗ ನೀರಾಗಿರೋದು ನಾಳೆ ಗಾಳಿ ಆಗ್ಬೋದು, ಗಾಳಿ ಆಗಿರೋದು ಜೀವ ಆಗ್ಬೋದು, ಜೀವ ಆಗಿರೋದು ಎಲೆ ಆಗ್ಬೋದು, ಇನ್ನೇನೋ ಆಗ್ಬೋದು. ಹೀಗೆ ಇದು ಸೃಷ್ಟಿ. ಇದು ಕರೆಕ್ಟು. ಈಗ ಜನ ಕೂಡ ಅನ್ಕೋಬಾರ್ದು, ಅಂದರೆ ಏನಪ್ಪ ಇದು ಡಾಕ್ಟರ್ ಪ್ರಕಾಶ್ ಅವರು ಸೈಕ್ಲೋನ್ ಅಲರ್ಟ್ ಕೊಟ್ಬಿಟ್ರು, ಸುನಾಮಿ ಅಲರ್ಟ್ ಇದೆ ಅಂತ, ಅಪಾಯ ಇದೆ ಅಂತೆಲ್ಲ ಹೇಳಿಬಿಟ್ರು ಅಂತ. ಅಟ್ ದ ಸೇಮ್ ಟೈಮ್ ಕಾರ್ಯಕ್ರಮದ ಕೊನೆಯದಾಗಿ ಇದಕ್ಕೊಂದು ಸೊಲ್ಯೂಷನ್ ಅಂತಲೂ ಇರುತ್ತೆ. ಅಫ್ಕೋರ್ಸ್ ನಾವು ಗಿಡ ನೆಡ್ತೀವಿ, ಅವೇರ್ನೆಸ್ ಮೂಡಿಸ್ತೀವಿ, ಮನುಷ್ಯರಾದವ್ರು ನಾವೇನು ಮಾಡಬೇಕು ಅಂತಲೂ ಯೋಚನೆ ಮಾಡ್ತೀವಿ. ಅಫ್ಕೋರ್ಸ್ ಅದನ್ನು ಆ ದಿಕ್ಕಿನಲ್ಲಿ ಒಂದಷ್ಟು ಜನ ಆಲೋಚನೆಯೂ ಕೂಡ ಮಾಡ್ತಾರೆ. ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟೀಸ್ ಏನು ಆಗಬೇಕು, ಇದು ಮುಂದಿನ ಹಂತದಲ್ಲಿ ನಮ್ಮ ವಾತಾವರಣ, ನಮ್ಮ ಬದುಕು ಚೆನ್ನಾಗಿರೋಕೆ. ಹೌದು. ಇದರಲ್ಲಿ ಈ ನಿಟ್ಟಿನಲ್ಲಿ 2-3 ಸಲಹೆ ಇದೆ ನನಗೆ. ವ್ಯಕ್ತಿಗ ಮಟ್ಟದಲ್ಲಿ ಸಂಪನ್ಮೂಲಗಳನ್ನು ಕಡಿಮೆ ಬಳಸಿ. ನಾವು ನೀರನ್ನು ಅತಿಯಾಗಿ ಬಳಸ್ತೀವಿ. ಬೆಂಗಳೂರಿನವರು ರಾಜಸ್ಥಾನಿಗೆ ಕಳಿಸ್ಬೇಕು, ಒಂದು ವಾರ ಹೋಗಿದ್ದು ಬನ್ನಿ ಅಂತ. ಜೈಸಲ್ಮೇರು ಆ ಕಡೆ ಎಲ್ಲ ಕಳಿಸಿದ್ರೆ, ಜೋಧ್ಪುರ ಆ ಕಡೆ ಎಲ್ಲ, ಒಂದು ಬಕೆಟಲ್ಲಿ ಅವ್ರು ಎಷ್ಟು ಬಳಕೆ ಮಾಡ್ತಾರೆ, ಒಂದು ದಿನವೆಲ್ಲ ಒಂದು 4 ಬಕೆಟ್ 4 ಬಿಂದಿಗೆಲ್ಲಿ ಕಳೀತಾರೆ ಅವರು ಮಿನಿಮಮ್ನಲ್ಲಿ. ಅವ್ರು ಬದುಕಿದ್ದಾರೆ, ಚೆನ್ನಾಗೇ ಬದುಕಿದ್ದಾರೆ, ಆರೋಗ್ಯವಾಗೇ ಇದ್ದಾರೆ. ಆದರೆ ನಾವು ಆಗಲ್ಲ. ಒಂದು ಬಕೆಟು ಸ್ವಲ್ಪ ಏನಾರು ಕೊಳೆ ಆಯಿತು ಅಂದರೆ ಚೆಲ್ಬಿಡ್ತೀವಿ ಅಲ್ವಾ. ಸೊ ಈ ನೀರನ್ನು ಮಿತವಾಗಿ ಬಳಸಿ. ಈಗ ಆಲ್ರೆಡಿ BWSSBನವರು ಸೇವ್ ವಾಟರ್ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಅದು ಏನು ಹೇಳ್ತಾರೆ, ಬೆಂಕಿ ಬಿದ್ದಾಗ ಬಾವಿ ತೆಗೀರಿ ಅನ್ನೋ ಒಂದು ಆ್ಯಟಿಟ್ಯೂಡು. ಸಮ್ಮರ್ನಲ್ಲಿ ಕ್ಯಾಂಪೇನ್ ಮಾಡೋದ್ರ ಬದಲು ಥ್ರೂಔಟ್ ದಿ ಇಯರ್ ಈ ಮೆಷರ್ಸ್ ಅಡಾಪ್ಟ್ ಮಾಡಬೇಕು. ಮೇಡ್ ಸರ್ವೆಂಟ್ಗಳಿಗೆ ಟ್ರೈನಿಂಗ್ ಕೊಡಿ, ಕಡಿಮೆ ನೀರಿನಲ್ಲಿ ಪಾತ್ರೆ ಹೆಂಗೆ ತೊಳೆಯೋದು ಅಂತ. ಹಾಗೆ ಜನರಲ್ ಯೂಸು ಕೂಡ ಕಡಿಮೆ ಮಾಡಿಸಿ. ಒಂದು ಬೆಂಗಳೂರು ಬೆಳವಣಿಗೆನ ನಿಲ್ಲಿಸಿ, ಕಡಿವಾಣ ಹಾಕಿ ಸಾಕು ಬೆಳೆಸಿರೋದು. ನೀವು ಇದೇ ರೀತಿ ಪೆರಿಫರಲ್ ರಿಂಗ್ ರೋಡು ಲೇಔಟ್ಗಳು, ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಮಾಡಿ ಕರೆಯೋದು, ಫ್ಯಾಕ್ಟ್ರಿಗಳು ಓಪನ್ ಮಾಡೋದು, ಇಂಡಸ್ಟ್ರಿಯಲ್ ಓಪನ್ ಮಾಡ್ತಾಯಿದ್ರೆ ಎಲ್ಲಿಗೆ ಸಾಧ್ಯ? ಸೊ ಸರ್ಕಾರ ಜವಾಬ್ದಾರಿನೂ ಇದೆ ಇದರಲ್ಲಿ ಅಂತ ಆಯ್ತಲ್ಲ. ನಾನು ಹೇಳಿದ ವ್ಯಕ್ತಿಯಿಂದ ಸಮಾಜಕ್ಕೆ, ಸಮಾಜದಿಂದ ಸರ್ಕಾರಕ್ಕೆ. ಸರ್ಕಾರದಲ್ಲಿರೋರು ನಮ್ಮಂಥ ವ್ಯಕ್ತಿಗಳೇ. ಇವತ್ತು ಗೆದ್ದಿದ್ದಾರೆ, ಅಲ್ಲಿ ಕೂತಿದ್ದಾರೆ, ನಾಳೆ ಸೋತರು ಇಲ್ಲಿ ಬಂದು ಕೂತಿರ್ತಾರೆ, ರೋಡಲ್ಲಿ ಓಡಾಡ್ತಿರ್ತಾರೆ. ಸಾಮಾನ್ಯ ವ್ಯಕ್ತಿಗಳೇ, ಅವರೇನೋ ದೇವತೆಗಳಲ್ಲ, ಸ್ವರ್ಗದಿಂದ ಇಳಿದವರಲ್ಲ. ಆದರೆ ಇಲ್ಲಿ ಕೂತ್ಕೊಂಡಾಗ ಒಂದು ಸ್ವಲ್ಪ ಬೇರೆ ಥರ ಮೆರೀತಾರೆ, ಅದು ಬೇರೆ ವಿಷಯ. ಸೊ ಹಾಗಾಗಿ ಸರ್ಕಾರದ ಜವಾಬ್ದಾರಿ ಇದೆ. ಆ್ಯಂಡ್ ನೀರು, ಮಳೆ ಚೆನ್ನಾಗಿ ಬಿದ್ದಾಗ ಹಿಡಿದಿಟ್ಕೊಳ್ಳಿ.
ನಾನು ಹೇಳೋದು ಇದು ಇಂಪಾರ್ಟೆಂಟ್ ಸಜೆಷನ್ನು. ಬೆಂಗಳೂರಿನಲ್ಲಿ 150 ಕೆರೆಗಳಿವೆ. ಎಷ್ಟು ಕೆರೆಗಳನ್ನು ನಾವು ಕ್ಲೀನ್ ಮಾಡ್ಕೊಂಡು ಕುಡಿಯೋ ನೀರಿಗೋಸ್ಕರ ಇಟ್ಕೊಂಡಿದ್ದೀವಿ. ಕೆರೆ ಅಭಿವೃದ್ಧಿಗೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಜಾಗಿಂಗ್ ಟ್ರ್ಯಾಕ್ ಮಾಡಿ, ಬೋಟಿಂಗ್ ಮಾಡಿ, ಏನೇನೋ ಕಿಯೋಸ್ಗಳು ಓಪನ್ ಮಾಡಿ ಇವೆಲ್ಲ ಮಾಡ್ತಾರೆ ರಿಕ್ರಿಯೇಷನ್ಗೆ. ಎಷ್ಟು ಕೆರೆಗಳಿಗೆ ಸೇರ್ತಾ ಇರೋಂಥ ಸೂರೇಜ್ ವಾಟರ್ನ ಸಪ್ರೇಟ್ ಮಾಡಿ ಬೇರೆ ಚಾನಲ್ ಮಾಡಿ ಈ ಕೆರೆ ನೀರು, ಮಳೆ ನೀರನ್ನು ಸೇಫಾಗಿ ಇಟ್ಕೊಂಡಿದ್ದೀವಿ. ಬೆಂಗಳೂರಿನ ಕೆರೆಗಳನ್ನು ಕ್ಲೀನಾಗಿ ಇಟ್ಕೊಂಡ್ರೆ ಈ KRS ಮೇಲೆ ಡಿಪೆಂಡ್ ಆಗೋದೇ ಬೇಕಿಲ್ಲ. ಜೊತೆಗೆ ಬೆಂಗಳೂರಿನ ಜಿಯಾಲಜಿಕಲ್ ಸೆಟಪ್ ತುಂಬ ಚೆನ್ನಾಗಿದೆ. ಇಲ್ಲಿ ಕೆಲವು ಪ್ರದೇಶಗಳಲ್ಲಿ ಐಡಿಯಲ್ ಜಿಯಾಲಜಿಕಲ್ ಕಂಡೀಷನ್ಸ್ ಇದೆ ಸರ್ಫೇಸ್ನಲ್ಲಿ. ಅಂಥ ಪ್ರದೇಶಗಳಲ್ಲಿ ಅಂಡರ್ಗ್ರೌಂಡ್ ವಾಟರ್ ರಿಸರ್ವಾಯರ್ಗಳು ಮಾಡಿಟ್ಕೊಳ್ಳಿ, ಬಿಲೋ ಸರ್ಫೇಸ್. ಅಲ್ಲಿಗೆ ಮಳೆ ನೀರನ್ನೆಲ್ಲ ಕಲೆಕ್ಟ್ ಮಾಡಿಟ್ಕೊಂಡು ಸ್ವಲ್ಪ ಫಿಲ್ಟ್ರ್ ಹಾಕಿ ಕಚಡ ಎಲ್ಲ ತೆಗೆದು ಕ್ಲೀನ್ ವಾಟರ್ನ ಸ್ಟೋರ್ ಮಾಡಿಟ್ಕೊಳ್ಳಿ. ಒಂದೊಂದು ಜಾಗದಲ್ಲಿ 10 ಜಾಗದಲ್ಲಿ ಮಾಡ್ಕೊಂಡ್ರು ಕೂಡ ಒಂದೊಂದು ಜಾಗದಲ್ಲಿ ನೀವು 0.1 TMC ಅಂತ ಇಟ್ಕೊಳ್ಳಿ. 10 ಜಾಗ ಮಾಡಿದ್ರೆ 1 TMC ನೀರು ನಿಮ್ಗಾಯಿತು. ಅಷ್ಟರ ಮಟ್ಟಿಗೆ ನಿಮ್ಮ ಅಭಾವ ನೀರುತ್ತೆ. ಲಾಜಿಕಲಿ ಕರೆಕ್ಟು, ಬಟ್ ಅದು ಮಾಡಬೇಕು. ನೀವು ಬಂಡವಾಳ ಹಾಕಬೇಕು. ನೀವು ನೋಡಿ ಫ್ಲೈಓವರಿಗೆ ಬಂಡವಾಳ ಹಾಕ್ತೀರಾ, ಈಗ ಟನಲ್ ರೋಡಿಗೆ ಬಂಡವಾಳ ಹಾಕೋಕ್ಕೆ ರೆಡಿ ಇದ್ದೀರಾ. ಅಂಡರ್ಗ್ರೌಂಡ್ ವಾಟರ್ ರಿಸರ್ವರ್ ಮಾಡ್ಕೊಳ್ಳಿ ಅಲ್ವಾ. ಈಗ ಎಷ್ಟು ಮಳೆ ಬರುತ್ತೆ, ಅಧಿಕ ಮಳೆ ಬಿದ್ದಾಗ ಪ್ರವಾಹ ಹೊರಟೋಗ್ಬಿಡುತ್ತೆ, ನಾವು ಕೇರೇ ಮಾಡಲ್ಲ. ಈಗ ನೀರಿಲ್ಲ ಅಂದಾಗ ಬಂಬಡಿ ಹೊಡಿತೀವಿ. ನಾನು ಬಂಬಡಿ ಹೊಡೆದು ಸಭ್ಯ ಹೊರಡ ಗೊತ್ತಿಲ್ಲ, ಕಲೋಕ್ವಿಯಲ್ ಮಾತು. ಈಗೆಲ್ಲ ಬಂಬಡಿ ಹೊಡಿತಾರೆ, ನೀರಿಲ್ಲ. ಒಬ್ಬ ಹಾಹಾಕಾರ. ಒಬ್ಬ ಮಂತ್ರಿ, ಅವ್ರ ಹೆಸರು ನಂಗೆ ಚೆನ್ನಾಗಿ ಗೊತ್ತಿದೆ, ಹೇಳೋಕ್ಕೆ ಇಷ್ಟ ಇಲ್ಲ. ಈ ಥರ ಪರಿಸ್ಥಿತಿ 2017 ಏನೋ ಕ್ರಿಯೇಟ್ ಆದಾಗ ನಾವು ಲಿಂಗನಮಕ್ಕಿಯಿಂದ ನೀರು ತರುತ್ತೇವೆ ಅಂತ ಹೇಳಿದರು. ಯೋಜನೆ ಮಾಡ್ತಾರೆ ಇವರೆಲ್ಲ, ಪೇಪರ್ ಮೇಲೆ ಯೋಜನೆ ಮಾಡೋದು. ಪ್ರಾಕ್ಟಿಕಲ್ ಇಲ್ಲಿ ಎಷ್ಟಿದೆ, ಅಲ್ಲಿ ಆಲ್ಟಿಟ್ಯೂಡ್ ಏನಿದೆ, ಇಲ್ಲಿ ಆಲ್ಟಿಟ್ಯೂಡ್ ಏನಿದೆ, ಎಷ್ಟು ಹತ್ರ ಪಂಪ್ ಮಾಡಬೇಕು, ಸಾಧ್ಯನಾ ಅಂತ ಯೋಚನೆ ಮಾಡಲ್ಲ. ಈ ಕಾಲಕ್ಕೆ ಏನು ಮಾಡ್ತಾರೆ, ಒಂದು 100 ಕೋಟಿ ರಿಲೀಸ್ ಮಾಡಿಬಿಟ್ಟು ಒಂದು 100 ಬೋರ್ವೆಲ್ ತೆಗೆದುಬಿಟ್ರಪ್ಪ ಅಂತ. ಅದರಲ್ಲಿ ಒಂದು 50 ಫೇಲ್ ಆಗ್ತವೆ, ಒಂದು 50 ಸಕ್ಸಸ್ ಆಗ್ತವೆ. ಆ ನೀರನ್ನು ಜನಗಳಿಗೆ ಕೊಟ್ಬಿಟ್ಟು ತಾತ್ಕಾಲಿಕವಾಗಿ ಕೈ ಮುಗಿದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಅಷ್ಟೊತ್ತಿಗೆ ಮಳೆಗಾಲ ಶುರುವಾಗುತ್ತೆ, ಎಲ್ಲ ಇಶ್ಯೂನ ಮರೆತು ಬಿಡ್ತಾರೆ. ಇನ್ನು ಮುಂದಿನ ಮಳೆಗಾಲ ಚೆನ್ನಾಗಿ ಬಂದರೆ ಬಚಾವ್, ಅದು ಕೆಟ್ಟೋದ್ರೆ ನಾನು ಹೇಗೆ ಹೇಳ್ತೀನಿ, 2023ರಲ್ಲಿ 2017ರಲ್ಲೂ ಕೂಡ ಕೇಪ್ ಟೌನ್ ಅಂತ ಸೌತ್ ಆಫ್ರಿಕಾ, ಅಲ್ಲಿ 0 ವಾಟರ್ ಡೇ ಬಂದಿತ್ತು. ಒಬ್ಬೊಬ್ಬರಿಗೆ 13 ಲೀಟ್ರ್ ನೀರು ಕೊಡೋರು, ರೇಷನಿಂಗ್ ಮಾಡಿದ್ರು. ಈ ಪರಿಸ್ಥಿತಿ ಬಂದಿತ್ತು. ಆ ರೀತಿಯ 0 ವಾಟರ್ ಡೇ ಬೆಂಗಳೂರಿನಲ್ಲಿ ಇನ್ನೇನು ಬಂತು ಅಂತ ಅಂದ್ಕೊಂಡಿದ್ದು, ಅಷ್ಟೊತ್ತಿಗೆ ಮಳೆ ಬಂತು, ಬಚಾವಾದ. ಆ ರೀತಿ ಮಳೆನ ನಾವು ಗ್ರಾಂಟೆಡ್ ಆಗಿ ತಗೊಬಾರ್ದು. ವಿ ಶುಡ್ ನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಮುಂದಿನ ಮುಂಗಾರು ಚೆನ್ನಾಗಿ ಬರುತ್ತೆ ಅಂತ. ನಾನು ಭೂವಿಜ್ಞಾನಿಯಾಗಿ ಹವಾಮಾನ ಅರ್ಥ ಮಾಡ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಸಪೋಸ್ 3 ಮುಂಗಾರು ಫೇಲ್ ಆಯಿತು, 4 ಮುಂಗಾರು ಫೇಲ್ ಆಯಿತು, ಕಾರಣಗಳಿವೆ, ಆಗೋದಕ್ಕೆ ಕಾರಣಗಳಿವೆ, ಉದಾಹರಣೆಗಳಿವೆ ಪಾಸ್ಟಲ್ಲಿ. ಜೀವನ ಏನು ಅನಿಸ್ಬಿಡುತ್ತೆ ಅಲ್ವಾ. ಅದಕ್ಕೆ ಇಷ್ಟೊಂದು ದೊಡ್ಡ ನಗರ ಬೆಳೆಸಿ ಕೋಟ್ಯಾಂತರ ಜನಗಳನ್ನ ಇಲ್ಲಿ ಕರ್ಕೊಂಬಂದು ಅವ್ರಿಗೆ ಮನೆ ಕಟ್ಕೊಟ್ಟು, ಆಧಾರ್ ಕಾರ್ಡ್ ಕೊಟ್ಟು, ವೋಟಿಂಗ್ ಕಾರ್ಡ್ ಕೊಟ್ಟು, ಅವ್ರಿಗೆ ರೇಷನ್ ಕೊಟ್ಟು, ಅವ್ರಿಗೆ ಏನೇನು ಬೇಕೋ ಎಲ್ಲ ಕೊಟ್ಟು ನೀವು ಇಟ್ಕೊಂಡಿದ್ರಲ್ಲ, ಸಾಕ್ತಾಯಿದ್ರಲ್ಲ, ಇದು ತಪ್ಪಲ್ವಾ? ಅವ್ರು ಇರಬೇಕಾದಲ್ಲಿ, ಅವ್ರು ಹುಟ್ಟಿದ್ದಲ್ಲಿ, ಅಲ್ಲಿ ಬೆಳಿಬೇಕು ಅವರು. ಅಲ್ಲಿ ಪ್ರಕೃತಿ ಸಂಪನ್ಮೂಲನ ಬೆಳೆಸ್ಕೊಂಡು ಅವ್ರು ಬದುಕಬೇಕು. ಇಲ್ಲಿ ಬಂದು ನಮ್ಮ ಸಂಪನ್ಮೂಲಕ್ಕೆ ಕೈ ಹಾಕಿದಾರಲ್ಲ, ಇದು ಹಂಚಿಕೆ ಅಂತ ಹೇಳ್ಬೋದು, ಆಲ್ ಇಂಡಿಯಾ ಒಂದೇ ಅಂತ ಹೇಳ್ಬೋದು. ನಾನು ಅಖಿಲ ಭಾರತ ಸೇವೆನ ಕೆಲಸ ಮಾಡಿದವನೇ. ಆದರೆ ಎಲ್ಲ ಒಂದೇ ಕಡೆ ಬಂದರೆ ತೊಂದರೆ ಆಗುತ್ತಲ್ವ. ಬೆಂಗಳೂರು ಈಗ ನ್ಯಾಷನಲ್ ಕ್ಯಾಪಿಟಲ್ ಆಗ್ಬಿಟ್ಟಿದೆ, ಡೆಲ್ಲಿ ಬಿಟ್ಟರೆ. ಅದೇ ಅಂದರೆ ಬೆಂಗಳೂರು ಬೆಳೀತಾ ಇದೆ, ಮೂಲಭೂತ ಸೌಕರ್ಯ ಬೆಳೀತಾ ಇದೆಯಾ? ಮೂಲಭೂತ ಸೌಕರ್ಯ ಬೆಳೆಸ್ಬಿಡ್ತಾರೆ ಇವರು. ರೋಡ್ ಮಾಡ್ತಾರೆ, ಫ್ಲೈಓವರ್ ಮಾಡ್ತಾರೆ, ಟನಲ್ ಮಾಡ್ತಾರೆ, ಎಲ್ಲ ಮಾಡಿಬಿಡ್ತಾರೆ. ಒಂದು ಪ್ರಾಜೆಕ್ಟ್ ಆದರೆ ಅವರಿಗೆ ಲಾಭ ಇದೆ. ಅಲ್ಲ, ಗಾಳಿ ನಮ್ಮ ಕೈಲಿಲ್ಲ, ನೀರು ನಮ್ಮ ಕೈಲಿಲ್ಲ. ಡ್ರೈನೇಜ್ ಕ್ರಿಯೇಟ್ ಮಾಡ್ಬೋದು ಬೇಕಾದರೆ, ಬಟ್ ನೀರು ಮಳೆ ಬರ್ಸೋಕ್ಕಾಗುತ್ತೆ. ಕ್ಲೌಡ್ ಸೀಡಿಂಗ್ ಮಾಡಿ ಏನು ಅವರು ಏರೋಪ್ಲೇನ್ಗಳು ಓಡಿಸಿ ಸೀಡಿಂಗ್ ಮಾಡಿ ಎಷ್ಟು ಮಳೆ ಬಂತು. ನಾವು ಪ್ರಕೃತಿನ ಅರ್ಥ ಮಾಡ್ಕೊಬೇಕು ನಾವು. ಸೊ ದಯವಿಟ್ಟು ಈ ರೀತಿ ಬೆಳವಣಿಗೆ ಮಾಡಬೇಡಿ. ಏರ್ಪೋರ್ಟ್ ಮುಂದೆಗಡೆ ಒಂದು ದೊಡ್ಡ ಬೋರ್ಡ್ ಹಾಕಿ, ಬೆಂಗಳೂರು ಈಸ್ ಹೌಸ್ಫುಲ್, ಡೋಂಟ್ ಕಮ್ ಅಂತ. ರೈಲ್ವೆ ಸ್ಟೇಷನ್ ಮುಂದೆ ಒಂದು ದೊಡ್ಡ ಬೋರ್ಡ್ ಹಾಕಿ, ಹೌಸ್ಫುಲ್ ಅಂತ. ಇದಕ್ಕಿಂತ ಜಾಸ್ತಿ ನಾವು ನಗರ ಬೆಳೆಸೋಕ್ಕಾಗಲ್ಲ. ಕಲ್ಕಟ್ಟಾದಲ್ಲೂ ಕೂಡ ಜಾಸ್ತಿ ಪಾಪ್ಯುಲೇಷನ್ ಇದೆ, ಫುಟ್ಪಾತ್ ಮೇಲೆ ಮಲ್ಕೊಂತಾರೆ. ಅಲ್ಲಿ ಕ್ವಾಲಿಟಿ ಆಫ್ ಲೈಫ್ ಏನಾಗಿದೆ, ಅಲ್ಲಿ ಹೆಲ್ತ್ ಸಿಸ್ಟಮ್ ಏನಾಗಿದೆ, ಲಾ ಆ್ಯಂಡ್ ಆರ್ಡರ್ ಏನಾಗಿದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಬೆಂಗಳೂರು ಅದೇ ರೀತಿ ಆಗಬೇಕಾ? ಇನ್ಫ್ಲಕ್ಸ್ ಆಫ್ ಪೀಪಲ್ ಆ ರೀತಿ ಆದರೆ ಎಲ್ಲ ಕಾಂಪ್ರಮೈಸ್ ಮಾಡ್ಕೊಬೇಕು. ಇವತ್ತು ಕ್ವಾಲಿಟಿ ಆಫ್ ಎಜುಕೇಷನ್, ಕ್ವಾಲಿಟಿ ಆಫ್ ನಿಮಗೆ ಫುಡ್ಡು,
ನಿಮಗೆ ಪ್ಯೂರ್ ಮಿಲ್ಕ್ ಸಿಗ್ತಾ ಇದೆ ಗ್ಯಾರಂಟಿ ಇದೆಯಾ? ಪ್ಯೂರ್ ತರಕಾರಿ ಸಿಗುತ್ತೆ ಅಲ್ಲ, ನನ್ನ ಪ್ರಕಾರ ಮುಂದಿನ ದಿನದಲ್ಲಿ ಒಬ್ಬ ಮನುಷ್ಯ ಹೋರಾಟ ಹೆಂಗಿರುತ್ತೆ ಅಂದರೆ ಈ ಫುಡ್ ಅಡಲ್ಟ್ರೇಷನ್ ಇದೆಯಲ್ಲ, ಮನುಷ್ಯನ ಜೀವನವನ್ನು ನರಕ ಮಾಡಿಬಿಡುತ್ತೆ. ಅದಕ್ಕೆ ನಾನು ಎಲ್ಲೋದ್ರೂ ಕೂಡ ಪನ್ನೀರೇ ತಿನ್ನಲ್ಲ. ಪನ್ನೀರ್ ಕರಿತೀನಿ ಚೆನ್ನಾಗಿದೆ ಅಂತಾರೆ. ಪನ್ನೀರಷ್ಟು ಅಡಲ್ಟ್ರೇಟೆಡ್ ಸ್ಟಫ್ ಇನ್ನೊಂದಿಲ್ಲ. ಆ ರೀತಿ ನಿಮಗೆ ಸ್ಕೂಲಿಂಗ್ ಕ್ವಾಲಿಟಿ ಕಮ್ಮಿ ಆಗಿದೆ, ಕಾಸ್ಟ್ ಆಫ್ ಎಜುಕೇಷನ್ ಜಾಸ್ತಿ ಆಗಿದೆ, ಆ್ಯಂಡ್ ಲಾ ಆ್ಯಂಡ್ ಆರ್ಡರ್ ಕಮ್ಮಿ. ಎನಿ ಟೈಮ್ ಎನಿಥಿಂಗ್ ಮೇ ಹ್ಯಾಪನ್ ಇನ್ ಬ್ಯಾಂಗ್ಳೂರ್. ಹೆಲ್ತ್ ಈಗ ಇಲ್ಲದ ಕಾಯಿಲೆಗಳಿದೆ. ಹೆಲ್ತ್ ಸೆಕ್ಟರ್ನಲ್ಲಿ ಆಗ್ತಾ ಇರೋಂಥ ದುರಂತ, ಹಾಸ್ಪಿಟ್ಲ್ಗಳಲ್ಲಿ ಆಗ್ತಾ ಇರೋಂಥ ಮ್ಯಾನಿಪುಲೇಷನ್ಸು, ಇದೆಲ್ಲ ಬಿಕಾಸ್ ಆಫ್ ದಿಸ್ ಡಿಮ್ಯಾಂಡ್ ಫಾರ್ ಹೆಲ್ತ್. ಸೊ ಏನೂ ಸೇಫ್ ಅಲ್ಲ, ಏನೂ ಇಲ್ಲ. ಬೆಂಗಳೂರನ್ನ ಒಂದು ರೀತಿಯ ಕಯೋಸ್, ಒಂದು ರೀತಿಯ ಗೊಂದಲದ ಸಿಟಿ ಮಾಡಿಬಿಟ್ಟಿದ್ದಾರೆ. ಇದು ತಪ್ಪು. ಒಂದು ಲಿಮಿಟ್ ಇದೆ. ಒಂದು ಸಿಟಿಗೆ ಒಂದು ಕ್ಯಾರಿಯಿಂಗ್ ಕೆಪಾಸಿಟಿ ಇರುತ್ತೆ, ಅದಕ್ಕೆ ಸಾಕೋ ಕೆಪಾಸಿಟಿ 1 ಕೋಟಿ ಅಂತಂದ್ರೂ ಕೂಡ ನೀವು 1.5 ಕೋಟಿ ಆಲ್ರೆಡಿ ಆಗಿದೆ. ಇನ್ನೂ 2 ಕೋಟಿ ಪ್ಲ್ಯಾನ್ ಮಾಡ್ತಾಯಿದ್ದೀರಾ. ಎಲ್ಲಿಗೆ ಸಾಧ್ಯ? ಇದನ್ನು ಆಲೋಚನೆ ಮಾಡಿ. ಸರ್ಕಾರದವರು, ಪ್ಲ್ಯಾನಿಂಗ್ನವರು, ಮಂತ್ರಿಗಳು ದಯವಿಟ್ಟು ಆಲೋಚನೆ ಮಾಡಿ. 2, 3, 4 ಮುಂಗಾರುಗಳು ಫೇಲ್ ಆದರೆ ನಿಮ್ಮ ನೀರು ಎಲ್ಲಿಂದ ತರ್ತೀರ? ಕ್ವಾಲಿಟಿ ಈಗಲೇ ನೋಡಿ. ಇನ್ನೊಂದು 15 ದಿನ ಹೋದ್ಮೇಲೆ ಏನು ಮಾಡ್ತಾರೆ, ಈ STP ಸೂರೇಜ್ ಟ್ರೀಟ್ಮೆಂಟ್ ಆದಮೇಲೆ ನೀರು ಮಿಕ್ಕಿರುತ್ತಲ್ಲ, ಅದನ್ನು ಟರ್ಷರಿ ಟ್ರೀಟ್ಮೆಂಟ್ ಆದಮೇಲೆ ಅದು ಪ್ಯೂರ್ ವಾಟ್ರ್ ಆಗುತ್ತೆ, ಅದನ್ನು ಕುಡಿಯೋದಕ್ಕೆ ಸಪ್ಲೈ ಮಾಡೋಣ ಅಂತಾರೆ. ಆ ಸ್ಥಿತಿ ಬಂದಿತ್ತು ಕಳೆದ ಬಾರಿ. ಅದನ್ನು ಬೇರೆ ಇಂಡಸ್ಟ್ರಿಯಲ್ ಪರ್ಪಸ್ಸಿಗೆ ಕೊಡ್ತಾ ಇದ್ದಾರೆ. ಆದರೆ ಟರ್ಷರಿ ಟ್ರೀಟ್ಮೆಂಟ್ 4 ಸ್ಟೇಜ್ ಪ್ಯೂರಿಫೈ ಆದಮೇಲೆ ಕುಡಿಬೋದು, ಕೊಟ್ಟುಬಿಡಿ. ಇಲ್ಲ ಆ ನೀರು ಈ ನೀರು 2 ಮಿಕ್ಸ್ ಮಾಡಿ ಕೊಟ್ಟುಬಿಡಿ. ಇನ್ನು ಇದನ್ನು ಪರಿಸ್ಥಿತಿ. ಆ ರೀತಿ ಯಾಕೆ ಬೇಕು? ನೀವು ಡಿಸ್ಟ್ರಿಬ್ಯೂಟ್ ಮಾಡಿರಿ. ಪ್ರಪಂಚದಲ್ಲಿರೋ ಮೆಗಾ ಕಂಪ್ನಿಗಳೆಲ್ಲ ಬೆಂಗಳೂರಿಗೆ ಬರಬೇಕಾ? ಎಲ್ಲ ಕಾರ್ ಕಂಪ್ನಿಗಳು ಇಲ್ಲೇ ಬರಬೇಕಾ? ಎಲ್ಲ ಕಂಪ್ಯೂಟರ್ ಕಂಪ್ನಿಗಳು ಇಲ್ಲೇ ಬರಬೇಕಾ? ಕನ್ಸ್ಯೂಮರ್ ಗಡ್ಸ್ ಕಂಪ್ನಿಯವರು ಇಲ್ಲೇ ಬರಬೇಕಾ? ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಮಾಡಿ, ನೀವು ಸೂಟ್ಕೇಸ್ ತಗೊಂಬನ್ನಿ, ನಾವು ಜಾಗ ಕೊಡ್ತೀವಿ, ನೀರು ಕೊಡ್ತೀವಿ, ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತೀವಿ. ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತ ವಿಶ್ವೇಶ್ವರಯ್ಯನವರು ಹೇಳಿದರು. ಈಗ ಇಂಡಸ್ಟ್ರಿಯಲೈಸ್ ಆ್ಯಂಡ್ ಪೆರಿಶ್ ಆಗಿದೆ. ನೀವು ಈ ಕಡೆ ಆನೇಕಲ್ಗೆ ಹೋಗಿ, ಹೊಸಕೋಟೆಗೆ ಹೋಗಿ, ನೆಲಮಂಗಲ ಹೋಗಿ, ಡಾಸ್ಪೇಟೆ ಹೋಗಿ, ದೊಡ್ಡಬಳ್ಳಾಪುರ ಹೋಗಿ, ಎಲ್ಲ ಬೆಂಗಳೂರು, ಎಲ್ಲ ಇಂಡಸ್ಟ್ರಿಗಳೇ. ಇದು ದುರಂತ. ಇದು ಇಷ್ಟೊಂದು ಬೇಕಿಲ್ಲ. ಇಲ್ಲಿನ ಪ್ರಾಡಕ್ಟು ಪ್ರಪಂಚದ ಎಲ್ಲ ಮೂಲೆಗೆ ಹೋಗುತ್ತೆ. ಯಾಕೆ ಅಂದರೆ ಅವರಿಗೆ ಇಲ್ಲಿನಷ್ಟು ಚೀಪ್ ಲೇಬರು, ಇಲ್ಲಿನ ಅಟ್ಮಾಸ್ಫಿಯರು, ಇಲ್ಲಿನ ಫೆಸಿಲಿಟಿ ಎಲ್ಲೂ ಸಿಗಲ್ಲ. ಅವ್ರು ಯಾಕೆ ಆಫ್ರಿಕಾಗೆ ಹೋಗಿ ಇಂಡಸ್ಟ್ರಿ ಓಪನ್ ಮಾಡಲ್ಲ? ಆಸ್ಟ್ರೇಲಿಯಾಗೆ ಹೋಗೋ ಯಾಕೆ ಇಂಡಸ್ಟ್ರಿ ಓಪನ್ ಮಾಡಲ್ಲ? ಯಾಕೆಂದರೆ ಇಲ್ಲಿ ಜನಗಳು ಒಂದು ರೀತಿ ಮಂಕರು, ತುಂಬ ಒಳ್ಳೆಯ ಜನ. ಇವ್ರಿಗೆ ತಲೆ ಇಲ್ಲ, ಆಲೋಚನೆ ಮಾಡಲ್ಲ. ಇವತ್ತು ನಾಳೆ ಯೋಚನೆ ಮಾಡ್ತಾರೆ, ಮುಂದಿನ ವರ್ಷದ ಆಲೋಚನೆ ಮಾಡಲ್ಲ. ನಮ್ಮ ಕನ್ನಡಿಗರ ಬಗ್ಗೆ ನಾನು ತುಂಬ ಖಾರವಾಗಿ ಹೇಳಬೇಕಾಗತ್ತೆ. ನಾನು ಅಖಿಲ ಭಾರತ ಸೇವೆಯಲ್ಲಿದ್ದು ಎಲ್ಲ ರಾಜ್ಯಗಳ ಜನರನ್ನು ನೋಡಿದ್ದೀನಿ. ನಮ್ಮಷ್ಟು ಗೊಗ್ಗುಗಳು ಇನ್ಯಾರೂ ಇಲ್ಲ. ಈ ಪದ ನಾನು ಮತ್ತೆ ಹೇಳ್ತೀನಿ. ಒರಿಸ್ಸಾದವರು ನಮಗಿಂತ ಒಂದು ಸ್ವಲ್ಪ ಬೆಟರು, ಆದರೆ ನಮ್ಮಷ್ಟು ಇಡೀ ಇಂಡಿಯಾದಲ್ಲಿ ಯಾರೂ ಇಲ್ಲ. ಇಲ್ಲಿ ಪಕ್ಕದ ಹೊಸೂರಿನವ್ರು ಬಂದು ತಿಂದಾಕ್ತಾರೆ, ಮದನಪಲ್ಲಿಯವರು ಇಲ್ಲೇ ಬಂದು ತಿಂದಾಕ್ತಾರೆ, ಹಿಂದೂಪುರದವರು, ಕೇರಳದವರು, ಮಹಾರಾಷ್ಟ್ರದವರು ಎಲ್ಲರೂ ಬಂದು ಒಳಗೆ ನುಗ್ಗಿ ತಮಗೆ ಬೇಕಾದಂಥ ತಾವು ಮಾಡ್ಕೊತಾ ಇದ್ದಾರೆ. ಹಾಳಾಗ್ತಾ ಇರೋರು ಕನ್ನಡಿಗರು, ಅವಕಾಶ ವಂಚಿತರು. ಎಲ್ಲ ಸಮಸ್ಯೆಗಳನ್ನು ಎದುರಿಸ್ಬೇಕಾದರೂ ನೇಟಿವ್ಸ್, ನೆಲ ಮೂಲದ ಜನಗಳು. ನಮ್ಮ ವಿಶಾಲ ಹೃದಯನೇ ನಮಗೆ ಮುಳುವಾಗ್ತಾ ಇದೆ. ಇದು ನಮ್ಮ ತಪ್ಪು. ಇದನ್ನು ನಾನು ಎಷ್ಟೋ ಸರಿ ಹೇಳಿದ್ದೀನಿ. ಕನ್ನಡ ಭಾಷೆ ಕಲಿಸ್ಬಿಟ್ರಿ ಅವ್ರು ಬಂದವ್ರಿಗೆ, ಕನ್ನಡ ಭಾಷೆ ಕಲಿಸ್ಬಿಟ್ರೆ ಅವ್ರು ಕನ್ನಡಿಗರು ಆಗ್ಬಿಟ್ರು. ಬಟ್ ಅವ್ರಿಗೆ ಇಲ್ಲಿದ್ದು ಅವ್ರು ಏನು ಮಾಡ್ತಾರೆ? ಅವರು ನಿಮ್ಮವರಾದರು, ನಿಮ್ಮ ಜನ ಆದರು, ಆದರೆ ನಿಮಗೆ ನಾಳೆ ದಿನ ಸಾಕೋ ಕೆಪಾಸಿಟಿ ಇದೆಯಾ? ಅದು ಸಂಸ್ಕೃತಿ ಏನಾಗಿದೆ? ನೀವು ಅವರ ಮೆರವಣಿಗೆಗಳನ್ನು ನೋಡ್ತಾ ಇರಬೇಕು, ಅವರ ಹಬ್ಬಗಳನ್ನು ನೋಡ್ತಾ ಇರಬೇಕು. ವರ್ಷ ಪೂರ್ತಿ ಅವ್ರದ್ದು ನಡೀತಾ ಇರುತ್ತೆ. ನಮ್ಮನ್ನ ಮೆರವಣಿಗೆ ಅವ್ರಿಗೆ ಬೇಕಿಲ್ಲ, ನಮ್ಮ ಹರಿದನ ಅವ್ರಿಗೆ ಬೇಕಿಲ್ಲ, ನಮ್ಮ ಸಂಸ್ಕೃತಿ ಅವ್ರಿಗೆ ಬೇಕಿಲ್ಲ. ಈ ಸಂಸ್ಕೃತಿ ಮೇಲೆ ದಾಳಿಯಾಗಿದೆ, ಸಮಾಜದ ಮೇಲೆ ದಾಳಿಯಾಗಿದೆ. ಇದನ್ನು ನಿಲ್ಲಿಸಿ ತಡೆಗಟ್ಟುಗಳಿ. ಮಹಾರಾಷ್ಟ್ರದವ್ರು ಭಾಳ ಬುದ್ಧಿವಂತರಾದರು. ಬಿಹಾರಿಗಳನ್ನ ಹೊಡೆದೋಡಿಸ್ಬಿಟ್ರು, ಬಾಂಬೆ ಬೆಳವಣಿಗೆ ನಿಲ್ಲಿಸಿದ್ರು, ಇಂಡಸ್ಟ್ರಿ ಲೈಸೆನ್ಸ್ ಕೊಡಲಿಲ್ಲ, ನಾಸಿಕ್ ರೋಡ್ ಡೆವಲಪ್ ಮಾಡಿದ್ರು. ಸೊ ಇಟ್ಸ್ ಟೈಮ್ ಟು ಅಲರ್ಟ್. ಅಂದರೆ ಎಚ್ಚೆತ್ತುಕೊಳ್ಳಬೇಕಾದಂಥ ಸಮಯನ ಇದು ನಮ್ಮ ಕರ್ನಾಟಕಕ್ಕೆ, ನಮ್ಮ ಬೆಂಗಳೂರಿಗೆ. ರಾಜಕೀಯವಾಗಿ ನಾವು ಮೆಚುರಿಟಿ ಕಾಣಬೇಕು. ನಮ್ಮಲ್ಲಿ ರಾಜಕೀಯ ಮೆಚುರಿಟಿ ಇಲ್ಲ. ನಾನು ಒಬ್ಬೊಬ್ಬರು ಹೆಸರು ಹೇಳ್ಕೊಂಡು ಹೇಳ್ಬೋದು. ನಾನು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿದ್ದೀನಿ. ಒಬ್ಬೊಬ್ಬರದ್ದು ಕೂಡ ಬೌದ್ಧಿಕ ಮಟ್ಟ ಎಷ್ಟು ಮಟ್ಟಕ್ಕಿದೆ, ಯಾರು ಹೆಬ್ಬೆಟ್ಟು, ಯಾರು ಡಿಗ್ರಿ ಮಾಡಿದ್ದಾರೆ, ಯಾರು ನಾಲೆಡ್ಜಿಬಲ್ಲು, ಯಾರು ಇಂಟೆಲೆಕ್ಚುಯಲ್ಲು, ಯಾರು ಎಮ್ಮೆ ತಿಮ್ಮಣ್ಣ, ಎಲ್ಲನೂ ಎಲ್ಲರ ಬಗ್ಗೆನೂ ಎಲ್ರಿಗೂ ಗೊತ್ತಿದೆ. ಇಂಥ ರಾಜಕಾರಣಿಗಳನ್ನ ಕಟ್ಕೊಂಡು ನಾವು ರಾಜ್ಯ ಹೇಗೆ ನಡೆಯೋದು, ನಮ್ಮ ರಾಜ್ಯದ ಸೇಫ್ಟಿ ಹೇಗೆ ಆಲೋಚನೆ ಮಾಡೋದು? ಡೆಲ್ಲಿ ಹೈಕಮಾಂಡ್ ಹೇಳ್ದಂಗೆ ಇಲ್ಲಿ ಕೇಳ್ತಾರೆ. ಅದು BJPಗೂ ಎಕ್ಸೆಪ್ಷನ್ ಅಲ್ಲ, ಕಾಂಗ್ರೆಸ್ನವ್ರಿಗೂ ಎಕ್ಸೆಪ್ಷನ್ ಅಲ್ಲ. JDS ಇಲ್ಲಿನ ಪಾರ್ಟಿ, ಹೈಕಮಾಂಡ್ ಇಲ್ಲೇ ಇದೆ, ಬಟ್ ಅವ್ರಿಗೆ ಅವಕಾಶ ಇಲ್ಲ.
ಸೊ ಪ್ರಾಂತೀಯ ಪಕ್ಷ ಆಗಲಿಲ್ಲ ನಮ್ಮಲ್ಲಿ. ಅದೇ ತಮಿಳ್ನಾಡುನವ್ರನ್ನ ನೋಡಿ ಕಲ್ತ್ಕೊಳ್ರಿ. DMK ಇರಲಿ AMDMK ಇರಲಿ, ಅವ್ರ ರಾಜ್ಯದ ಅವ್ರು ನೋಡ್ಕೊತಾರೆ ಫಸ್ಟ್. ಕೇಂದ್ರ ಏನು ಹೇಳಿದ್ರು ನಮಗೆ ಬೇಡ ಅಂತಾರೆ. ಇವ್ರು ನಮ್ಮವ್ರಿಗೆ ಬೇಡ ಅಂತ ಹೇಳೋದು ಇದೆಯಾ ಹೇಳಿ. ಈ ರೀತಿ ಪರಾವಲಂಬಿ ರಾಜಕಾರಣದಿಂದ ನಮ್ಮ ರಾಜ್ಯಕ್ಕೆ ಏನೇನೂ ಉಪಯೋಗ ಇಲ್ಲ. ಈಗ ಹೈಕಮಾಂಡ್ನವರು ಅವ್ರಿಗೆ ಬೇಕಾದವರು ಮಾಡ್ಕೊತಾರೆ. ಇವೆಲ್ಲ ನೋಡಿ, ಇವೆಲ್ಲ ಕಾಮೆಂಟ್ ಮಾಡ್ತಾ ಹೋದರೆ ಕಾಮೆಂಟ್ ಮಾಡೋದು ಈಸಿ, ಆದರೆ ವಸ್ತುಸ್ಥಿತಿ ಸತ್ಯಾಂಶಗಳು ಕೆಲವು ಸರ್ತಿ ರಾಜಿ ಮಾಡ್ಕೊಬೇಕಾಗುತ್ತೆ. ರಾಜಕಾರಣದಲ್ಲೂ ರಾಜಿ ಮಾಡ್ಕೊಬೇಕು. ಬಟ್ ಈ ಥರ ಅಲ್ಲ. ಈ ಥರ ಏನು ಹೇಳಬೇಕು, ಕೆಲವು ಪದಗಳು ಉಪಯೋಗಿಸಿದ್ರೆ ಅಸಭ್ಯ ಪದಗಳಾಗ್ತವೆ. ಅದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ವಿಜ್ಞಾನಿಯಾಗಿ ನನ್ನ ಮಿತಿ ಒಳಗಡೆ ನಾನು ಕಾಮೆಂಟ್ ಮಾಡ್ತೀನಿ. ರಾಜಕಾರಣಿಗಳೇ, ನೀವು ಕಂಡುಬಿಟ್ಟು ಸ್ವಲ್ಪ ಕಲ್ತ್ಕೊಳ್ರಿ. ಬೇರೆ ರಾಜ್ಯಗಳನ್ನ ನೋಡಿ ಕಲ್ತ್ಕೊಳ್ಳಿ. UP-ನವ್ರು ನೋಡಿ ಕಲ್ತ್ಕೊಳ್ಳಿ, ತಮಿಳ್ನಾಡುನವ್ರು ಕಲ್ತ್ಕೊಳ್ಳಿ, ಕೇರಳದವ್ರು ನೋಡಿ ಕಲ್ತ್ಕೊಳ್ಳಿ, ಪಾಠಗಳು ಕಳೀರಿ. ನೀವೇನು ಎಲ್ಲ ಬಾಗಿಲು ತೆರೆದು ಇಟ್ಬಿಟ್ಟು ಕಾಂಪೌಂಡೇ ಇಲ್ಲ ನಿಮ್ಮ ಮನೆಗೆ, ಯಾರು ಬೇಕಾದ್ರೂ ಬಂದು ಇಲ್ಲಿ ಉಳ್ಕೊಬೋದು. ಗುಬ್ಬಿ ತೋಟದಪ್ಪನ ಛತ್ರ ಥರ ಧರ್ಮಶಾಲೆ. ಬೆಂಗಳೂರಿಗೆ ಯಾರು ಬೇಕಾದ್ರೂ ಬರ್ಬೋದು. ಹೇಳೋರಿಲ್ಲ ಕೇಳೋರಿಲ್ಲ. ಒಂದು 5,000 10,000 ಕೊಟ್ಟರೆ ನಿಮ್ಗೆ ಆಧಾರ ಆಗಿಬಿಡುತ್ತೆ, ಅಥವಾ ವೋಟರ್ ID ಕಾರ್ಡ್ ಆಗಿಬಿಡುತ್ತೆ, ರೇಷನ್ ಕಾರ್ಡ್ ಆಗಿಬಿಡುತ್ತೆ. ಯಾರು ಬೇಕಾದ್ರೂ ಇಲ್ಲಿ ಬರ್ಬೋದು. ಅದೇ ನೀವು ಆಲೋಚನೆ ಮಾಡಿ, ನಾನು ನಾಳೆ ದಿನ ಜರ್ಮನಿ ಒಳಗಡೆ ಕಾಲಿಟ್ಟರೆ ಒಂದು ದಿನದೊಳಗಡೆ ನಾನು ಟ್ರೇಸ್ ಮಾಡಿ ಪಿಕಪ್ ಮಾಡಿ ಆಚೆ ಕಳಿಸ್ತಾರೆ. ಫ್ರಾನ್ಸಲ್ಲಿ ಒಂದು ದಿನ ಎಕ್ಸ್ಟ್ರಾ ಇರೋಕ್ಕಾಗಲ್ಲ, ಯಾರು ಕೂಡ ಒಳಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಕೆಲವು ದೇಶಗಳು, ಬೇರೆ ದೇಶಗಳೆಲ್ಲ ಅದೇ ರೀತಿ ಇದೆ. ನಮ್ಮ ದೇಶ ಯಾಕೆ ಈ ಥರ? ಎಲ್ರಿಗೂ ಯಾಕೆ ನಮ್ಮ ತಾಳ್ಮೆ ಜಾಸ್ತಿ ಇದೆಯಾ? ಕಮ್ಮಿ ಮಾಡಿ. ನೀವು ಯೋಚನೆ ಮಾಡಿ, ದೇಶನೂ ಯೋಚನೆ ಮಾಡಿ, ರಾಜ್ಯನೂ ಯೋಚನೆ ಮಾಡಿ, ಬೆಂಗಳೂರು ಯೋಚನೆ ಮಾಡಿ. ಕಡಿವಾಣ ಹಾಕಿ. Please put a full stop to all this nonsense and chaos that we are seeing. Thank you very much. ಥ್ಯಾಂಕ್ ಯು ಡಾಕ್ಟರ್ HSM ಪ್ರಕಾಶ್ ಅವರಿಗೆ ವಂದನೆಗಳು. ಒಂದಷ್ಟು ಅವರ ವಿಚಾರ ನಮಗೊಂದಷ್ಟು ಯೋಚನೆಗೆ ಮೂಲ ಆಗಿದೆ ಅಂತ ಅನಿಸುತ್ತೆ. ಅದು ಜನಸಾಮಾನ್ಯರು ಮತ್ತು ಜನಪ್ರತಿನಿಧಿಗಳು, ಓವರಾಲ್ ದ ಸಿಸ್ಟಮ್. ಇದು ಪ್ರತಿ ಹಂತದಲ್ಲೂ ಪ್ರತಿ ಸರಿ ಈ ಥರದ ಅವಘಡ ನಡೆದಾಗ ಮಾತ್ರ ಕೂತು ಮಾತಾಡ್ತೀವಿ. ಅದ್ರ ಬಗ್ಗೆ ಎಕ್ಸ್ಪರ್ಟ್ಗಳು ಒಂದಷ್ಟು ವಿಚಾರವನ್ನು ತಲುಪಿಸ್ತಾರೆ. ಆ ಕೆಲಸ ನಾವು ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಆದರೆ ಮುಂದಿನ ಹಂತದಲ್ಲಿ ಎಲ್ಲಾದರೂ ಒಂದು ಕಡೆ ಪ್ರತಿಯೊಬ್ಬರ ಇನಿಷಿಯೇಟಿವಿಂದ ಇದು ಬದಲಾದರೆ ನಮ್ಮ ವಾತಾವರಣ ಚೆನ್ನಾಗಿರುತ್ತೆ, ನಮ್ಮ ಬದುಕು ಚೆನ್ನಾಗಿರುತ್ತೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನ್ಯೂಸು ಮತ್ತೆ ಸಿಗ್ತೀನಿ ಮುಂದಿನ ಸ್ಪೆಷಲ್ ಪ್ರೋಗ್ರಾಮ್ಲಿ. ನಾನು ಹರೀಶ್ ನಾಗರಾಜು. ನಮಸ್ಕಾರ.